ಹಾಯ್ ಫ್ರೆಂಡ್ಸ್, ಒಂದ್ಸಲಿ ಯೋಚನೆ ಮಾಡಿ, ನಿಮ್ಮ ಫ್ಯಾಮಿಲಿ ಜೊತೆ ಒಂದು ಟ್ರಿಪ್, ಅದು ಕೂಡ ಫ್ಲೈಟ್ ಅಲ್ಲಿ. ಒಂದ್ ಕಡೆ ಹೆಂಡತಿಗೆ ತುಂಬಾನೇ ಖುಷಿ ಆಗ್ತಿದ್ರೆ, ಇನ್ನೊಂದ್ ಕಡೆ ಮಕ್ಕಳು ನಗಾಡ್ತಾ ಆಟ ಆಡ್ತಾ ಇದಾವೆ. ಆ ಫ್ಲೈಟ್ ಅಲ್ಲಿ ಹೋಗ್ಬೇಕಾದ್ರೆ ಬಿಳಿ ಮೋಡಗಳು ಕಾಣಿಸ್ತಾವಲ್ಲ, ಅದನ್ನ ನೀವು ನೋಡಿದಾಗ ಇದೇನೇ ನಮ್ಮ ಜೀವನ, ಇದೇ ರೀತಿ ನಾವು ಬದುಕಬೇಕಂತ ನೀವು ಅನ್ಕೊಂತಾ ಇದೀರಾ. ಬಟ್ ಅಷ್ಟಲ್ಲೇ ಒಂದು ಟ್ವಿಸ್ಟ್ ಅನ್ನೋ ರೀತಿ ಆ ಫ್ಲೈಟ್ ಈಗ ಕ್ರಾಶ್ ಆಗ್ತಾ ಇದೆ. ಒಳಗೆ ಕೂತಿರೋರಿಗೆ ನೀವು ಎಲ್ಲಿದ್ದೀರ ಅಂತಾನೂ ಗೊತ್ತಿಲ್ಲ, ಏನಾಗ್ತಿದೆ ಅಂತಾನೂ ಗೊತ್ತಿಲ್ಲ. ಏನಾಯ್ತು ಅಂತ ತಿಳ್ಕೊಳ್ಳೋ ಅಷ್ಟರಲ್ಲಿ ಆ ಫ್ಲೈಟ್ ಹೋಗಿ ಸಮುದ್ರದಲ್ಲಿ ಬಿದ್ದೋಗುತ್ತೆ. ಫ್ಲೈಟ್ ಅಲ್ಲಿ ನಿಮ್ ತರನೇ ತುಂಬಾನೇ ಜನ ಇದ್ದಾರೆ. ಅವರೆಲ್ಲ ಕ್ಯಾಪ್ಟನ್ ಎಲ್ಲಿದ್ದೀರಾ, ದಯವಿಟ್ಟು ನಮ್ಮನ್ನ ಕಾಪಾಡಿ ಅಂತ ತುಂಬಾನೇ ಜೋರಾಗಿ ಕಿರ್ತಾ ಇರ್ತಾರೆ. ಬಟ್ ನಿಮ್ಮ ಅದೃಷ್ಟ ಅದು ಸಮುದ್ರದಲ್ಲಿ ಲ್ಯಾಂಡ್ ಆಯ್ತಲ್ಲ, ನಿಮ್ಗೇನೋ ಆಗಿಲ್ಲ. ಸರಿ, ನಮ್ಮ ಫ್ಯಾಮಿಲಿ ಅವರೇ ಈ ತರ ನೀವು ಚೆಕ್ ಮಾಡಕ್ ಹೋಗ್ತೀರಾ. ಬಟ್ ಎಲ್ಲಿ ನೋಡಿದ್ರು ನಿಮ್ ಹೆಂಡತಿ ಕಾಣ್ತಾನೆ ಇಲ್ಲ. ಅಷ್ಟೇ ಯಾಕೆ ಅವ್ರಿಗೆ ಏನಾಗಿದೆ ಎತ್ತ ಅಂತ ಏನು ಕೂಡ ಗೊತ್ತೇ ಆಗ್ತಾ ಇಲ್ಲ. ಸರಿ, ಮಕ್ಳಾದ್ರೂ ಕಾಣಿಸ್ತಾರ ಅಂದ್ರೆ ಅವರು ಕೂಡ ಕಾಣಿಸ್ತಾ ಇಲ್ಲ. ಈಗ ನೀವು ಎಲ್ಲಿದ್ದೀರಾ ಅಂದ್ರೆ ಸಮುದ್ರದ ಮಧ್ಯದಲ್ಲಿ. ಹಾಗಿದ್ಮೇಲೆ ಇಲ್ಲಿಂದ ಆಚೆ ಹೋಗೋ ಮಾತೇ ಇಲ್ಲ. ಯಾಕಂದ್ರೆ ರೆಸ್ಕ್ಯೂ ಟೀಮ್ ಬಂದಿಲ್ಲ ಅಂದ್ರೆ ನೀವು ಎಲ್ಲೂ ಕೂಡ ಹೋಗಕ್ಕಾಗಲ್ಲ. ಯಾಕಂದ್ರೆ ನಿಮ್ಗಂತ ವೇಟ್ ಮಾಡ್ತಾರಂತ ಶಾರ್ಕ್ಗಳು ನಿಮ್ ಕಣ್ ಮುಂದೆನೆ ಕಾಣ್ತಾ ಇದಾವೆ. ಯಾರಾದ್ರೂ ಸಮುದ್ರದಲ್ಲಿ ಇಳಿದು ನಾನು ಈಚ್ಕೊಂಡು ಹೋಗ್ಬಿಡ್ತೀನಿ ಅಂತ ಟ್ರೈ ಮಾಡಿದ್ರೆ ಆ ಶಾರ್ಕ್ ಊಟನೇ ಹೋಗ್ತಾರೆ. ಅದೇ ರೀತಿ ಇರ್ಬೇಕಾದ್ರೆ ಫ್ಲೈಟ್ ಅಲ್ಲಿರೋ ಜನಕ್ಕೆ ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ಈಗ ಅವರು ತುಂಬಾನೇ ಭಯದಿಂದ ಜೋರಾಗಿ ಕಿರ್ತಾ ಇದಾರೆ. ಇದೆಲ್ಲ ಆಗ್ತಾ ಇರೋದು ಬೆಳಕಿದ್ದಾಗ. ಅದೇ ರೀತಿ ಕತ್ಲಾಗ್ತಾ ಇದ್ರೆ ನಿಮ್ಮ ಪರಿಸ್ಥಿತಿ ಏನಾಗ್ತಾ ಇರುತ್ತೆ, ಅದು ಕೂಡ ಒಂದು ಸಮುದ್ರದ ಮಧ್ಯದಲ್ಲಿ. ಆ ರೀತಿ ಸಿಗಾಕೊಂಡಂತ ವ್ಯಕ್ತಿ ತನ್ನ ಫ್ಯಾಮಿಲಿ ಜೊತೆ ಹೊರಗಡೆ ಬಂದ ಇಲ್ಲ ಅಂತ ಮೂವಿ ಹೆಸರೇ ಡೀಪ್ ವಾಟರ್. ಇದು ರಷ್ಯಾದ ಒಂದು ಸರ್ವೈವಲ್ ಮೂವಿ. ಮತ್ತೆ ಯಾಕೆ ಬನ್ನಿ ಈಗ ಸ್ಟೋರಿ ಕಡೆ ಹೋಗೋಣ. ಮೂವಿ ಶುರು ಹೋಗ್ತಿದ್ದಂಗೆ ಒಬ್ಬ ವ್ಯಕ್ತಿನ ನಮ್ಗೆ ತೋರಿಸ್ತಾರ. ಈ ಮಾನಸಿಕ ಅಂತಾರಲ್ಲ, ಆ ರೀತಿ ಇರೋಂತ ಒಬ್ಬ ವ್ಯಕ್ತಿ. ಅವನ ಮುಖ ನೋಡಿದ್ರೆ ಎಷ್ಟೋ ದಿನದಿಂದ ನಿದ್ದೆನೆ ಮಾಡಿಲ್ಲ ಅನ್ನೋ ರೀತಿ ಕಾಣ್ತಾ ಇದೆ. ಬಟ್ ಅದಲ್ಲ, ಬದಲಾಗಿ ಅವನ ಮನಸ್ಸಲ್ಲಿ ಏನೋ ಒಂದು ಹೇಳಕ್ಕಾಗ್ತಿರೋಂತ ಚಿಂತೆ ಇದೆ. ಆಕ್ಚುಲಿ ಹೇಳೋದೇ ಮರ್ತೆ, ಇವರ ಹೆಸರು ಬೆನ್. ಇವ್ರು ಈ ಮೂವಿಯ ಹೀರೋ. ಆಕ್ಚುಲಿ ನಮ್ಮ ಹೀರೋನ ಕೆಲಸ ಒಂದು ಕೋ-ಪೈಲಟ್ ಆಗಿ ವರ್ಕ್ ಮಾಡೋದು. ಇವನು ತುಂಬಾ ದಿನ ಆಗಿದೆ ಅಂತ ಕಾಣ್ತಾ ಇದೆ ಮನೆ ಕಡೆ ಹೋಗಿ. ಪಾಪ ಇವನು ಕಂಪ್ನಿಯವರು ಕಂಟಿನ್ಯೂಸ್ ಆಗಿ ಡ್ಯೂಟಿ ಮೇಲೆ ಡ್ಯೂಟಿ ಆಗ್ತಾನೆ ಇದಾರೆ. ಮೇ ಬಿ ಅದಕ್ಕೆ ಇರ್ಬೋದು ಇವನು ಮುಖನ ಈ ರೀತಿ ಇಟ್ಕೊಂಡಿರೋದು. ಈ ರೀತಿ ಇರ್ಬೇಕಾದ್ರೆ ವೈಫ್ ಸುಮ್ನೆ ಬಿಡ್ತಾಳ. ಅವಳಿಗೆ ಫೋನ್ ಮಾಡಿ ತಲೆ ತಿಂತಾ ಇದ್ದಾಳೆ, ಯಾವಾಗ ಬರ್ತೀಯಾ ಅಂತ. ಅದೇ ರೀತಿ ಈಗ ಇನ್ನೊಂದ್ಸಲ ಫೋನ್ ಮಾಡಿದಾಳೆ. ಈಗ ಫೋನ್ ಮಾಡ್ರಂತ ಆ ಲೇಡಿ, ಬೆನ್ ಯಾವಾಗ ಮನೆಗೆ ಬರ್ತೀಯ, ನಾನು ನಿನ್ನ ತುಂಬಾನೇ ಮಿಸ್ ಮಾಡ್ಕೊಂತಾ ಇದ್ದೀನಿ, ಪ್ಲೀಸ್ ಮನೆ ಕಡೆ ಆದಷ್ಟು ಬೇಗ ಬಾ ಅಂತ ಕೇಳ್ಕೊಂತಾ ಇದ್ದಾಳೆ. ಬೆನ್ ಡ್ಯೂಟಿ ಮಾಡಿ ಡ್ಯೂಟಿಗೆ ಅಡಿಕ್ಟ್ ಆಗ್ಬಿಟ್ಟಿದ್ದಾನೆ. ಅದಕ್ಕೆ ಅವನಿಗೆ ಮನೆಗೆ ಹೋಗ್ಬೇಕಂತ ಅನಿಸ್ತಾನೆ ಇಲ್ಲ. ಅದೇ ರೀತಿ ಈಗ ಬೆನ್ಗೆ ಒಂದು ಡ್ಯೂಟಿ ಕೂಡ ಬಂದಿದೆ. ಅದೇನಂದ್ರೆ ಲಾಸ್ ಏಂಜಲ್ ಇಂದ ಚೈನಾದ ಶಾಂಘೈಗೆ ಹೋಗುವಂತ ಒಂದು ಫ್ಲೈಟ್ ನ ಇವನೇನೆ ಅಟೆಂಡ್ ಮಾಡ್ಬೇಕು. ಅದೇ ರೀತಿನ ತನ್ನ ಹೆಂಡತಿಗೂ ಹೇಳ್ತಾನೆ. ಅದಕ್ಕೆ ಅವನ ಹೆಂಡತಿ ಬೆನ್ಗೆ, ಬೆನ್ ಓವರ್ ಟೈಮ್ ಎಲ್ಲ ಮಾಡಕ್ ಹೋಗ್ಬೇಡ, ದಯವಿಟ್ಟು ಮನೆಗೆ ಬಾ, ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡು ಅಂತ ಕೇಳ್ಕೊಂತಾ ಇದ್ದಾಳೆ. ಅದಕ್ಕೆ ಬೆನ್ ಇಲ್ಲ ಈಗೆಲ್ಲ ಆಗೋದಿಲ್ಲ, ನಾನು ಡ್ಯೂಟಿ ಅಟೆಂಡ್ ಮಾಡ್ಲೇಬೇಕು ಅಂತ ಹೇಳ್ತಾ ಇದ್ದಾನೆ. ಇವ್ನು ಈ ರೀತಿ ಮಾತಾಡ್ತಾರದ್ ನೋಡಿದ್ರೆ ಇವನ ಫ್ಯಾಮಿಲಿಯಲ್ಲಿ ಏನೋ ಪ್ರಾಬ್ಲಮ್ ಇರಬೇಕು. ಆ ಪ್ರಾಬ್ಲಮ್ ಇಂದ ತಪ್ಪಿಸ್ಕೊಳ್ಳೋದಕ್ಕೆ ಇವನು ಈ ರೀತಿ ಡ್ಯೂಟಿನ ಆಗಿಸ್ಕೊಂಡು ಕೆಲಸನ ಮಾಡ್ತಾ ಇರೋದು. ಬಟ್ ಸಮಸ್ಯೆ ಏನಾಗಿದೆ ಅಂತ ನಮ್ಗೆ ಈಗಲೇ ಗೊತ್ತಾಗೋದಿಲ್ಲ. ಸ್ಟೋರಿ ಹೋಗ್ತಾ ನಮ್ಗೆ ಗೊತ್ತಾಗುತ್ತೆ. ಇದಾದ್ಮೇಲೆ ನಮ್ಗೆ ಒಂದು ಫ್ಲೈಟ್ ನ ಕ್ಯಾಪ್ಟನ್ ತೋರಿಸ್ತಾರೆ. ಇವ್ರ ತಲೆಯಲ್ಲಿ ಒಂದು ಕೂದಲು ಕೂಡ ಇಲ್ಲ. ಅದಕ್ಕೆ ಅವ್ರನ್ನ ಗುಂಡಣ್ಣ ಅಂತ ನಾವು ಕರೆಯೋಣ. ಇದಾದ್ಮೇಲೆ ಈಗ ಸೀನ್ ಕೂಡ ಚಂದಾಗಿ ಏರ್ಪೋರ್ಟ್ ನ ತೋರಿಸ್ತಾರೆ. ಏರ್ಪೋರ್ಟ್ ಅಲ್ಲಿ ಲಾಸ್ ಏಂಜಲ್ ಇಂದ ಶಾಂಘೈಗೆ ಹೋಗುವಂತ ಫ್ಲೈಟ್ ಗೆ ಟೈಮ್ ಆದಂಗೆ ಕಾಣ್ತಾ ಇದೆ. ಅದಕ್ಕೇನೆ ಆ ಫ್ಲೈಟ್ ಗೆ ಹತ್ತೊಂದು ಜನ ತಮ್ಮ ಬೋರ್ಡಿಂಗ್ ಪಾಸ್ ಅನ್ನು ತೋರಿಸಿ ಫ್ಲೈಟ್ ಗೆ ಹತ್ಕೊಳಕ್ಕೆ ರೆಡಿ ಆಗ್ತಾ ಇದ್ದಾರೆ. ಇದೇ ಟೈಮ್ ಅಲ್ಲಿ ನಮ್ಗೆ ಒಂದು ಸ್ಪೆಷಲ್ ಆಗಿರೋ ವ್ಯಕ್ತಿನ ತೋರಿಸ್ತಾರೆ. ಇವನ ಹೆಸರು ಡ್ಯಾನ್ ಗೆ ಸಿಗರೇಟ್ ಎಲ್ಲಿ ಕುಡಿಬೇಕಂತ ಕಾಮನ್ ಸೆನ್ಸ್ ಇಲ್ಲ. ಸಿಗರೇಟ್ ಗೆ ಅಡಿಕ್ಟ್ ಆಗಿದ್ದಾನಲ್ಲ, ಅದಕ್ಕೆ ಈ ರೀತಿ ಮಾಡ್ತಾ ಇರ್ತಾನೆ. ಅಷ್ಟೇ ಅಲ್ಲ, ಡ್ಯಾನ್ ಒಂದು ಆಟಿಟ್ಯೂಡ್ ಇದೆ. ಅದೇ ರೀಸನ್ ಅವನು ಯಾರ ಮಾತನ್ನು ಕೇಳೋದಿಲ್ಲ. ಬೇಕಂತಾನೆ ಅವನು ತಾನು ಹೇಳಿದ್ದೆ ಆಗ್ಬೇಕು ಅನ್ನೋ ರೀತಿ ಕೆಲಸನ ಮಾಡ್ತಾ ಇರ್ತಾನೆ. ಈಗ ನಾನ್ಯಾಕೆ ಇವನ ಬಗ್ಗೆ ಈ ರೀತಿ ಹೇಳಿದೆ ಅನ್ನೋದು ಇನ್ನು ಸ್ವಲ್ಪದಲ್ಲೇ ನಿಮಗೆ ಗೊತ್ತಾಗುತ್ತೆ. ಒಂದ್ ಕೈಯಲ್ಲಿ ಸಿಗರೇಟ್, ಇನ್ನೊಂದ್ ಕೈಯಲ್ಲಿ ಮೊಬೈಲ್ ಪವರ್ ಬ್ಯಾಂಕ್. ಆ ಪವರ್ ಬ್ಯಾಂಕ್ ನ ತೆಗೆದು ಮೊಬೈಲ್ ಗೆ ಕನೆಕ್ಟ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಆದ್ರೆ ನೋಡಿ, ಆ ಚಾರ್ಜಿಂಗ್ ಕೇಬಲ್ ಕಟ್ ಆಗಿದೆ. ಆದ್ರೂ ಕೂಡ ಅವ್ನು ಟೆನ್ಷನ್ ತಗೊಂಡು ಅದನ್ನೇ ಕನೆಕ್ಟ್ ಮಾಡ್ತಾ ಇದ್ದಾನೆ. ಈಗ ಆ ರೀತಿ ಮಾಡ್ಬೇಕಾದ್ರೆ ಅದರಿಂದ ಒಂದು ಸಣ್ಣ ಸ್ಪಾರ್ಕ್ ಬಂದು ನಿಮ್ಗೆ ಲೈಟ್ ಆಗಿ ಶಾಕ್ ಹೊಡೆಯುತ್ತೆ. ಅದಕ್ಕೆ ಅವನು ಏನು ಕೂಡ ತಲೆ ಕೆಡ್ಸ್ಕೊಳಕ್ ಹೋಗುದಿಲ್ಲ, ಇರ್ಲಿ ಬಿಡು ಅಂತ ಅನ್ಕೊಂಡ್ಬಿಡ್ತಾನೆ. ಅಷ್ಟರಲ್ಲಿ ಈಗ ಏರ್ಪೋರ್ಟ್ ಅಲ್ಲಿ ವರ್ಕ್ ಮಾಡ್ತಾರಲ್ಲ, ಅವ್ರು ಬಂದು ಡ್ಯಾನ್ಗೆ, ಸರ್ ಇಲ್ಲೆಲ್ಲ ಸಿಗರೇಟ್ ಕುಡಿಬಾರ್ದು, ದಯವಿಟ್ಟು ಬಿಸಾಕಿ ಅಂತ ಹೇಳ್ತಾರೆ. ಅದಕ್ಕೆ ಡ್ಯಾನ್ ಹೌದಾ ಅನ್ಬಿಟ್ಟು ಎತ್ತಿ ಸಿಗರೇಟ್ ನ ಬಿಸಾಕ್ತಾನೆ. ಇದನ್ನ ನೋಡಿದಂತ ಆ ಲೇಡಿ ಅಲ್ಲಿಂದ ಹೊರಟೋಗ್ತಾರೆ. ಬಟ್ ಅದಕ್ಕೆ ಕಾಯ್ತಾ ಇದ್ದ ಡ್ಯಾನ್. ಆ ಲೇಡಿ ಆ ಕಡೆ ಹೋಗ್ತಿದ್ದಂಗೆ ಡ್ಯಾನ್ ಮತ್ತೆ ಒಂದು ಸಿಗರೇಟ್ ನ ಸ್ಮೋಕ್ ಮಾಡ್ತಾ ಇದ್ದಾನೆ. ಇವನ ಕತೆ ಏನಪ್ಪಾ ಅಂದ್ರೆ, ರೂಲ್ಸ್ ಅನ್ನು ಇವನು ಯಾವತ್ತೂ ಕೂಡ ಫಾಲೋ ಮಾಡಕ್ ಹೋಗಲ್ಲ. ಬದಲಾಗಿ ಅದನ್ನ ಬ್ರೇಕ್ ಮಾಡಿ ಬದುಕೋದು. ಇಂಥವ್ರಿಗೆ ಎಷ್ಟು ಬುದ್ಧಿ ಹೇಳಕ್ಕಾಗುತ್ತಾ. ಆಕ್ಚುಲಿ ಹೇಳ್ಬೇಕಂದ್ರೆ ಈ ಮೂವಿಲಿ ಒಂದು ದೊಡ್ಡ ಟ್ವಿಸ್ಟ್ ಗೆ ಇವನೇ ಕಾರಣ ಆಗ್ತಾನೆ. ಇದಾದ್ಮೇಲೆ ಡ್ಯಾನ್ ಆ ಪವರ್ ಬ್ಯಾಂಕ್ ಮತ್ತೆ ಮೊಬೈಲ್ ಗೂ ಕನೆಕ್ಟ್ ಮಾಡಿ ಅದನ್ನ ತೆಗೆದು ಸೂಟ್ ಕೇಸ್ ಅಲ್ಲಿ ಹಾಕ್ಬಿಡ್ತಾನೆ. ಇದಾದ್ಮೇಲೆ ಡ್ಯಾನ್ ಏನೂ ಆಗಲ್ಲ ಬಿಡು ಅಂತ ಗುನುಗ್ತಾ ಅಲ್ಲಿಂದ ಓಡ್ತಾನೆ. ಇನ್ನೊಂದ್ ಕಡೆ ಬೆನ್ ಮತ್ತೆ ಗುಂಡಣ್ಣ ಇಬ್ರು ಕೂಡ ಪೈಲಟ್ ಡ್ರೆಸ್ ಹಾಕೊಂಡು ಏರ್ಪೋರ್ಟ್ ಗೆ ಬರ್ತಾರೆ. ಈಗ ಫ್ಲೈಟ್ ಅಂದ್ರೆ ಬರೀ ಇವರಿಬ್ರು ಹೋಗಕ್ಕಾಗಲ್ಲ, ಬದಲಾಗಿ ಕ್ಯಾಬಿನ್ ವರ್ಕರ್ಸ್ ಬೇಕಲ್ವಾ. ಅದೇ ರೀತಿ ಕ್ಯಾಬಿನ್ ವರ್ಕ್ ಮಾಡೋದಕ್ಕೆ ಕೆಲ್ಲಿಯನ್ ಅವರು ಕೂಡ ಬಂದಿರ್ತಾರೆ. ಈ ಕೆಲ್ಲಿನ ಜನರಿಗೆ ಜ್ಞಾಪಕ ಇಟ್ಕೊಳ್ಳಿ, ಯಾಕಂದ್ರೆ ಸ್ಟೋರಿ ಹೋಗ್ತಾ ಇವರು ತುಂಬಾನೇ ಬೇಕಾಗ್ತಾರೆ. ಇದಾದ್ಮೇಲೆ ನಮಗೆ ಅದೇ ಫ್ಲೈಟ್ ಗೆ ಬಂದಿರಂತ ಪ್ಯಾಸೆಂಜರ್ ಗಳನ್ನ ತೋರಿಸ್ತಾರೆ. ಅದರಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಈ ತಂದೆ ಮಗಳನ್ನ ತೋರಿಸ್ತಾರೆ. ತಂದೆ ಹೆಸರು ಡೆಕ್ಲಾನ್, ಮಗಳ ಹೆಸರು ಕೋರಾ. ಕೋರಾ ಚಿಕ್ಕ ಹುಡುಗಿ, ಅವಳ ಲೈಫ್ ಅಲ್ಲಿ ಫಸ್ಟ್ ಟೈಮ್ ಈ ಫ್ಲೈಟ್ ಅನ್ನ ಹತ್ತಾ ಇರೋದು. ಅದಕ್ಕೆ ಅವಳಿಗೆ ತುಂಬಾನೇ ಭಯ ಆಗ್ತಾ ಇದೆ. ಅದಕ್ಕೆ ಆ ಹುಡುಗಿ ಅವ್ರ ಅಪ್ಪನಿಗೆ, ಅಪ್ಪ ನಂಗೆ ಈ ಫ್ಲೈಟ್ ನೋಡಿದ್ರೆ ತುಂಬಾನೇ ಭಯ ಆಗ್ತಾ ಇದೆ, ನಾವು ಈ ಫ್ಲೈಟ್ ಅಲ್ಲಿ ಹೋಗ್ತಾ ಇರ್ತೀವಲ್ಲ, ಅಕಸ್ಮಾತ್ ಈ ಫ್ಲೈಟ್ ಇಂದ ನಾವು ಬಿದ್ದೋಗ್ಬಿಟ್ರೆ ಏನಾಗುತ್ತೆ ಅಂತ ಕೇಳ್ತಾಳೆ. ಇವಳು ಈ ರೀತಿ ಹೇಳ್ತಾ ಅದನ್ನ ಬೆನ್ ಕೂಡ ಕೇಳಿಸ್ಕೊಂತಾನೆ. ಇದನ್ನ ಕೇಳ್ದಂತ ಬೆನ್ ನಗಾಡ್ದ, ಅಯ್ಯೋ ಚಿಕ್ಕ ಹುಡುಗಿ, ನೀನ್ ಅಷ್ಟೊಂದು ಭಯ ಪಡಕ್ ಹೋಗ್ಬೇಡ, ನೋಡು ನಾನೇನೆ ಈ ಫ್ಲೈಟ್ ನ ಕೋ-ಪೈಲಟ್, ನಾನ್ ಇರ್ಬೇಕಾದ್ರೆ ಈ ಫ್ಲೈಟ್ ಯಾವ ರೀತಿ ಕೆಳಬಿಡಕ್ಕಾಗುತ್ತೆ, ನೀನೇನು ಅಷ್ಟು ಭಯ ಪಡಕ್ ಹೋಗ್ಬೇಡ, ಆರಾಮಾಗಿ ಕೂತ್ಕೊ ಅಂತ ಹೇಳ್ತಾ ಇದ್ದಾನೆ. ಬೆನ್ ಈ ರೀತಿ ಹೇಳಿದ ತಕ್ಷಣ ಕೋರಾಗೂ ಸ್ವಲ್ಪ ಸಮಾಧಾನ ಆಗುತ್ತೆ. ಅದಕ್ಕೆ ನೋಡು ಸ್ವಲ್ಪ ಧೈರ್ಯವಾಗಿ ಕೂತ್ಕೊಂತಾಳ. ಇದಾದ್ಮೇಲೆ ಬೆನ್ ತನ್ನ ಡ್ಯೂಟಿ ಮಾಡಕಂತ ಹೊರಟೋಗ್ತಾನೆ. ಅಷ್ಟರಲ್ಲಿ ಈಗ ಡೆಕ್ಲಾನ್
ಹೊಸ ಹೆಂಡತಿ ಕೂಡ ತೋರಿಸ್ತಾರೆ. ಆಕ್ಚುಲಿ ಇದು ಡೆಕ್ಲನ್ಗೆ ಎರಡನೇ ಮದುವೆ. ಈಗ ಡೆಕ್ಲನ್ ಹೊಸ ಹೆಂಡತಿ ಬಂದಿದ್ದಾರಲ್ಲ, ಅವ್ರ ಜೊತೆ ಅವರ ಮಗನು ಬಂದಿದ್ದಾನೆ. ಅವನ ಹೆಸರು ರಾಬಿನ್. ರಾಬಿನ್ಗೆ ಕ್ಲೋರ್ ಅಂದ್ರೆ ತುಂಬಾನೇ ಇಷ್ಟ. ಅದಕ್ಕೆ ಅವನು ಅವಳ ಸಿಸ್ಟರ್ ತರ ಟ್ರೀಟ್ ಮಾಡ್ತಾ ಇದ್ದಾನೆ. ಆದ್ರೆ ಕ್ಲೋರಾಗಿ ಇವನ ಕಂಡ್ರೆ ಒಂದು ಚೂರು ಕೂಡ ಇಷ್ಟ ಇಲ್ಲ. ಯಾಕಂದ್ರೆ ಇವ್ರಿಬ್ರಿಗೂ ತಂದೆ ಒಬ್ಬರೇ ಇರ್ಬೋದು, ಬಟ್ ತಾಯಿ ಬೇರೆ ಬೇರೆ ಅಲ್ವಾ, ಅದಕ್ಕೆ ಇವಳಿಗೆ ಇಷ್ಟೊಂದು ಕೋಪ ಇರುತ್ತೆ. ರಾಬಿನ್ ಏನಾದ್ರು ತಮಾಷೆ ಮಾಡಕ್ ಹೋದ್ರೆ ಮುಖನ ತಿರ್ಸ್ಕೊಳೋದು, ಅವ್ನು ಬಂದು ಪಕ್ಕದಲ್ಲಿ ಕುತ್ಕೊಂಡ್ ಹೋದ್ರೆ ಅಲ್ಲಿಂದ ಎದ್ದೋಗೋದು, ಇದೇ ರೀತಿ ಮಾಡ್ತಾ ಇರ್ತಾಳೆ. ಆಕ್ಚುಲಿ ಡಾಕ್ಲನ್ ಇವರಿಬ್ರು ಅಣ್ಣ ತಂಗಿಯಾಗಿ ಅರ್ಥ ಮಾಡ್ಕೊಳ್ಳಿ ಅನ್ಬಿಟ್ಟು ಫ್ಲೈಟ್ ಅಲ್ಲಿ ಟ್ರಿಪ್ ಅನ್ನ ಕರ್ಕೊಂಡು ಹೋಗ್ತಾ ಇರೋದು. ಅದೇ ರೀತಿ ರಾಬಿನ್ ಏನು ಕಡಿಮೆ ಇಲ್ಲ, ಅವನು ಸ್ವಲ್ಪ ಚೀಟಿ ಹುಡುಗ. ಅವನು ಒಂದ್ ಕಡೆ ಕೂತ್ಕೊಂಡ್ರೆ ಕೂತ್ಕೊಂಡೋನೇ ಅಲ್ಲ, ಫ್ಲೈಟ್ ಪೂರ್ತಿ ಓಡಾಡ್ತಾನೆ ಇರ್ತಾನೆ. ಅದೇ ರೀಸನ್ಗೆ ಅವ್ರ ಅಮ್ಮ ಇವನ ನಂಬಕ್ಕಾಗಲ್ಲ ಅನ್ಬಿಟ್ಟು ಅವನಿಗೊಂದು ಲೊಕೇಶನ್ ಟ್ರ್ಯಾಕರ್ ನ ಆಡ್ ಮಾಡಿರ್ತಾಳೆ. ಅದರ ಲೊಕೇಶನ್ ಟ್ರ್ಯಾಕ್ ಆಡ್ ಆಗಿರುತ್ತಲ್ಲ, ಅದರ ಡಿವೈಸ್ ನ ತಂದು ಕ್ಲೋರಾ ಪಕ್ಕದಲ್ಲೇ ಇಟ್ಟಿರ್ತಾಳೆ. ಯಾಕಂದ್ರೆ ಕ್ಲೋರಾ ಇದನ್ನ ನೋಡ್ತಾ ಇದ್ರು ಅವ್ನ ಜೊತೆ ಸೇರ್ಕೊಂತಾಳೇನೋ ಅಂತ. ಈಗ ಡೆಕ್ಲನ್ ಹೆಂಡತಿ ಇವ್ರಿಗೆ ನೀವೆಲ್ಲರೂ ಹೋಗಿ ಫ್ಲೈಟ್ ಅಲ್ಲಿ ಕುತ್ಕೊಳ್ಳಿ, ನಾನು ಹೋಗಿ ಕಾರ್ನ ಪಾರ್ಕ್ ಮಾಡಿ ಬರ್ತೀನಿ ಅಂತ ಹೇಳ್ತಾಳೆ. ಇದಾದ್ಮೇಲೆ ನಮಗೆ ಈ ಲಗೇಜ್ ಬರುತ್ತಲ್ಲ, ಪ್ಯಾಸೆಂಜರ್ ಲಗೇಜ್, ಅದನ್ನ ಸ್ಟೋರ್ ಮಾಡ್ತಾರೋದನ್ನ ನಮಗೆ ತೋರಿಸ್ತಾರೆ. ಅದೇ ರೀತಿ ಆ ಡ್ಯಾನ್ ಬ್ಯಾಗ್ ಕೂಡ ಅದೇ ಕಂಟೈನರ್ ಅಲ್ಲಿ ಹಾಕ್ತಾ ಇದ್ದಾರೆ. ಈ ಸೀನ್ ನ ನೀವು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಇದನ್ನ ನೋಡಿದ್ರೆ ನಿಮಗೆ ಒಂದು ಕಾಮನ್ ವರ್ಕ್ ತರ ಕಾಣ್ತಾ ಇದೆ. ಬಟ್ ಈ ಸ್ಟೋರಿಲಿ ಒಂದು ಟ್ವಿಸ್ಟ್ ಅನ್ನಲ್ಲ, ಅದು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಸೀನ್ ಅಲ್ಲಿ ಚೀನಾದ ಒಂದು ಗೇಮರ್ ನ ನಮಗೆ ತೋರಿಸ್ತಾರೆ. ಇವಳ ಹೆಸರು ಲಿಲ್ಲಿ ಲಾಸ್ ಏಂಜಲ್ಸ್ಗೆ ಬಂದಿದ್ದು ಒಂದು ಪಬ್ಜಿ ಗೇಮ್ ನ ಟೂರ್ನಿಮೆಂಟ್ ಆಡೋದಕ್ಕೆ. ಟೂರ್ನಿಮೆಂಟ್ ಅಲ್ಲಿ ಇವಳು ಬರೀ ಆಟನ ಆಡಿಲ್ಲ, ಬದಲಾಗಿ ಇವಳ ಟೀಮ್ ಅನ್ನ ಗೆಲ್ಸ್ಕೊಂಡಿದ್ದಾಳೆ. ಅದೇ ರೀಸನ್ ಇವಳು ತುಂಬಾನೇ ಖುಷಿಯಿಂದ ತಮ್ಮ ಊರ್ ಕಡೆ ಹೋಗ್ತಾ ಇದ್ದಾಳೆ, ಅಂದ್ರೆ ಚೀನಾ ಕಡೆಗೆ. ಲಾಸ್ ಏಂಜಲ್ಸ್ಗೆ ಲಿಲ್ಲಿ ಮಾತ್ರ ಬಂದಿಲ್ಲ, ಬದಲಾಗಿ ಅವಳ ಗೇಮಿಂಗ್ ಪಾರ್ಟ್ನರ್ ಅಂತ ಸ್ಯಾಮ್ ನ ಜೊತೆ ಬಂದಿದ್ದಾಳೆ. ಈಗ ಸ್ಯಾಮ್ ಎಲ್ಲಿದೆ ಅಂತ ನೋಡಿದ್ರೆ ಸ್ಯಾಮ್ ಎಲ್ಲೂ ಕೂಡ ಕಾಣ್ತಾ ಇಲ್ಲ. ಅದಕ್ಕೆ ಲಿಲ್ಲಿ ಏರ್ಪೋರ್ಟ್ ಎಲ್ಲ ಅವನನ್ನ ಹುಡುಕ್ತಾ ಇದ್ದಾಳೆ. ಸ್ಯಾಮ್ ಕತೆ ಏನಂದ್ರೆ ಅವ್ನು ಎಲ್ಲೋದ್ರೂ ಹೇಳ್ಬಿಟ್ಟು ಹೋಗೋನಲ್ಲ, ಬದಲಾಗಿ ಅವನು ಬರ್ಬೇಕಾದ್ರೆ ತುಂಬಾ ಲೇಟ್ ಆಗಿ ಬರ್ತಾ ಇರ್ತಾನೆ. ಇದರಿಂದ ಲಿಲ್ಲಿಗೆ ತುಂಬಾನೇ ಬೇಜಾರಾಗ್ತಾ ಇರುತ್ತೆ. ಇದಾದ್ಮೇಲೆ ಲಿಲ್ಲಿ ಫೋನ್ ತಗೊಂಡು ಸ್ಯಾಮ್ಗೆ ಫೋನ್ ಮಾಡ್ತಾ ಇರ್ತಾಳೆ. ಬಟ್ ಅಷ್ಟರಲ್ಲಿ ಲಿಲ್ಲಿಯ ಆಪೋನೆಂಟ್ ಹುಡುಗರು ಅಲ್ಲಿಗೆ ಬರ್ತಾರೆ. ಅವರಿಗೆ ಲಿಲ್ಲಿನ ಮುಂದೆ ಇಟ್ಕೊಂಡು ರೇಗಿಸ್ತಾ ಇದ್ದಾರೆ. ಯಾಕಂದ್ರೆ ಲಿಲ್ಲಿ ಅವ್ರನ್ನ ಗೇಮ್ ಅಲ್ಲಿ ಸೋಲ್ಸಿದ್ದಾಳಲ್ವಾ, ಅದೇ ಬೇಜಾರಿಗೆ ಅವರು ಈ ರೀತಿ ಮಾಡ್ತಾ ಇರೋದು. ಇದರಿಂದ ಲಿಲ್ಲಿಗೆ ತುಂಬಾನೇ ಇರಿಟೇಟ್ ಆಗ್ತಾ ಇರುತ್ತೆ. ಬಟ್ ಆದ್ರೂ ಆ ಹುಡುಗರು ಲಿಲ್ಲಿನ ಇರಿಟೇಟ್ ಮಾಡೋದು ಬಿಡ್ತಾನೆ ಇಲ್ಲ. ಒಬ್ಬನಾದ್ರೆ ಮೇಡಮ್ ನಿಮ್ ಕಡೆಯಿಂದ ಒಂದು ಸೆಲ್ಫಿ ಸಿಗ್ಬೋದಾ ಅಂತ ಕೇಳ್ತಾ ಇದ್ದಾರೆ. ಇನ್ನೊಬ್ಬ ಮೇಡಮ್ ನಿಮ್ದು ಫೋನ್ ನಂಬರ್ ಸಿಗ್ಬೋದಾ ಅಂತ ಕೇಳ್ತಾ ಇದ್ದಾನೆ. ಅದೇ ರೀತಿ ಲಿಲ್ಲಿಗೆ ಒಬ್ಬರಾದ್ಮೇಲೆ ಒಬ್ರು ಇರಿಟೇಟ್ ನ ಮಾಡ್ತಾನೆ ಇದ್ದಾರೆ. ಅದೇ ರೀಸನ್ಗೆ ಲಿಲ್ಲಿ ಇವ್ರ ಸವಸನ ಬೇಡ ಅಂತ ಅಲ್ಲಿಂದ ಟ್ರೈ ಮಾಡ್ತಾಳೆ. ಬಟ್ ಅಷ್ಟರಲ್ಲಿ ಸ್ಯಾಮ್ ಕೂಡ ಅಲ್ಲಿಗೆ ಬಂದ್ಬಿಡ್ತಾನೆ. ಈಗ ಸ್ಯಾಮ್ ಹುಡುಗರಿಗೆ ಲವ್ ಅವಳಿಗೆ ನಿಮ್ಮ ಹತ್ರ ಮಾತಾಡಕ್ಕೆ ಇಷ್ಟ ಇಲ್ಲ, ದಯವಿಟ್ಟು ಇಲ್ಲಿಂದ ಹೋಗಿ ಅಂತ ಹೇಳ್ತಾ ಇದ್ದಾನೆ. ಸ್ಯಾಮ್ ನ ನೋಡಿದಂತ ಲಿಲ್ಲಿಗೆ ಹಬ್ಬ ಬಂದಲ್ಲಪ್ಪ ಅಂತ ಅನಿಸ್ತಾ ಇದೆ. ಇದಾದ್ಮೇಲೆ ಲಿಲ್ಲಿ ಸ್ಯಾಮ್ಗೆ ಲವ್ ಎಲ್ಲೋ ಹೋಗಿದ್ದೆ, ಎಷ್ಟೆಲ್ಲ ಫೋನ್ ಮಾಡೋದು ಅಂತ ಕೇಳ್ತಾ ಇದ್ದಾಳೆ. ಅದಕ್ಕೆ ಸ್ಯಾಮ್ ಲಿಲ್ಲಿಗೆ ಕಾಫಿ ಕುಡಿಯಕ್ ಹೋಗಿದ್ದೆ ಕಣೆ ಅಂತ ಹೇಳ್ತಾನೆ. ಇದಾದ್ಮೇಲೆ ಇವರಿಬ್ರು ಟಿಕೆಟ್ ನ ಕನ್ಫರ್ಮ್ ಮಾಡ್ತಾರಲ್ಲ, ಆ ಪ್ಲೇಸ್ ಗೆ ಹೋಗ್ತಾರೆ. ಈಗಲೂ ಕೂಡ ಡ್ಯಾನ್ ತುಂಬಾನೇ ಅಹಂಕಾರದಿಂದ ಲೈನ್ ಅಲ್ಲೇ ಬರ್ತಾ ಇಲ್ಲ. ಬದಲಾಗಿ ಅವನು ತನ್ನ ಟಿಕೆಟ್ ನ ಕನ್ಫರ್ಮ್ ಮಾಡ್ಕೊಂಡು ಸೀದಾ ಫ್ಲೈಟ್ ಒಳಗಡೆ ಹೋಗ್ತಾ ಇದ್ದಾನೆ. ಇದನ್ನ ನೋಡಿದಂತ ಲಿಲ್ಲಿ ಇವ್ರಿಗೇನಾದ್ರು ಹುಚ್ಚಿಡಿದ್ಯಾ, ಈ ರೀತಿ ಲೈನ್ ಬಿಟ್ಟು ಹೋಗ್ತಿದ್ದಾನಲ್ಲ ಅಂತ ಬೈಕೊಂತ ಇದ್ದಾಳೆ. ಅದಕ್ಕೆ ಸ್ಯಾಮ್ ನಗಳ್ತಾ ಇಂದವರು ಭೂಮಿ ಮೇಲೆ ಇರ್ತಾರೆ ಬಿಡು, ತಲೆ ಕೆಡಿಸ್ಕೊಳಕ್ ಹೋಗಬೇಡ ಅಂತ ಹೇಳ್ತಾ ಇದ್ದಾನೆ. ಅಷ್ಟಲ್ಲಿಗೆ ಬೋರ್ಡಿಂಗ್ ಅನೌನ್ಸ್ಮೆಂಟ್ ಕೂಡ ಆಗುತ್ತೆ. ಎಲ್ಲ ಪ್ಯಾಸೆಂಜರ್ ಫ್ಲೈಟ್ ಒಳಗಡೆ ಬರ್ತಾರೆ. ಈಗ ಇವ್ರನ್ನ ವೆಲ್ಕಮ್ ಮಾಡೋದ್ರು ಏರ್ ಹೋಸ್ಟರ್ಸ್, ಅಂದ್ರೆ ಈ ಗಗನಸಖಿ ಅಂತಾರಲ್ಲ ಅವರು. ಅದರಲ್ಲಿ ಈಗ ಜೋಯಿಯನ್ ಅಂತ ಒಬ್ಬ ಹುಡುಗಿನ ತೋರಿಸ್ತಾರೆ. ಈ ಹುಡುಗಿಗೂ ಅಷ್ಟೇ ತುಂಬಾನೇ ಇಂಪಾರ್ಟೆಂಟ್ ಆಗಿರೋ ರೋಲ್ ಅನ್ನ ಈ ಮೂವಿಯಲ್ಲಿ ಕೊಟ್ಟಿದ್ದಾರೆ. ಈಗ ಏರ್ ಹೋಸ್ಟರ್ ಫ್ಲೈಟ್ ಬಗ್ಗೆ ಸೇಫ್ಟಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾದ್ಮೇಲೆ ಜೋಯಿ ಅಲ್ಲಿಂದ ಹೋಗ್ತಾ ಇದ್ದಾಳೆ. ಬಟ್ ಅಷ್ಟಲ್ಲೇ ಮ್ಯಾಟ್ ನ ಹುಡುಗಿ ಆಪೋಸಿಟ್ ಆಗಿ ಬರ್ತಾನೆ. ಮ್ಯಾಟ್ ನ ನೋಡಿದಂತ ಜೋಯಿಗೆ ಏನು ಅನ್ಸೋದಿಲ್ಲ. ಬಟ್ ಮ್ಯಾಟ್ ಗೆ ಜೋಯಿನ ನೋಡಿದ ತಕ್ಷಣ ಒಂದು ಜರ್ಕ್ ಅನ್ನೋದು ಆಗುತ್ತಲ್ಲ, ಆ ರೀತಿ ಆಗ್ತಾ ಇದೆ. ಈಗ ಅವನು ಜೋಯಿನ ನೋಡ್ತಾ ಅಯ್ಯೋ ಈ ರೀತಿ ಹುಡುಗಿ ಜೊತೆ ನಾನು ಒಂದೇ ಸಲ ಟ್ರಾವೆಲ್ ಮಾಡಕ್ಕಾಗುತ್ತಲ್ಲ ಅಂತ ತುಂಬಾನೇ ಬೇಜಾರನ್ನ ಮಾಡ್ಕೊಂತ ಇದ್ದಾನೆ. ಬಟ್ ಆ ಕಡೆ ಜೋಯಿ ಇದೇನು ಕೂಡ ಗೊತ್ತಿಲ್ಲ ಅನ್ನೋ ರೀತಿ ಸುಮ್ಮನೆ ತನ್ನ ಕೆಲಸನ ಮಾಡ್ತಾ ಇದ್ದಾಳೆ. ಬಟ್ ಮ್ಯಾಟ್ ಮಾತ್ರ ಆ ಹುಡುಗಿ ಎಲ್ಲರಿಗೂ ಹೋಗ್ಕೊಳ್ಳ ಅಲ್ಲರಿಗೂ ನೋಡ್ತಾನೆ ನಿಂತಿದ್ದಾನೆ. ಸರಿ ಇವರ ಲವ್ ಸ್ಟೋರಿ ಇಲ್ಲಿಗೆ ಇರ್ಲಿ, ಬದಲಿಗೆ ನಾವು ಮೈನ್ ಸ್ಟೋರಿ ಕಡೆ ಹೋಗೋಣ. ಇದೆಲ್ಲ ಆದ್ಮೇಲೆ ಫ್ಲೈಟ್ ರನ್ವೇಗೆ ಬಂದು ಟೇಕ್ ಆಫ್ ಕೂಡ ಆಗುತ್ತೆ. ಅದೇ ರೀತಿ ಫ್ಲೈಟ್ ಮೇಲೆ ಹಾರ್ತಾ 10,000 ಅಡಿ ಮೇಲೆ ಹೋಗುತ್ತೆ. ಅಷ್ಟು ಮೇಲೆ ಹೋಗ್ತಾ ಇರ್ಬೇಕಾದ್ರೆ ಫ್ಲೈಟ್ ಮೋಡಲ್ ಎಲ್ಲ ಇವ್ರ ಪಕ್ಕದಲ್ಲೇ ಇರುತ್ತೆ. ಇದನ್ನ ನೋಡ್ತಾರಂತ ಪ್ಯಾಸೆಂಜರ್ ಗೆಲ್ಲ ತುಂಬಾನೇ ಖುಷಿ ಆಗ್ತಾ ಇದೆ. ಯಾಕಂದ್ರೆ ಎಷ್ಟು ಜನ ಪ್ಯಾಸೆಂಜರ್ ಗೆ ಈ ಫ್ಲೈಟ್ ಜರ್ನಿ ಫಸ್ಟ್ ಟೈಮ್ ಆಗಿರುತ್ತಲ್ಲ, ಅದಕ್ಕೇನೆ. ಈಗ ಮ್ಯಾಟ್ ಅಂತ ಹೇಳಿದ್ನಲ್ಲ, ಅವನ ಪಕ್ಕದಲ್ಲಿ ಒಬ್ಬ ಅಜ್ಜಿ ಕೂತಿದ್ದಾಳೆ. ಆಕ್ಚುಲಿ ಮ್ಯಾಟ್ ನಾಚಿಕೆ ಪಡ್ತಾರೆ ಅಂತ ಹೇಳ್ತಾರಲ್ಲ, ಆ ರೀತಿ ಹುಡುಗ. ಅವನಿಗೆ ಹೊಸಬರನ್ನ ಕಂಡ್ರೆ ಅಷ್ಟು ಬೇಗ ಮಾತಾಡ್ಸಕ್ಕೆ ಬರೋದೇ ಇಲ್ಲ. ಅದಕ್ಕೇನೆ ಆ ಅಜ್ಜಿನ ಮಾತಾಡ್ಸಕ್ ಆಗಲ್ಲ ಅನ್ಬಿಟ್ಟು ಸುಮ್ನೆ ಲ್ಯಾಪ್ಟಾಪ್ ಅನ್ನ ಆಪರೇಟ್ ಮಾಡ್ತಾ ಇದ್ದಾನೆ. ಆದ್ರೆ ಏನ್ ಮಾಡೋದು, ಆ ಅಜ್ಜಿ ಮ್ಯಾಟ್ ನ ನೋಟ್ಟು ಸಣ್ಣದಾಗಿ ನಗಾಡ್ತಾ ಇದ್ದಾರೆ. ಇದರಿಂದ ಮ್ಯಾಟ್ ಗೆ ತುಂಬಾನೇ ಮುಜುಗರ ಆಗ್ತಾ ಇದೆ. ಸರಿ ಅಂತ ಮ್ಯಾಟ್ ಆ ಅಜ್ಜಿನ ಮಾತಾಡ್ತಾನೆ. ಅಂತ ಏನ್ ಅಜ್ಜಿ ನನ್ನನ್ನೇ ನೋಡ್ತಾ ಇದ್ರೆ ಏನ್ ಸಮಾಚಾರ ಅಂತ ಕೇಳ್ತಾನೆ. ಅದಕ್ಕೆ ಆ ಅಜ್ಜಿ ತನ್ನ ಮೊಮ್ಮಗಳ ಫೋಟೋನ ತೋರಿಸಿ ನನ್ನ ಮೊಮ್ಮಗಳು ನೋಡಕ್ ಹೋಗ್ತಾ ಇದ್ದೀನಪ್ಪ ಅಂತ ಹೇಳ್ತಾಳೆ. ಅದಕ್ಕೆ ಮ್ಯಾಟ್ ನಗಾಡ್ತಾ ಸೂಪರ್ ಅಜ್ಜಿ ಅಂತ ಹೇಳ್ತಾನೆ. ಹೀಗೆ ಇಬ್ರು ಮಾತಾಡ್ತಾ ಒಬ್ರಿಗೊಬ್ರು ಪರಿಚಯ ಮಾಡ್ಕೊಂಡ್ಬಿಡ್ತಾರೆ. ಇನ್ನೊಂದ್ ಕಡೆ ಡ್ಯಾನ್ ಅವನ ಕೆಲಸ ಅವನಿಗೆ ಶುರು ಮಾಡ್ಕೊಂಡಿದ್ದಾನೆ. ಅದೇನಂದ್ರೆ ಕಾಲಿಂಗ್ ಬಟನ್ ಬರುತ್ತಲ್ಲ, ಅದನ್ನ ಸುಮ್ಮನೆ ಪ್ರೆಸ್ ಮಾಡ್ತಾನೆ. ಈಗ ಅಲ್ಲಿಗೆ ಬಂದಂತ ಜೋಯ್ ಸರ್ ನಮ್ ಕಡೆಯಿಂದ ಏನ್ ಸರ್ವಿಸ್ ಬೇಕು ಅಂತ ಕೇಳ್ತಾಳೆ. ಅದಕ್ಕೆ ಡ್ಯಾನ್ ಮೇಡಮ್ ನನಗೆ ಏರ್ ಪ್ಲಗ್ ಬೇಕು ಅಂತ ಕೇಳ್ತಾ ಇದ್ದಾನೆ. ಅದಕ್ಕೆ ಜೋಯ್ ಸಾರಿ ಸರ್ ಏರ್ ಪ್ಲಗ್ ಮುಗಿದಿದೆ ಅಂತ ಹೇಳ್ತಾಳೆ. ಇದರಿಂದ ಡ್ಯಾನ್ಗೆ ತುಂಬಾನೇ ಬೇಜಾರಾಗ್ತಾ ಇದೆ. ಬೇಜಾರಾದ್ರೆ ಡ್ಯಾನ್ ಏನ್ ಮಾಡ್ತಾನೆ, ಸಿಗರೇಟ್ ನ ಹೊಡಿತಾನೆ. ಅದಕ್ಕಂತ ಸಿಗರೇಟ್ ನ ತೆಗೆದು ಕೈಯಲ್ಲಿ ಇಟ್ಕೊಂತಾನೆ. ಇದನ್ನ ನೋಡಿದಂತ ಜಾಯ್ ಡ್ಯಾನ್ಗೆ ಸರ್ ಸಿಗರೇಟ್ ನೆಲ್ಲ ಫ್ಲೈಟ್ ಅಲ್ಲಿ ಸ್ಮೋಕ್ ಮಾಡಂಗಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಡ್ಯಾನ್ ಕಾಮಿಡಿ ಮಾಡ್ತಾ ಮೇಡಮ್ ನೀವು ಆ ರೀತಿ ಅನ್ಕೊಳಕ್ ಹೋಗ್ಬೇಡಿ, ಈ ಸಿಗರೇಟ್ ನಾನು ಸ್ಮೋಕ್ ಮಾಡಕ್ಕಲ್ಲ, ಬದಲಿಗೆ ಕಿವಿಯಲ್ಲಿ ಇಟ್ಕೊಂಡಕ್ಕೆ ತಗೊಂಡಿದ್ದೀನಿ ಅಂತ ಹೇಳ್ತಾನೆ. ಇವನ ಈ ಮಾತು ಕೇಳಿದಂತ ಜೋಯಿಗೂ ಕೂಡ ನಗು ಬರುತ್ತೆ. ಇದಾದ್ಮೇಲೆ ಜೋಯಿ ಅಲ್ಲಿಂದ ಹೊರಟೋಗ್ತಾಳ. ಈಗ ಜೋಯಿ ಹೋಗ್ತಾ ಇರ್ಬೇಕಾದ್ರೆ ಮ್ಯಾಟ್ ಅವಳ ಕಣಿಗೆ ಬೀಳ್ತಾನೆ. ಈಗ ಜೋಯಿ ಅವನೇ ನೋಡ್ತಾ ಹಾಯ್ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳ. ಇಷ್ಟೇ ಸಾಕಾಗಿತ್ತು ಮ್ಯಾಟ್ಗೆ. ಅವನ ಅಲ್ಲೇನೆ ಐಸ್ ಕ್ರೀಮ್ ತರ ಕರ್ಗೋಗ್ತಾನೆ. ಇದನ್ನ ನೋಡಿದಂತ ಅಜ್ಜಿ ಮ್ಯಾಟ್ಗೆ ಲೋ ಮಗ ಇಷ್ಟ ಬೇಗ ಕರ್ಗೋಗ್ಬಿಟ್ಟ, ಇನ್ನ ಮತ್ತೆ ಆ ಹುಡುಗಿ ನೋಡಿದ್ರೆ ನಿಮ್ಮಿಬ್ರಿಗೂ ಜೋಡಿ ಚೆನ್ನಾಗಿ ಕಾಣ್ತಾ ಇಲ್ಲ, ಅದೇ ರೀತಿ ನನಗೆ ಅನಿಸ್ತಾ ಇದೆ ನೀನು ಮತ್ತೆ ಹುಡುಗಿ ಒಂದಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಆಕ್ಚುಲಿ ಅಜ್ಜಿ ಇದನ್ನ ಹೇಳ್ತಾ ಇರೋದು ತಮಾಷೆಗಾಗಿ. ಇದನ್ನ ಕೇಳಿದಂತ ಮ್ಯಾಟ್ಗೆ ಅಜ್ಜಿಗೆ ಏನ್ ಹೇಳ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ಇದಾದ್ಮೇಲೆ ಸೀನ್ ಲಿಲ್ಲಿ ಮತ್ತೆ ಸ್ಯಾಮ್ ಕಡೆ ತಿರುಗುತ್ತೆ. ಲಿಲ್ಲಿ ಸ್ಯಾಮ್ ಪಕ್ಕದಲ್ಲೇ ಕೂತಿದ್ದಾರೆ. ಬಟ್
ಸ್ಯಾಮ್ ಲಿಲ್ಲಿನೇ ಮಾತಾಡ್ತಿ ಏನನ್ನು ಯೋಚನೆ ಮಾಡ್ತಾ ಕೂತಿದ್ದಾನೆ. ಲಿಲ್ಲಿ ಏನೋ ಅನ್ಕೊಂಡಿದ್ಲು ಸ್ಯಾಮ್ ಏನಾದ್ರೂ ಮಾತಾಡ್ಬೋದಾ ಅಂತ. ಬಟ್ ಸ್ಯಾಮ್ ಆ ರೀತಿ ಮಾಡೋದಿಲ್ಲ. ಬದಲಿಗೆ ಅವನು ಸೀಟ್ಗೆ ಹೊರ್ಕೊಂಡು ನಿದ್ದೆ ಮಾಡೋ ತರ ಆಕ್ಟಿಂಗ್ ಮಾಡ್ತಾ ಇದ್ದಾನೆ. ಇದನ್ನ ನೋಡಂತ ಲಿಲ್ಲಿಗೆ ತುಂಬಾನೇ ಕೋಪ ಬರ್ತಾ ಇದೆ. ಅದಕ್ಕೆ ಲಿಲ್ಲಿ ಸ್ಯಾಮ್ ನ ಲೈಟ್ ಆಗಿ ತಟ್ಬಿಟ್ಟು, ಹಲೋ ಸರ್, ನಿದ್ದೆ ಮಾಡ್ತಾ ಇದ್ದೀರಾ? ಯಾರಾದ್ರೂ ಹುಡುಗರು ಬಂದು ನನ್ನ ಮಾತಾಡಿದ್ರೆ ನಿಮ್ಗೆ ಕೋಪ ಬರುತ್ತೆ, ಸರಿ ಹೋಗ್ಲಿ ಬಿಡು ಅಂತ ನಾನೇ ಬೇರೆ ಯಾರಾದ್ರೂ ಹೋಗಿ ಮಾತಾಡಿದ್ರೆ ಅದನ್ನು ಕೂಡ ನೀನು ಸೇರಿಸ್ಕೊಳೋದಿಲ್ಲ. ಆದ್ರೆ ನೀನಿದೆಯಲ್ಲ, ನೀನು ಕೂಡ ನನ್ನ ಜೊತೆ ಮಾತಾಡೋದಿಲ್ಲ, ಇದೇನಂತ ನಂಗೆ ಅರ್ಥನೇ ಆಗ್ತಿಲ್ಲ ಅಂತ ಕೇಳ್ತಾ ಇದ್ದಾಳೆ. ಇದನ್ನ ಕೇಳಂತ ಸ್ಯಾಮ್ ಸಣ್ಣದಾಗಿ ಕಣ್ಣನ್ನ ತೆಗೆದು ನಗಾಡ್ತಾನೆ. ಆದ್ರೆ ಅವಳ ಕ್ವಶನ್ಗೆ ಇದಲ್ವಲ್ಲ ಉತ್ತರ. ಆಕ್ಚುಲಿ ಹೇಳ್ಬೇಕಂದ್ರೆ ಸ್ಯಾಮ್ ಮತ್ತೆ ಲಿಲ್ಲಿ ಚೈಲ್ಡ್ಹುಡ್ ಫ್ರೆಂಡ್ಸ್. ಅವ್ರಿಬ್ರಿಗೂ ಈಗ ಒಬ್ಬರ ಮೇಲೆ ಒಬ್ರಿಗೆ ಲೈಟ್ ಆಗಿ ಲವ್ ಆಗ್ತಾ ಇದೆ. ಆದ್ರೆ ಏನ್ ಮಾಡೋದು, ಇಬ್ರು ಕೂಡ ಒಬ್ರಿಗೊಬ್ರು ಲವ್ ನ ಎಕ್ಸ್ಪೋಸ್ ಮಾಡ್ತಾನೆ ಇಲ್ಲ. ಬಟ್ ಇವ್ರಿಬ್ರಿಗೆ ಈ ದಿನ ಸ್ಪೆಷಲ್ ದಿನ. ಯಾಕಂದ್ರೆ ಪಬ್ಜಿ ನಾಡಿ ಇವ್ರು ಗೇಮ್ ಅನ್ನ ಗೆದ್ದಿದಾರಲ್ಲ, ಅದಕ್ಕೇನೆ. ಇದೇ ಟೈಮ್ಗೆ ಲಿಲ್ಲಿ ತನ್ನ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ಒಂದು ಲೆಟರ್ ನಲ್ಲಿ ಬರೀತಾ ಇದ್ದಾಳೆ. ಈ ಲೆಟರ್ ನ ಯಾರಿಗೆ ಬರ್ತಿರೋದು? ಸ್ಯಾಮ್ಗೆ. ಅದಕ್ಕಂತಾನೆ ಲಿಲ್ಲಿ ಆ ಲೆಟರ್ ನ ತೆಗೆದು ಸ್ಯಾಮ್ಗೆ ಕೊಡ್ತಾಳೆ. ಬಟ್ ಎಷ್ಟೇ ಓದಾದ್ರೂ ಸ್ಯಾಮ್ ಆ ಲೆಟರ್ ನ ಓದೋದೇ ಇಲ್ಲ. ಇದರಿಂದ ಪಾಪ ಲಿಲ್ಲಿಗೆ ತುಂಬಾನೇ ಬೇಜಾರಾಗ್ತಾ ಇದೆ. ಅವಳಿಗೆ ಸ್ಯಾಮ್ಗೆ ಲವ್ ನಾನು ಕೊಟ್ಟ ಲೆಟರ್ ನ ಓದ್ದ ಅಂತ ಕೇಳ್ತಾಳೆ. ಅದಕ್ಕೆ ಸ್ಯಾಮ್ ಲಿಲ್ಲಿಗೆ, ಇಲ್ಲ ಕಣೆ, ಅದಕ್ಕೇನ್ ಇಷ್ಟೊಂದು ಅರ್ಜೆಂಟ್ ಮಾಡ್ತೀಯಾ, ಮನೆಗೆ ಹೋಗ್ಬಿಟ್ಟು ಓದ್ಕೊಂತೀನಿ ಬಿಡು ಅಂತ ಹೇಳ್ತಾ ಇದ್ದಾನೆ. ಈ ಮಾತನ್ನ ಕೇಳಿದಂತ ಲಿಲ್ಲಿಗೆ ತನ್ನ ಮನಸ್ಸಲ್ಲೇ ಒಂದು ಆತಂಕ ಆಗ್ತಾ ಇದೆ. ಯಾಕಂದ್ರೆ ಸ್ಯಾಮ್ ಆ ಲೆಟರ್ ನ ಇಲ್ಲೇ ಓದಿ ತನ್ನ ಆನ್ಸರ್ ಏನಂತ ಇಲ್ಲೇನೆ ಹೇಳ್ಬಿಡ್ತಾನೆ. ಬಟ್ ಮನೆಗೆ ಹೋದ್ರೆ ಸ್ಯಾಮ್ ಆನ್ಸರ್ ಮಾಡ್ತಾನೋ ಇಲ್ಲ ಅನ್ನೋದೇ ಇವಳಿಗೆ ಡೌಟ್ ಇರುತ್ತೆ. ಅದಕ್ಕೆ ಲಿಲ್ಲಿ ಮನಸ್ಸಲ್ಲಿ, ಅಯ್ಯೋ ದೇವ್ರೆ, ಈ ಹುಡುಗನಿಗೆ ಯಾವಾಗಪ್ಪ ಒಳ್ಳೆ ಬುದ್ಧಿ ಕೊಡ್ತೀಯ ಅಂತ ಅನ್ಕೊಂತಾ ಇದ್ದಾಳೆ. ಬಟ್ ಅಷ್ಟರಲ್ಲಿ ಸ್ಯಾಮ್ ತನ್ನ ಸೀಟ್ ಇಂದ ಎದ್ದು ನಿಂತ್ಕೊಂತಾನೆ. ಇವನ್ನ ನೋಡ್ತಂತ ಲಿಲ್ಲಿ, ಲವ್ ಎಲ್ಗೋ ಹೋಗ್ತಾ ಇದೀಯ ಅಂತ ಕೇಳ್ತಾಳೆ. ಅದಕ್ಕೆ ಸ್ಯಾಮ್, ನನ್ಗೊಂದು ಸೀಕ್ರೆಟ್ ಆಪರೇಷನ್ ಇದೆ ಕಣೆ ಅಂತ ಹೇಳ್ತಾನೆ. ಇದನ್ನ ಕೇಳ್ದಂತ ಲಿಲ್ಲಿ ಗೌರಿಯಿಂದ, ಲವ್ ಏನದು ಸೀಕ್ರೆಟ್ ಆಪರೇಷನ್ ಅಂತ ಕೇಳ್ತಾಳೆ. ಲೈ, ನಾನು ವಾಶ್ರೂಮ್ ಹೋಗ್ಬೇಕು ಕಣೆ, ಅದೇ ಕಣೆ ಆಪರೇಷನ್ ಅಂತ ಹೇಳ್ತಾನೆ. ಇದಾದ್ಮೇಲೆ ಸ್ಯಾಮ್ ಬಾತ್ರೂಮ್ ಗೆ ಹೋಗಿ ಡೋರ್ ಅನ್ನ ಲಾಕ್ ಮಾಡ್ಕೊಂಡು ತನ್ನ ಜೋಬಲ್ ಇತ್ತಲ್ಲ ಲಿಲ್ಲಿ ಕೊಟ್ಟಿದಂತ ಆ ಲೆಟರ್ ಅದನ್ನ ಓಪನ್ ಮಾಡಿ ನೋಡ್ತಾ ಇದ್ದಾನೆ. ಆ ಲೆಟರ್ ನ ಹಿಡ್ಕೊಂಡಿರೋ ಸ್ಯಾಮ್ಗೆ ತುಂಬಾನೇ ಖುಷಿ ಆಗ್ತಾ ಇದೆ. ಯಾಕಂದ್ರೆ ಅವನು ತುಂಬಾನೇ ದಿನದಿಂದ ಲಿಲ್ಲಿಗೆ ಲವ್ ಮಾಡ್ತಾ ಇದೀನಿ ಅಂತ ಹೇಳಕ್ಕೆ ಆಗಿರ್ಲಿಲ್ಲ. ಬದಲಿಗೆ ಈಗ ಲಿಲ್ಲಿನೇ ಇವನಿಗೊಂದು ಲೆಟರ್ ನ ಬರ್ಕೊಟ್ಟಿದ್ದಲ್ಲ, ಅದಕ್ಕೆ ಅವನಿಗೆ ತುಂಬಾನೇ ಖುಷಿ ಆಗ್ತಾ ಇದೆ. ಇದಾದ್ಮೇಲೆ ಸ್ಟೋರಿ ಡೆಕ್ಲಾನ್ ಇದನ್ನಲ್ಲ ಅವನ ಫ್ಯಾಮಿಲಿ ಕಡೆ ಹೋಗುತ್ತಾ. ಕ್ಲೋರಾನ ನೋಡಿದ್ರೆ ಕ್ಲೋರಾ ಪೂರ್ತಿಗೆ ಫೋನ್ ಅಲ್ಲೇ ಮುಳುಗೋಗಿದ್ದಾಳೆ. ಬಟ್ ರಾಬಿನ್ ಮಾತ್ರ ಕ್ಲೋರಾನ ಮತ್ತೆ ಮಾತಾಡ್ಸಕ್ಕೆ ಟ್ರೈ ಮಾಡ್ತಾನೆ ಇದ್ದಾನೆ. ಆದ್ರೆ ಅವಳು ಅವನ ಕಡೆ ತಿರುಗು ಕೂಡ ನೋಡ್ತಾ ಇಲ್ಲ. ಇದನ್ನ ನೋಡಿದಂತ ಡೆಕ್ಲಾನ್ ಕ್ಲೋರಾಗೆ, ಕ್ಲೋರಾ ಫಸ್ಟ್ ಆಫ್ ಕೆಳಗಡೆ ಇಡೋ, ನಿನ್ನ ಆಗ್ಲಿಂದ ರಾಬಿನ್ ಮಾತಾಡ್ತಾನೆ ಇದ್ದಾನೆ, ಅವನ ಹತ್ರ ನೀನು ಮಾತಾಡಕ್ಕೆ ಯಾಕೆ ಇಷ್ಟು ಕಷ್ಟ ಪಡ್ತಾ ಇದೀಯಾ? ಅವನು ಬೇರೆ ಯಾರು ಅಲ್ಲಮ್ಮ, ಅವನಿನ ಬ್ರದರೇ, ಅವನ ಹತ್ರ ಪ್ರೀತಿಯಿಂದ ಮಾತಾಡೋ ಅಂತ ಕೇಳ್ಕೊಂತಾ ಇದ್ದಾನೆ. ಇವನು ಈ ಮಾತು ಕ್ಲೋರಾಗೆ ಕಿರಿಕಿರಿ ಆಗ್ತಾ ಇದೆ. ಅದಕ್ಕೇನೆ ಕ್ಲೋರಾ ಇವರ ಸವಾಸನೆ ಬೇಡ ಅಂತ ಹೆಡ್ ಫೋನ್ ಹಾಕೊಂತಾಳೆ. ಈ ಕಡೆ ರಾಬಿನ್, ಏನಪ್ಪಾ ನಮ್ಮ ಸಿಸ್ಟರ್ ಈ ರೀತಿ ಮಾತಾಡಲ್ಲ ಅಂತ ತುಂಬಾನೇ ಬೇಜಾರನ್ನ ಮಾಡ್ಕೊಂತಾ ಇದ್ದಾನೆ. ಇದಾದ್ಮೇಲೆ ಡೆಕ್ಲಾನ್ ತನ್ನ ಹೆಂಡತಿ ಕಡೆ ನೋಡಿ ಒಂದು ಸಣ್ಣ ಸ್ಮೈಲ್ ಅನ್ನ ಕೊಡ್ತಾನೆ. ಅವಳು ಕೂಡ ಅಷ್ಟೇ ಇವನ ಮುಖನ ನೋಡಿ ಒಂದು ಸ್ಮೈಲ್ ಅನ್ನ ಕೊಡ್ತಾಳೆ. ಇವರಿಬ್ರು ಈ ರೀತಿ ಸ್ಮೈಲ್ ಮಾಡ್ತಾ ಇದ್ರೆ ಕ್ಲೋರಾ ಕೂಡ ಇದನ್ನ ಗಮನಿಸ್ತಾಳೆ. ಬಟ್ ಇದು ಕ್ಲೋರಾಗೆ ಇಷ್ಟನೇ ಆಗೋದಿಲ್ಲ. ಅದಕ್ಕೆ ಕ್ಲೋರಾ ನನಗೆ ವಾಮಿಟ್ ಬರ್ತಾ ಇದೆ ಅಂತ ಹೇಳ್ತಾಳೆ. ಅಂದ್ರೆ ಇದು ಕ್ಲೋರಾ ಮಾಡ್ತಾರಂತ ಒಂದು ನಾಟಕ. ಅದನ್ನ ಕೇಳಿದಂತ ಡೆಕ್ಲಾನ್ ನಗಡ್ತಾ, ಸರಿ ನಾನು ಬಾತ್ರೂಮ್ ಹೋಗಿ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಈಗ ಡೆಕ್ಲಾನ್ ಸ್ವಲ್ಪ ದೂರ ಹೋಗಿ ತನ್ನ ಹೆಂಡತಿನ ಕೂಡ ತನ್ನ ಜೊತೆ ಬಾ ಅಂತ ಕರ್ಕೊಂಡು ಹೋಗ್ತಾನೆ. ಇದನ್ನ ನೋಡ್ತಾರಂತ ಕ್ಲೋರಾಗೆ ತುಂಬಾನೇ ಬೇಜಾರಾಗ್ತಾ ಇದೆ. ಈಗ ಡೆಕ್ಲಾನ್ ಹೇಳ್ದಂತ ಡೆಕ್ಲಾನ್ ಹೆಂಡತಿ ಕೂಡ ಬಾತ್ರೂಮ್ ಹತ್ರ ಹೋಗ್ತಾಳೆ. ಅವಳನ್ನ ನೋಡಿದಂತ ಡೆಕ್ಲಾನ್ ತನ್ನ ಹೆಂಡತಿನ ಬಾತ್ರೂಮ್ ಒಳಗಡೆ ಹೇಳ್ಕೊಂತಾನೆ. ಇಲ್ಲಿವರೆಗೂ ಈ ಫ್ಲೈಟ್ ಅಲ್ಲಿ ತುಂಬಾನೇ ರೊಮ್ಯಾಂಟಿಕ್ ಸೀನ್ ಗಳನ್ನ ನೋಡಿದ್ವಿ, ತುಂಬಾನೇ ಲವ್ ಸೀನ್ ಗಳನ್ನ ನೋಡಿದ್ವಿ. ಇಲ್ಲಿಂದ ಈ ಸ್ಟೋರಿಲಿ ಒಂದು ಟ್ವಿಸ್ಟ್ ಬೇಕಲ್ವಾ, ಅದನ್ನ ಈಗ ನಮ್ಗೆ ತೋರಿಸ್ತಾರೆ. ಫ್ಲೈಟ್ ಟೇಕ್ ಆಫ್ ಆಗೋಕೆ ಮೊದಲು ಪ್ಯಾಸೆಂಜರ್ ಲಗೇಜ್ ಅನ್ನೆಲ್ಲ ತೆಗೆದು ಒಂದು ಕಾರ್ಗೋ ಬಾಕ್ಸ್ ಅಲ್ಲಿ ಹಾಕಿದ್ರಲ್ಲ, ಅದರಲ್ಲಿ ಡ್ಯಾನ ಸೂಟ್ ಕೇಸ್ ಕೂಡ ಇತ್ತು. ಅದರಲ್ಲಿ ಅವ್ನು ಏನ್ ಮಾಡಿದ್ದ, ಮೊಬೈಲ್ಗೂ ಮತ್ತೆ ಪವರ್ ಬ್ಯಾಂಕ್ ಕನೆಕ್ಟ್ ಮಾಡಿ ಒಳಗಡೆ ಚಾರ್ಜ್ ಆಗಿ ಬಿಟ್ಬಿಟ್ಟಿದ್ದ. ಅವ್ನ್ ಮಾಡಿರಂತ ಈ ಸಣ್ಣ ಕೆಲಸನೇ ಎಂಟೈರ್ ಫ್ಲೈಟ್ ಗೆ ಒಂದು ತಲೆನೋವು ಆಗುತ್ತೆ. ಅದೇನಂದ್ರೆ ಒಳಗಡೆ ಇದ್ದಂತ ಮೊಬೈಲ್ ಮತ್ತೆ ಪವರ್ ಬ್ಯಾಂಕ್ ಎರಡು ಕೂಡ ಈಗ ಓವರ್ ಹೀಟ್ ಆಗಿದೆ. ಅದಕ್ಕಾಗಿನೇ ಮೊಬೈಲ್ ಮತ್ತೆ ಪವರ್ ಬ್ಯಾಂಕ್ ಇಂದ ಹೊಗೆ ಕೂಡ ಬರ್ತಾ ಇದೆ. ಅದಾಗಿ ನೆಕ್ಸ್ಟ್ ಸೆಕೆಂಡ್ ಅಲ್ಲೇ ಪಟ್ ಅಂತ ಒಂದು ಸೌಂಡ್ ಕೂಡ ಬರುತ್ತೆ. ಅಂದ್ರೆ ಡ್ಯಾನ್ ಮೊಬೈಲ್ ಇತ್ತಲ್ಲ, ಅದಕ್ಕೀಗ ಬೆಂಕಿ ಅಂಟ್ಕೊಂಡ್ಬಿಟ್ಟಿದೆ. ಫಸ್ಟ್ ಗೆ ಅದೊಂದು ಸಣ್ಣ ಗಿಡಿನೇ ಇರ್ಬೋದು, ಬದಲಿಗೆ ಬ್ಯಾಗ್ ಅಲ್ಲಿ ತುಂಬಾನೇ ಬಟ್ಟೆಗಳಿದ್ದಾವಲ್ಲ, ಅದ್ರ ಮೇಲೆ ಬಿದ್ದಂತ ಬೆಂಕಿ ಸುಮ್ನೆ ಇರಕ್ಕಾಗುತ್ತಾ? ಅದಕ್ಕೆ ತುಂಬಾನೇ ಸ್ಪೀಡ್ ಆಗಿ ಅದಕ್ಕೆ ಸ್ಪ್ರೆಡ್ ಆಗ್ಬಿಡುತ್ತಾ. ಬಟ್ ಈ ರೀತಿ ಬೆಂಕಿ ಅನ್ಕೊಂಡಿದ್ಯಲ್ಲ, ಈ ವಿಚಾರ ಫ್ಲೈಟ್ ಅಲ್ಲಿ ಇರೋಂತ ಯಾರಿಗೂ ಕೂಡ ಗೊತ್ತೇ ಆಗ್ತಾ ಇಲ್ಲ. ಇದಾದ್ಮೇಲೆ ನಮಗೆ ಗೇಮ್ ಅನ್ನ ಆಡ್ತಾರಂತ ರಾಬಿನ್ ತೋರಿಸ್ತಾರ. ರಾಬಿನ್ ಗೇಮ್ ಅನ್ನ ಆಡಿ ಡಿವೈಸ್ ಅಲ್ಲಿ ಇರುವಂತ ಚಾರ್ಜ್ ನೇ ಖಾಲಿ ಮಾಡ್ಬಿಡ್ತಾನೆ. ಇದಾದ್ಮೇಲೆ ಇನ್ನೇನು ತಂದೆ ತಾಯಿ ಏನ್ ಮಾಡ್ತಾ ಇದಾರೆ ಅಂತ ನೋಡ್ತಾನೆ. ಬಟ್ ಅಲ್ಲಿ ನೋಡಿದ್ರೆ ಇವನ ತಂದೆ ತಾಯಿ ಕಾಣ್ತಾನೆ ಇಲ್ಲ. ಈಗ ಅವನಿಗೆ ಬೇರೆ ಆಪ್ಷನ್ ಇಲ್ಲ. ಸರಿ ಕ್ಲೋರಾ ಇದ್ದಾಳಲ್ವಾ, ಅವಳೋಗಿ ಅಪ್ಪ ಅಮ್ಮ ಇಲ್ಲೋದ್ರು ಅಂತ ಕೇಳ್ತಾನೆ. ಅದಕ್ಕೆ ಕ್ಲೋರಾ, ಅಪ್ಪ ಅಮ್ಮನ ಇಲ್ಲೇ ಸ್ವಿಮ್ಮಿಂಗ್ ಪೂಲ್ ಇದೆ, ಅದ್ರಲ್ಲಿ ಹೋಗಿ ಸ್ವಿಮ್ಮಿಂಗ್ ಮಾಡ್ತಾ ಇದಾರೆ, ಹೋಗೋ ಅಂತ ಬೈದ್ಬಿಡ್ತಾಳೆ. ಇದೇನೋ ಅರ್ಥನೇ ಆಗ್ತಿರಂತ ರಾಬಿನ್ ಸ್ವಿಮ್ಮಿಂಗ್ ಪೂಲ್ ಇದೆಯಾ, ನಾನು ನೋಡಿ ಇಲ್ವಲ್ಲ, ಒಂದ್ಸಲ ನೋಡ್ಕೊ ಬರ್ಬೇಕಂತ ಆ ಕಡೆನೆ ಹೋಗ್ತಾನೆ. ಯಾಕಂದ್ರೆ ರಾಬಿನ್ ಗೆ ಕ್ಲೋರಾ ಹೇಳ್ತಾರದು ಸತ್ಯ ಅಂತ ಅನಿಸ್ತಾ ಇದೆ. ಅದಕ್ಕಂತಾನೆ ರಾಬಿನ್ ಫ್ಲೈಟ್ ನ ಹಿಂದೆ ನಡ್ಕೊಂಡು ಹೋಗ್ತಾ ಇದ್ದಾನೆ. ಅದೇ ರೀತಿ ಅವನು ಹುಡುಕ್ತಾ ಫ್ಲೈಟ್ ನ ಹಿಂದೆಗೆನೆ ಬಂದ್ಬಿಡ್ತಾನೆ. ಈಗ ಲಾಸ್ಟ್ ಗೆ ಬಂದಾಗ ಲಾಸ್ಟ್ ಅಲ್ಲಿ ಕೂತಿದ್ದ ಯಾರು, ಮ್ಯಾಟ್ ಗೆ ರಾಬಿನ್ ತುಂಬಾನೇ ಬೇಜಾರಲ್ಲಿರೋದು ಕಾಣುತ್ತೆ. ಅದಕ್ಕೀಗ ಮ್ಯಾಟ್ ರಾಬಿನ್ ಗೆ, ಹೇ ಗೇಮ್ ಮಾಡ್ತೀಯಾ ಅಂತ ಕೇಳ್ತಾನೆ. ಇದು ಕೇಳಿದಾಗ ರಾಬಿನ್ ಸುಮ್ನೆ ಮಾಡ್ತಾನೆ, ಹಾ ನಾನು ಗೇಮ್ ಮಾಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಮ್ಯಾಟ್, ಬಾ ಇಬ್ರು ಸೇರ್ಕೊಂಡು ಗೇಮ್ ಅನ್ನ ಆಡೋಣ ಅಂತ ಒಂದು ಟ್ಯಾಬ್ ಅನ್ನ ಅವನಿಗೆ ಕೊಡ್ತಾನೆ. ಇದಾದ್ಮೇಲೆ ಇಬ್ರು ಸೇರ್ಕೊಂಡು ಗೇಮ್ ಅನ್ನ ಆಡಿದ್ದು. ಮೇಲೆ ಇರೋಂತ ಕ್ಯಾಬಿನ್ ತುಂಬಾನೇ ಕೂಲ್ ಆಗಿದೆ. ಬಟ್ ಕೆಳಗಡೆ ಇರೋಂತ ಕಾರ್ಗೋ ಹತ್ಕೊಂಡು ಉರಿತಾ ಇದೆ. ಒಳಗಡೆ ಬರ್ತಾರಂತ ಬೆಂಕಿ ಆಗ್ಲಿ ಹೊಗೆ ಆಗ್ಲಿ ಇವ್ರು ಯಾರಿಗೂ ಕೂಡ ಗೊತ್ತೇ ಆಗ್ತಾ ಇಲ್ಲ. ಆದ್ರೆ ಆ ಬೆಂಕಿ ಒಂದ್ ಕಾರ್ಗೋ ಬಾಕ್ಸ್ ಇಂದ ಇನ್ನೊಂದ್ ಕಾರ್ಗೋ ಬಾಕ್ಸ್ ಗೆ ಅಂಟ್ಕೊಂತಾನೆ ಇದೆ. ಇದಾದ್ಮೇಲೆ ಕಾಕ್ಪಿಟ್ ಅಲ್ಲಿ ಕೂತಿರೋಂತ ಬೆನ್
ಮತ್ತೆ ಆ ಗುಂಡಣ್ಣ ಇಬ್ಬರು ತೋರಿಸ್ತಾರೆ. ಅವ್ರ ಕೆಲಸ ಏನು ಪೈಲಟಿಂಗ್ ಮಾಡ್ತಾ ಫ್ಲೈಟ್ ಅಲ್ಲಿ ಏನಾಗ್ತಿದೆ ಅಂತ ಚೆಕ್ ಮಾಡೋದು. ಅದೇ ರೀತಿ ಈ ಇಬ್ರು ಚೆಕ್ ಮಾಡಬೇಕಾದ್ರೆ ಫ್ಲೈಟ್ ಅಲ್ಲಿ ಒಂದು ಎಮರ್ಜೆನ್ಸಿ ಅಲಾರ್ಮ್ ಆನ್ ಆಗ್ತಾ ಇದೆ. ಅದೇ ಕಾರ್ಗೋ ಫೈರ್ ಡಿಟೆಕ್ಟೆಡ್ ಅಂದ್ರೆ ಈ ಕಾರ್ಗೋ ಅನ್ನೋ ಜಾಗದಲ್ಲಿ ಬೆಂಕಿ ಅಂಟ್ಕೊಂಡಿದೆ ಅಂತ ಅರ್ಥ. ಇದನ್ನ ನೋಡ್ತಾರಂತ ಬೆನ್ಗೆ ತುಂಬಾನೇ ಭಯ ಆಗ್ತಾ ಇದೆ. ಈಗ ಮೈನ್ ಪೈಲಟ್ ಗುಂಡಣ್ಣ ಇದಾನಲ್ಲ, ಅವನಿಗೆ ಕಾರ್ಗೋ ಸೆಕ್ಷನ್ ಅಲ್ಲಿ ವಾಟರ್ ಸ್ಪ್ರೇ ನ ಆನ್ ಮಾಡ್ಬಿಡ್ತಾನೆ. ಈಗ ಅಲ್ಲಿ ನೀರು ಬಂದು ತುಂಬಾನೇ ಫೋರ್ಸ್ಫುಲ್ ಆಗಿ ಬೆಂಕಿ ಮೇಲೆ ಬೀಳ್ತಾ ಇದೆ. ಬಟ್ ಆ ನೀರು ಆ ಬೆಂಕಿಗೆ ಏನು ಕೂಡ ಸಾಲ್ತಾನೆ ಇಲ್ಲ. ಇದನ್ನ ನೋಡಿದಂತ ಬೆನ್ಗೆ ಮತ್ತೆ ಆತಂಕ ಶುರುವಾಗುತ್ತೆ. ಯಾಕಂದ್ರೆ ಬೆಂಕಿ ಅವರ ಕಂಟ್ರೋಲ್ ಗೆ ಬರ್ತಾ ಇಲ್ವಲ್ಲ, ಅದಕ್ಕೇನೆ ಈ ಕಡೆ ಕ್ಲೋರಾಗೆ ರಾಬಿನ್ ಹೋಗಿ ತುಂಬಾನೇ ಹೊತ್ತಾಗಿದೆ. ಅವನಿಗೆ ಮಿಸ್ ಆಗ್ಬಿಟ್ಟಿದ್ದಾನೆ ಅನ್ಬಿಟ್ಟು ಸುತ್ತಮುತ್ತಲು ನೋಡ್ತಾ ಇದ್ದಾಳೆ. ಈ ಕಡೆ ಆ ಮೈನ್ ಪೈಲಟ್ ಇದನ್ನಲ್ಲ ಆ ಗುಂಡಣ್ಣ, ಅವನಿಗೆ ಅನಿಸ್ತಾ ಇದೆ ಈ ಸಿಚುಯೇಷನ್ ತುಂಬಾನೇ ಡೇಂಜರಸ್ ಆಗ್ಬೋದು ಅಂತ. ಅದಕ್ಕೆ ಆ ಗುಂಡಣ್ಣ ಕ್ಯಾಬಿನ್ ಟೀಮ್ ಗೆ ಇನ್ಫಾರ್ಮ್ ಮಾಡಿ ಕಾರ್ಗೋ ಜಾಗದಲ್ಲಿ ಬೆಂಕಿ ಅಂಟ್ಕೊಂಡಿದೆ, ಬೇಗ ಹೋಗಿ ಆ ಬೆಂಕಿನ ಆರ್ಸಿ ಅಂತ ಹೇಳ್ತಾ ಇದ್ದಾನೆ. ಅದನ್ನ ಕೇಳಿದಂತ ಕ್ಯಾಬಿನ್ ಟೀಮ್ ಅವರು ಬೆಂಕಿನ ಆರ್ಸಕಂತ ಆ ಕಡೆ ಹೋಗ್ತಾರೆ. ಈ ಕಡೆ ಕೋರಗೆ ತುಂಬಾನೇ ಭಯ ಆಗ್ತಾ ಇದೆ. ಯಾಕಂದ್ರೆ ಒಂದ್ ಕಡೆ ರಾಬಿನು ಕಾಣಿಸ್ತಾ ಇಲ್ಲ, ಇನ್ನೊಂದ್ ಕಡೆ ಅವ್ರ ಅಪ್ಪ ಅಮ್ಮ ಇಬ್ರು ಕೂಡ ಕಾಣಿಸ್ತಾ ಇಲ್ಲ. ಅದೇ ರೀಸನ್ ಗೆ ಅವಳು ಸೀದಾ ವಾಶ್ರೂಮ್ ಕಡೆ ನಡ್ಕೊಂತ ಬರ್ತಾ ಇದ್ದಾಳೆ. ಯಾಕಂದ್ರೆ ಡೆಕ್ಲನ್ ಮತ್ತೆ ಅವನ ಹೆಂಡತಿ ಇಬ್ರು ಕೂಡ ಈ ಕಡೆನೆ ಬಂದ್ರಲ್ಲ, ಅದಕ್ಕೇನೆ ಈಗ ಕ್ಲೋರ ವಾಶ್ರೂಮ್ ಮುಂದೆ ನಿಂತು ಅಪ್ಪ ಒಳಗಡೆ ಇದ್ದೀರಾ ಅಂತ ಕೇಳ್ತಾ ಇದ್ದಾಳೆ. ಆದ್ರೆ ಒಳಗಡೆ ಇರುವಂತ ಡೆಕ್ಲನ್ ಮತ್ತೆ ಅವನ ಹೆಂಡತಿ ಏನು ಕೂಡ ಉತ್ತರನೇ ಕೊಡೋದಿಲ್ಲ. ಬದಲಾಗಿ ಕ್ಲೋರಾ ಇಲ್ಲಿಂದ ಹೋಗ್ಲಿ ಅಂತಾನೆ ಅವ್ರು ಕಾಯ್ತಾ ಇದಾರೆ. ಬಟ್ ಅವ್ರಿಗೇನ್ ಗೊತ್ತು ಹೊರಗಡೆ ಏನಾಗ್ತಿದೆ ಅಂತ. ಅದೇ ಟೈಮ್ಗೆ ಕಾರ್ಗೋದಲ್ಲಿ ಬೆಂಕಿ ಅಂಟ್ಕೊಂಡಿದ್ದಲ್ಲ, ಅದನ್ನ ಆರ್ಸಕ್ ಹೋಗಿರುವಂತ ಟೀಮ್ ನಮ್ಗೆ ತೋರಿಸ್ತಾರೆ. ಬಟ್ ಇಷ್ಟು ಜನ ಏನೇ ಮಾಡಿದ್ರು ಆ ಬೆಂಕಿ ಅವ್ರ ಕಂಟ್ರೋಲ್ ಗೆ ಬರ್ತಾ ಇಲ್ಲ. ಇಬ್ರು ಕ್ಯಾಬಿನ್ ಸಿಬ್ಬಂದಿ ಫೈರ್ ಎಕ್ಸ್ಟಿಂಕ್ಷನ್ ನ ಹಿಡಿದು ಬೆಂಕಿ ಕಡೆ ಹೋಗ್ತಾರೆ. ಅವ್ರಷ್ಟೆಲ್ಲ ಮಾಡ್ತಾ ಬೆಂಕಿ ತನ್ನ ಪಾಡ್ತಾನೆ ಉರಿತಾನೆ ಇದೆ. ಈಗ ಕಾರ್ಗೋ ಬಾಕ್ಸ್ ಗೆ ಹಾಕಿರ್ತಾರಲ್ಲ ಆ ಬೆಲ್ಟ್ ಈಟ್ಗೆ ಅದು ಕೂಡ ಕಟ್ ಆಗ್ಬಿಡುತ್ತೆ. ಆ ಕಟ್ ಆದಂತ ಸೌಂಡ್ ಗೆ ತುಂಬಾನೇ ಜೋರಾಗಿ ಶಬ್ದ ಬರುತ್ತೆ. ಇದಾದ್ಮೇಲೆ ಒಂದಕ್ಕೊಂದು ಕಂಟೈನರ್ ಡಿಕ್ಕಿನ ಹೊಡ್ಕೊಂತಾ ಇದಾವೆ. ಈ ಸೌಂಡ್ ಮೇಲಿರುವಂತ ಪ್ಯಾಸೆಂಜರ್ಗೂ ಕೇಳಿಸುತ್ತೆ. ಬಟ್ ಅವ್ರಿಗೆ ಗೊತ್ತಿಲ್ವಲ್ಲ ಎಲ್ಲಿ ಏನಾಗ್ತಿದೆ ಅಂತ. ಅವ್ರಿಗೆ ಜಸ್ಟ್ ಕೇಳಿಸಿರೋದು ಒಂದು ಸೌಂಡ್ ಮಾತ್ರನೇ. ಅದಕ್ಕೆ ಅಲ್ಲಿರುವಂತ ಜನ ತುಂಬಾನೇ ಜೋರಾಗಿ ಕಿರಿಸ್ತಾ ಇದಾರೆ. ಅದೇ ಟೈಮ್ಗೆ ಕಾಕ್ಪಿಟ್ ಅಲ್ಲಿ ಕೂತಿರುವಂತ ಬೆನ್ ಫ್ಲೈಟ್ ನ ಕಂಟ್ರೋಲ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಬಟ್ ಏನ್ ಮಾಡೋದು, ಆ ಫ್ಲೈಟ್ ಇವನ ಕಂಟ್ರೋಲ್ ಗೆ ಬರ್ತಾ ಇಲ್ಲ. ಈಗ ಮೈನ್ ಪೈಲಟ್ ತಮ್ಮ ಕಂಟ್ರೋಲಿಂಗ್ ಟೀಮ್ ಇರುತ್ತಲ್ಲ ಅವ್ರಿಗೆ ಇನ್ಫಾರ್ಮ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಇವನೇನೇ ಮಾಡಿದ್ರು ಇವರ ಕಂಟ್ರೋಲ್ ಟೀಮ್ ಗೆ ಕಾಲೇ ಕನೆಕ್ಟ್ ಆಗ್ತಾ ಇಲ್ಲ. ಕಂಟೈನರ್ ಒಂದಕ್ಕೊಂದು ಡಿಕ್ಕಿನ ಹೊಡ್ಕೊಂಡಿದ್ವಲ್ಲ, ಅದರಿಂದ ಫ್ಲೈಟ್ ನ ಒಳಗಡೆ ದೊಡ್ಡ ಡ್ಯಾಮೇಜ್ ಆಗಿದೆ. ಇದರಿಂದ ಕ್ಯಾಬಿನ್ ನ ಒಳಗಡೆ ಏರ್ ಪ್ರೆಷರ್ ಇರುತ್ತಲ್ಲ ಅದು ಕೂಡ ಈಗ ಕಡಿಮೆ ಆಗ್ತಾ ಇದೆ. ಅದಕ್ಕೆ ಮಾಸ್ಕ್ ಇರುತ್ತಲ್ಲ ಅದು ಆಟೋಮೆಟಿಕ್ಲಿ ಪ್ಯಾಸೆಂಜರ್ ನ ಮುಂದೆನೆ ಬೀಳುತ್ತಾ. ಇದನ್ನ ನೋಡ್ತಾ ಪ್ಯಾಸೆಂಜರ್ ಗೆ ಈಗ ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಮೊದ್ಲು ಯಾರನ್ನ ಮಾಸ್ಕ್ ಹಾಕೊಬೇಕು, ಇದನ್ನ ಹೆಂಗ್ ಯೂಸ್ ಮಾಡ್ಬೇಕಂದ್ರೆ ಯಾರು ಕೂಡ ಅರ್ಥನೇ ಆಗ್ತಾ ಇಲ್ಲ. ಎಂಟೈರ್ ಫ್ಲೈಟ್ ಅಲ್ಲಿ ಈಗ ಕಿರ್ಚಾಟ ಅಳೋ ಧ್ವನಿ ಬಿಟ್ರೆ ಇನ್ನೇನು ಕೂಡ ಕೇಳ್ತಾನೆ ಇಲ್ಲ. ವಾಶ್ರೂಮ್ ಅಲ್ಲಿ ಇದ್ದಂತ ಡೆಕ್ಲನ್ ಮತ್ತೆ ಜಿಯಾ ಅವರಿಬ್ಬರ ತಲೆಗೆ ಏಟ್ ಬಿದ್ದು ಅವರಿಬ್ರು ಅಲ್ಲೇನೆ ಬಿದ್ದೋಗಿದ್ದಾರೆ. ಅವರಿಬ್ಬರ ಕತೆ ಏನಾಗಿದೆ ಅಂತ ಆಚೆ ಇರೋರಿಗೆ ಏನು ಕೂಡ ಗೊತ್ತಿಲ್ಲ. ಇದಾದ್ಮೇಲೆ ನಮ್ಗೆ ಸ್ಯಾಮ್ ನ ತೋರಿಸ್ತಾರೆ. ಸ್ಯಾಮ್ ಒಂದು ಲೆಟರ್ ನ ಓದಕ್ಕೆ ವಾಶ್ರೂಮ್ ಹೋಗಿದ್ನಲ್ಲ, ಈಗ ಒಳಗಿರಂತ ಸ್ಯಾಮ್ಗೆ ಅರ್ಥ ಆಗ್ತಾ ಇದೆ ಫ್ಲೈಟ್ ಗೆ ಕರೆಕ್ಟ್ ಆಗಿ ಹೋಗ್ತಾ ಇಲ್ಲ ಅಂತ. ಅದಕ್ಕೆ ನಾನು ಡೋರ್ ನ ಓಪನ್ ಮಾಡ್ಕೊಂಡು ಆಚೆ ಬರ್ತಾನೆ. ಹೊರಗಡೆ ಬಂದು ನೋಡಿದ್ರೆ ಎಲ್ಲ ಜನನು ತುಂಬಾನೇ ಭಯ ಬೀಳ್ತಿರೋದು ಅವ್ನಿಗೆ ಕಾಣುತ್ತೆ. ಅದೇ ರೀತಿ ಅಲ್ಲಿರಂತ ಕೆಲವು ಜನ ಸ್ಯಾಮ್ಗೆ ನೀನೆಲ್ಲೂ ಕೂಡ ಮೂವ್ ಆಗ್ಬೇಡ, ಅಲ್ಲೇ ನಿಂತ್ಕೋ, ಇಲ್ಲಿ ಪರಿಸ್ಥಿತಿ ಸರಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಸ್ಯಾಮ್ಗೆ ಇದೆಲ್ಲ ಚಿಂತೆ ಬದಲಾಗಿ ಲಿಲ್ಲಿಗೆ ಏನಾಗಿದೆ ಅನ್ನೋದೇ ಚಿಂತೆ. ಅದಕ್ಕೆ ಅವನು ಬೇರೆ ಪ್ಯಾಸೆಂಜರ್ ನ ಪಕ್ಕಕ್ಕೆ ತಳ್ತಾ ಲಿಲ್ಲಿ ಕಡೆ ಬರ್ತಾ ಇದ್ದಾನೆ. ಇದನ್ನ ನೋಡ್ತಾರಂತ ಜೋ ಈ ಸ್ಯಾಮ್ ಹತ್ರ ಬಂದು ಸರ್ ಎಲ್ಲಾದ್ರೂ ಒಂದ್ ಕಡೆ ಕೂತ್ಕೊಳ್ಳಿ, ಈ ರೀತಿ ಎಲ್ಲ ಓಡಕ್ ಹೋಗ್ಬೇಡಿ ಅಂತ ಹೇಳ್ತಾ ಇದ್ದಾಳೆ. ಸರಿಂದ ಸ್ಯಾಮ್ ಕೂಡ ಒಂದು ಜಾಗದಲ್ಲಿ ಹೋಗಿ ಕೂತ್ಕೊಂಡ್ಬಿಡ್ತಾನೆ. ಬಟ್ ಸ್ಯಾಮ್ಗೆ ಅವನ ಗರ್ಲ್ ಫ್ರೆಂಡ್ ನ ಹುಡುಕ್ಬೇಕಲ್ಲ, ಅದಕ್ಕೆ ಸ್ಯಾಮ್ ಸುತ್ತಮುತ್ತ ಹುಡುಕಿ ಅವನ ಗರ್ಲ್ ಫ್ರೆಂಡ್ ನ ಕಂಡಿಡ್ಬಿಡ್ತಾನೆ. ಇದರಿಂದ ಸ್ಯಾಮ್ಗೆ ಸ್ವಲ್ಪ ಸಮಾಧಾನ ಅಂತೂ ಆಗುತ್ತೆ. ಈಗ ಫ್ಲೈಟ್ ನ ಕಂಡೀಷನ್ ನೋಡಿದ್ರೆ ತುಂಬಾನೇ ವರ್ಸ್ಟ್ ಆಗ್ತಾ ಇದೆ. ಯಾಕಂದ್ರೆ ಫ್ಲೈಟ್ ಒಳಗಡೆ ಎಲ್ಲ ಬೆಂಕಿ ಉರಿತಾ ಇದೆಯಲ್ಲ, ಅದಕ್ಕೇನೆ ಒಳಗಡೆ ಏರ್ ಪ್ರೆಷರ್ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಸುತ್ತು ಏರೋಪ್ಲೇನ್ ಕಿತ್ಕೊಂಡು ಹೋಗ್ತಾ ಇದೆ. ಇದನ್ನ ನೋಡ್ತಾರಂತ ಪ್ರತಿಯೊಬ್ಬ ಪ್ಯಾಸೆಂಜರ್ಗೂ ತುಂಬಾನೇ ಭಯ ಆಗ್ತಾ ಇದೆ. ಅದಕ್ಕೆ ಆ ಪ್ಯಾಸೆಂಜರ್ ಯಾರ್ದು ನಮ್ಮನ್ನ ಕಾಪಾಡಿ ಅಂತ ತುಂಬಾನೇ ಜೋರಾಗಿ ಕಿರಿಸ್ತಾ ಇದಾರೆ. ಈ ಟೈಮಲ್ಲಿ ಯಾರೇ ಬಂದ್ರೆ ಇವ್ರನ್ನ ರೆಸ್ಕ್ಯೂ ಮಾಡಕ್ ಆಗೋದಿಲ್ಲ. ಯಾಕಂದ್ರೆ ಇವರ ಫ್ಲೈಟ್ ಆ ರೀತಿ ಆಗೋಗ್ಬಿಟ್ಟಿದೆ. ಇಷ್ಟೆಲ್ಲ ಆಗ್ತಿದೆಯಲ್ಲ, ಡ್ಯಾನ್ ಏನಾಗಿದ್ದಾನೆ. ಅದಕ್ಕೆ ಈಗ ಡ್ಯಾನ್ ಏನ್ ಮಾಡ್ತಾ ಇದಾರೆ ಅಂತ ನಮ್ಗೆ ತೋರಿಸ್ತಾರೆ. ಡ್ಯಾನ್ ಒಂದು ವಾಶ್ರೂಮ್ ಅಲ್ಲಿ ಕೂತ್ಕೊಂಡು ಸಿಗರೇಟ್ ಹೊಡಿತಾ ಇದ್ದಾನೆ. ಈ ಕಂಡೀಷನ್ ಅಲ್ಲೂ ಕೂಡ ಎಷ್ಟೇ ಆಗ್ಲಿ ಡ್ಯಾನ್ ಒಂದು ವಿಚಿತ್ರ ಮನುಷ್ಯ. ಸತ್ರ ಸಾಯ್ತೀನಿ, ಒಂದು ಸಿಗರೇಟ್ ಹೊಡ್ಕೊಂಡೆ ಸತ್ತೋಗ್ಬಿಡೋಣ ಅಂತ ಸಿಗರೇಟ್ ನ ಸ್ಮೋಕ್ ಮಾಡ್ತಾ ಇದ್ದಾನೆ. ಡ್ಯಾನ್ ಈ ರೀತಿ ಮಾಡ್ತಾ ಇರೋದಕ್ಕೆ ನಗಬೇಕು ಇಲ್ಲ ಅಳಬೇಕು ಒಂದು ಕೂಡ ಗೊತ್ತಾಗ್ತಾ ಇಲ್ಲ. ಒಂದ್ ಕಡೆ ಜನ ಜೀವ ಉಳಿಸ್ಕೊಳೋದಕ್ಕೆ ಹೋರಾಡ್ತಾ ಇದ್ರೆ, ಇನ್ನೊಂದ್ ಕಡೆ ಅವನು ಸಿಗರೇಟ್ ಹೊಡಿತಾ ಕೂತಿದ್ದಾನೆ. ಇದಾದ್ಮೇಲೆ ಸ್ಟೋರಿ ಕಾಕ್ಪಿಟ್ ಕಡೆ ಹೋಗುತ್ತೆ. ಈಗ ಫ್ಲೈಟ್ ನ ಕ್ಯಾಪ್ಟನ್ ಫ್ಲೈಟ್ ನ ಕಂಡೀಷನ್ ಯಾವ ರೀತಿ ಅಂತ ಚೆಕ್ ಮಾಡ್ಕೊಂತ ಇದ್ದಾನೆ. ಯಾಕಂದ್ರೆ ಇದೇ ರೀತಿ ಫ್ಲೈಟ್ ಗಾಳಿಯಲ್ಲಿ ಮೂವ್ ಆಗ್ತಿದ್ರೆ ಗಾಳಿಯಲ್ಲಿ ಬ್ಲಾಸ್ಟ್ ಆಗ್ಬೋದು ಅಂತ. ಅದೇ ರೀಸನ್ ಗೆ ಅವರ ಮುಖದಲ್ಲಿ ಭಯ ಕೂಡ ಕಾಣಿಸ್ತಾ ಇದೆ. ಇದಾದ್ಮೇಲೆ ಈಗ ಏನ್ ಮಾಡ್ಬೇಕಂತ ಆ ಗುಂಡಣ್ಣ ತುಂಬಾನೇ ಯೋಚನೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇದು ತುಂಬಾನೇ ಎಮರ್ಜೆನ್ಸಿ ಇರೋಂತ ಕಂಡೀಷನ್ ಅಲ್ವಾ, ಅದಕ್ಕೇನೆ ಸರಿ ಅಂತ ಈಗ ಬೆನ್ ಕಡೆ ತಿರುಗಿ ಬೆನ್ ಈಗ ಈ ಫ್ಲೈಟ್ ನ ನಾವು ಎಲ್ಲಾದ್ರೂ ಇಳಿಸಲೇಬೇಕು, ಇಲ್ಲಾಂದ್ರೆ ಈ ಫ್ಲೈಟ್ ಗಾಳಿಯಲ್ಲೇ ಬ್ಲಾಸ್ಟ್ ಆಗ್ಬಿಡುತ್ತೆ, ಅದರಿಂದ ಎಲ್ಲಾ ಜನ ಸತ್ತೋಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಆ ಪರಿಸ್ಥಿತಿಯಲ್ಲಿ ಏನು ಮಾಡಕ್ಕಾಗೋದಿಲ್ಲ ಅಂತ ಬೆನ್ಗೂ ಕೂಡ ಗೊತ್ತು. ಇದಾದ್ಮೇಲೆ ಇಬ್ರು ಸೇರ್ಕೊಂಡು 10,000 ಅಡಿಯಲ್ಲಿ ಇದ್ದಂತ ಫ್ಲೈಟ್ ನ 6,000 ಅಡಿಗೆ ಇಳಿಸ್ತಾರೆ. ಬಟ್ ಏನ್ ಮಾಡೋದು, ಏರ್ ಪ್ರೆಷರ್ ಈಗಲೂ ಕೂಡ ಕಡಿಮೆನೇ ಆಗ್ತಾ ಇಲ್ಲ. ಈಗ ಪೈಲಟ್ ಇದಾರಲ್ಲ ಆ ಗುಂಡಣ್ಣ ಸುತ್ತಮುತ್ತ ಎಲ್ಲಾದ್ರೂ ಜಾಗ ಸಿಗ್ಬೋದಾ ಫ್ಲೈಟ್ ನ ಲ್ಯಾಂಡಿಂಗ್ ಮಾಡಕ್ಕೆ ಅಂತ ಚೆಕ್ ಮಾಡ್ಕೊಂತ ಇದಾರೆ. ಬಟ್ ಏನ್ ಮಾಡೋದು, ಸುತ್ತಮುತ್ತ ಯಾವ್ದೇ ರನ್ವೇ ಇಲ್ಲ, ಏರ್ಪೋರ್ಟ್ ಇಲ್ಲ, ಏನು ಕೂಡ ಇಲ್ಲ. ಬದಲಾಗಿ ತುಂಬಾನೇ ದೊಡ್ಡದಾಗಿರುವಂತ ವಿಶಾಲ ಸಮುದ್ರ ಇದೆ. ಇದನ್ನ ನೋಡಿದಂತ ಪೈಲಟ್ ಸರಿ ಸಮುದ್ರದ ಮೇಲೆ ಲ್ಯಾಂಡ್ ಮಾಡೋಣ ಅಂತ ತಮ್ಮ ಉಸಿರನ್ನ ಗಟ್ಟಿ ಮಾಡ್ಕೊಂಡು ಇದೇ ನಿರ್ಧಾರನ ಓಕೆ ಮಾಡ್ಕೊಂತಾರೆ. ಬೆನ್ಗೂ ಕೂಡ ಈಗ ಬೇರೆ ದಾರಿ ಇಲ್ಲ, ಅವನು ಕೂಡ ಈ ಡಿಸಿಷನ್ ಗೆ ಓಕೆ ಅಂತ ಹೇಳ್ಬಿಡ್ತಾನೆ. ಅದಕ್ಕಂತ ಈಗ ಫ್ಲೈಟ್ ಅಲ್ಲಿರುವಂತ ಜನಕ್ಕೆ ಒಂದು ಎಮರ್ಜೆನ್ಸಿ ಕಾಲ್ ಹೋಗ್ತಾ ಇದೆ. ಅದೇನಂದ್ರೆ
ಏನಂದ್ರೆ ನೋಡಿ ಪ್ಯಾಸೆಂಜರ್ಸ್, ನಮ್ಮ ಫ್ಲೈಟ್ ಗೆ ತುಂಬಾನೇ ಎಮರ್ಜೆನ್ಸಿ ಸಿಚುಯೇಷನ್ ಅಲ್ಲಿ ಇದೆ, ಅದಕ್ಕೆ ನಾವು ಈ ಫ್ಲೈಟ್ ನ ಸಮುದ್ರದ ಮೇಲೆ ಲ್ಯಾಂಡ್ ಮಾಡ್ತಾ ಇದೀವಿ, ದಯವಿಟ್ಟು ನೀವು ಏನು ಭಯ ಪಡಕ್ ಹೋಗ್ಬೇಡಿ, ನಾವಿದ್ದೀವಿ, ನಿಮ್ಮನ್ನ ಕಾಪಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಇವರು ಎಷ್ಟೇ ಹೇಳಿದ್ರು ಒಳಗಿರಂತ ಪ್ಯಾಸೆಂಜರ್ ಗೆ ಧೈರ್ಯನೇ ಬರ್ತಾ ಇಲ್ಲ. ಎಲ್ಲರೂ ಕೂಡ ಈಗ ತುಂಬಾನೇ ಜೋರಿಗೆ ಅಳ್ತಾ ಇದ್ದಾರೆ. ಕೆಲವರೊಂದು ದೇವ್ರ ಹತ್ರ ದೇವರೇ ನಮ್ಮನ್ನ ಕಾಪಾಡಪ್ಪ ಅಂತ ಕೇಳ್ಕೊಂತಾ ಇದ್ದಾರೆ. ಇನ್ನು ಕೆಲವರು ನಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಇರ್ತಾರಲ್ಲ, ಅವರೆಲ್ಲ ಹಗ್ ಮಾಡ್ಕೊಂಡು ನಮ್ಮ ಕತೆ ಮುಗೀತು ಅಂತ ಹೇಳ್ತಾ ಇದ್ದಾರೆ. ಅಷ್ಟರಲ್ಲಿ ಈಗ ಸೀದಾ ವಿಮಾನ ಸಮುದ್ರ ಕಡೆ ಹೋಗ್ತಾ ಇದೆ. ಫ್ಯೂ ಸೆಕೆಂಡ್ ಅಲ್ಲಿ ಸಮುದ್ರ ನೀರ್ನ ಫ್ಲೈಟ್ ಟಚ್ ಮಾಡ್ತಾ ಇದೆ. ಈ ರೀತಿ ಫ್ಲೈಟ್ ನೀರ್ನ ಟಚ್ ಮಾಡ್ಬೇಕಾದ್ರೆ ಒಂದು ಸೌಂಡ್ ಬರುತ್ತಲ್ಲ, ಆ ಸೌಂಡ್ ಕೇಳಿ ಎಲ್ಲ ಜನರು ತುಂಬಾನೇ ಭಯ ಪಡ್ತಾ ಇದ್ದಾರೆ. ಈಗ ಫ್ಲೈಟ್ ನ ಸ್ಪೀಡ್ ನೋಡಿದ್ರೆ ಅದು ಕೂಡ ಈಗ ಕಡಿಮೆ ಆಗಿದೆ. ಇದನ್ನ ನೋಡಿದ ಪ್ಯಾಸೆಂಜರ್ಸ್ ಓ ದೇವರೇ ನಮ್ಮನ್ನ ಕಾಪಾಡ್ಬಿಟ್ಟೆ ಅಂತ ಅನ್ಕೊಂತಾ ಇದ್ದಾರೆ. ಬಟ್ ಅಷ್ಟರಲ್ಲೇ ಒಂದು ಟ್ವಿಸ್ಟ್ ಅನ್ನೋ ರೀತಿ ಇವ್ರ ಮುಂದೆ ಒಂದು ಬಂಡೆ ಬಂದ್ಬಿಡುತ್ತೆ. ಇದನ್ನ ನೋಡಿದ ಕೋ ಪೈಲಟ್ ತನ್ನ ಕ್ಯಾಪ್ಟನ್ ಮುಂದೆ ನೋಡಿ ಬಂಡೆ ಇದೆ ಅಂತ ಹೇಳ್ತಾ ಇದ್ದಾನೆ. ಬಟ್ ಏನ್ ಮಾಡೋದಪ್ಪ, ಟೈಮ್ ಅಂತೂ ಆಲ್ರೆಡಿ ಮೀರೋಗಿದೆ. ಅಷ್ಟರಲ್ಲೇ ಒಂದು ಸೌಂಡ್ ಡಮಾರ್ ಅಂತ ಕೇಳುತ್ತೆ. ಅಂದ್ರೆ ಆ ಫ್ಲೈಟ್ ಹೋಗಿ ಸೀದಾ ಆ ಬಂಡೆಗೆನೆ ಗುದ್ಬಿಟ್ಟಿದೆ. ಈ ಫೋರ್ಸ್ ಗೆ ಫ್ಲೈಟ್ ಪೀಸ್ ಆಗಿದೆ. ಅದೇ ರೀತಿ ಒಳಗಿರುತ್ತೆ ಪ್ಯಾಸೆಂಜರ್ ತುಂಬಾನೇ ಜೊತೆಗೆ ಕಿರ್ಚ್ತಾ ಇದ್ದಾರೆ. ಪ್ಯಾಸೆಂಜರ್ಸ್ ಗೆ ಇದನ್ನ ಬಿಟ್ಟು ಬೇರೆ ಏನು ಮಾಡಕ್ ಆಗೋದಿಲ್ವಲ್ಲ, ಅದಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ. ಸರ್ ಈಗ ಒಳಗಡೆ ಯಾರಾದ್ರೂ ಸತ್ತಿದಾರ ಬದುಕಿದಾರ ಅಂತ ಯಾರಿಗೂ ಕೂಡ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಸುತ್ತಮುತ್ತಲು ನೋಡಿದ್ರೆ ಬರೀ ಕತ್ಲೇನೆ ಕಾಣ್ತಾ ಇದೆ. ಫ್ಲೈಟ್ ಗೆ ಕ್ರಾಶ್ ಆಗಿ ಪೀಸ್ ಆಗಿತ್ತಲ್ಲ, ಅದರಲ್ಲಿ 3 ದೊಡ್ಡ ಪೀಸು ಸಪರೇಟ್ ಆಗಿದೆ. ಮೊದಲನೇದಾಗಿ ಕಾಕ್ಪಿಟ್, ಅದರಲ್ಲಿ ಪೈಲಟ್ ಇರ್ತಾರಲ್ಲ ಅದು, ಅದೀಗ ಫ್ಲೈಟ್ ಇಂದ ಕಟ್ ಆಗ್ಬಿಟ್ಟು ಸೀದಾ ಸಮುದ್ರದ ಮೇಲೆ ತೇಲ್ತಾ ಇದೆ. ಅದ್ರೊಳಗಡೆ ಈಗ ಬೆನ್, ಕೆಲ್ಲಿ ಮತ್ತೆ ಆ ಗುಂಡಣ್ಣ 3 ಜನನೂ ಇದ್ದಾರೆ. ಈಗ ಅದ್ರಲ್ಲಿರೋ 3 ಜನ ಓಕೆನಾ ಅಂದ್ರೆ ಎಲ್ಲರೂ ಓಕೆ ಇಲ್ಲ. ಯಾಕಂದ್ರೆ ಕ್ಯಾಪ್ಟನ್ ಇದಾನಲ್ಲ ಆ ಗುಂಡಣ್ಣ, ಅವನ ಕಾಲಿಗೆ ಮುರಿದೋಗ್ಬಿಟ್ಟಿದೆ. ಅದೇ ಪೇನ್ಗೆ ಗುಂಡಣ್ಣಗೆ ಜ್ಞಾನ ಕೂಡ ತಪ್ಪೋಗಿದೆ. ಸರಿ ಅಂತ ನಮ್ಮ ಬೆನ್ ಆ ಕಾಲ್ನ ತೆಗಿ ಏನೇನೋ ಟ್ರೈ ಮಾಡ್ತಿದ್ದಾನೆ. ಬಟ್ ಏನು ಮಾಡಕ್ ಆಗ್ತಾ ಇಲ್ಲ. ಸೀದಾ ಹೋಗಿ ಅದು ಒಂದು ಪೈಪ್ ನ ಒಳಗಡೆ ಸೇರ್ಕೊಂಡ್ಬಿಟ್ಟಿದೆ. ಇದಾದ್ಮೇಲೆ ಫ್ಲೈಟ್ ಸೆಂಟರ್ ಗೆ ಕಟ್ ಆಗಿರೋದನ್ನ ನಮಗೆ ತೋರಿಸ್ತಾರೆ. ಅದ್ರಲ್ಲಿ ಈಗ ಡ್ಯಾನ್, ಸ್ಯಾಮ್, ಲಿಲ್ಲಿ ಮತ್ತೆ ಆ ಇಬ್ರು ಇದ್ರಲ್ಲ, ಡೆಕ್ಲಾನ್ ಮತ್ತೆ ಅವನ ಹೆಂಡತಿ, ಅವ್ರ 5 ಜನ ಇಲ್ಲೇನೆ ಇದ್ದಾರೆ. ಇದಾದ್ಮೇಲೆ ಫ್ಲೈಟ್ ನ ಹಿಂದಿನ ಭಾಗ ಇದೇ ಜಾಗದಲ್ಲಿ ರಾಬಿನ್, ಕೋರಾ, ಮ್ಯಾಟ್ ಮತ್ತೆ ಆ ಅಜ್ಜಿ ಕೂಡ ಇದ್ದಾರೆ. ಇಷ್ಟೊತ್ತರೆಗೂ ಫ್ಲೈಟ್ ಒಂದೇ, ಇವರೆಲ್ಲರೂ ಒಂದೇ ಫ್ಲೈಟ್ ಅಲ್ಲಿ ಇದ್ರು. ಬಟ್ ಒಂದೇ ಒಂದು ಕ್ರಾಶ್ ಇಂದ ಇಷ್ಟೆಲ್ಲ ಆಗೋಗಿದೆ. ಅಷ್ಟೇ ಯಾಕೆ ಇವರಿದಾರಲ್ಲ ಈ 4 ಜನ, ಇವರಿರಂತ ಜಾಗನೇ ತುಂಬಾನೇ ಡೇಂಜರ್ಸ್ ಆಗಿದೆ. ಯಾಕಂದ್ರೆ ಇವರಿದಾರಲ್ಲ ಆ ಫ್ಲೈಟ್ ಗೆ ಮ್ಯಾಕ್ಸಿಮಮ್ ಮುಳುಗ್ತಾ ಇದೆ. ಇಷ್ಟೆಲ್ಲ ಆಗಿದ್ರು ದೇವ್ರು ಇವ್ರ ಕಡೆ ಇದ್ದಂಗೆ ಕಾಣ್ತಾ ಇದೆ. ಯಾಕಂದ್ರೆ ಇವರಿದ್ರಲ್ಲ ಆ ಜಾಗದಲ್ಲಿ ಈಗ ಯಾವ್ದೇ ಕಿಟಕಿ ಹೊಡೆದೋಗಿಲ್ಲ. ಅದಕ್ಕೆ ಇವರ ಫ್ಲೈಟ್ ನ ಭಾಗ ಒಂದು ಬಾಟಲ್ ನೀರ್ ಮೇಲೆ ತೇಲುತ್ತಲ್ಲ ಆ ರೀತಿ ತೇಲ್ತಾ ಇದೆ. ಆ ರೀಸನ್ ಇಂದನೇ ಒಳಗಿದ್ದಂತ ಈ 4 ಜನ ಉಳ್ಕೊಂಡಿದ್ದಾರೆ. ಆದ್ರೆ ಇವರು ಎಷ್ಟೊತ್ತರೆಗೂ ಇಲ್ಲೇ ಬದುಕಿರ್ತಾರೆ ಮತ್ತೆ ಎಷ್ಟೊತ್ತರೆಗೂ ಈ ಫ್ಲೈಟ್ ಇದೇ ರೀತಿ ತೇಲ್ತಾ ಇರೋದಂತ ಯಾರಿಗೂ ಕೂಡ ಗೊತ್ತೇ ಇಲ್ಲ. ಇದಾದ್ಮೇಲೆ ಸ್ಟೋರಿ ಕಾಕ್ಪಿಟ್ ಕಡೆ ಹೋಗುತ್ತೆ. ಈಗ ಬೆನ್ ಮತ್ತೆ ಕೇಳಿ ತುಂಬಾನೇ ಕಷ್ಟಪಟ್ಟು ಆ ಪೈಲಟ್ ನ ಕಾಲನ್ನ ತೆಗೆಯಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಈಗ ಬೆನ್ ಕ್ಯಾಪ್ಟನ್ ಹತ್ರ ಮಾತಾಡ್ತಾ, ಸರ್ ನೀವು ಸ್ವಲ್ಪ ನೋವನ್ನ ಸಹಿಸ್ಕೊಬೇಕು, ನಾವು ನಿಮ್ಮ ಕಾಲನ್ನ ಇಲ್ಲಿಂದ ಆಚೆ ತೆಗೆದು ಬಿಡ್ತೀವಿ, ಅಲ್ಲಿವರೆಗೂ ನಿಮ್ಗೆ ಸ್ವಲ್ಪ ನೋವಾಗುತ್ತೆ, ಬಟ್ ನೀವು ಸಹಿಸ್ಕೊಳ್ಳಬೇಕು ಅಂತ ಹೇಳ್ತಾ ಇದ್ದಾನೆ. ಬಟ್ ಪೈನ್ ಆಗ್ತಿರುತ್ತೆ ಯಾರಿಗೆ, ಕ್ಯಾಪ್ಟನ್ಗೆ. ಅದಕ್ಕೇನೆ ಆ ಕ್ಯಾಪ್ಟನ್ ತುಂಬಾನೇ ನೋವಿಂದ ನರಳ್ತಾ ಇದ್ದಾನೆ. ಇದಾದ್ಮೇಲೆ ಕ್ಯಾಪ್ಟನ್ ಮಾತಾಡ್ತಾ, ಆ ರೀತಿ ಎಲ್ಲ ಹೇಳಿಬೇಡ ಕಣೋ, ನನ್ನ ಕಾಲ್ ಕಟ್ಟಾಗ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾನೆ. ಯಾಕಂದ್ರೆ ಕ್ಯಾಪ್ಟನ್ ನ ಕಾಲ್ ಆ ರೀತಿ ಜಾಗದಲ್ಲಿ ತಗೊಂಡ್ಬಿಟ್ಟಿದ್ಯಲ್ಲ, ಅದಕ್ಕೇನೆ. ಇದನ್ನ ನೋಡೋದಂತ ಕೆಲ್ಲಿ ಬೆಂಚ್ ಜೊತೆ ಸೇರ್ಕೊಂಡು, ಬನ್ನಿ ನಾವಿಬ್ರು ಸೇರ್ಕೊಂಡು ಈ ಕಾಲ್ನ ಹೊರಗಡೆ ತೆಗೋಣ ಅಂತ ಹೇಳ್ತಾ ಇದ್ದಾಳೆ. ಇದಾದ್ಮೇಲೆ ಕ್ಯಾಪ್ಟನ್ ಕೂಡ ಇದಕ್ಕೆ ಹೆಲ್ಪ್ ಮಾಡ್ಬೇಕಲ್ವಾ, ಅದಕ್ಕೆ ಕ್ಯಾಪ್ಟನ್ ಸೇರ್ಕೊಂಡು ಈಗ ಈ 3 ಜನ ಕಾಲ್ನ ತೆಗಿಕೆ ಟ್ರೈ ಮಾಡ್ತಾ ಇದ್ದಾರೆ. ಬಟ್ ಏನೇ ಇವರು ತಿಪ್ಪರ್ಲಾಗ ಹಾಕಿದ್ರು ಆ ಕಾಲಿಗೆ ಆಚೆನೆ ಬರ್ತಾ ಇಲ್ಲ. ಇಷ್ಟೆಲ್ಲ ಆಗ್ತಿದೆಯಲ್ಲ, ಇವ್ರು ಕೂತಿರೋಂತ ಕಾಕ್ಪಿಟ್ ಈಗ ನಿಧಾನವಾಗಿ ಸಮುದ್ರದಲ್ಲಿ ಮುಳುಗ್ತಾ ಇದೆ. ಸರಿ ಅಂತ ಈ 3 ಜನ ತುಂಬಾನೇ ಕಷ್ಟಪಟ್ಟು ಅವರ ಕಾಲನ್ನ ಆಚೆ ತೆಗಿಗೆ ಟ್ರೈ ಮಾಡ್ತಾ ಇದ್ದಾರೆ. ಇಲ್ಲಾಂದ್ರೆ ನಮ್ಮ ಗುಂಡಣ್ಣ ಸೀದಾ ನೀರಲ್ಲಿ ಗೋವಿಂದಾಗ ಹೋಗ್ತಾನೆ. ಈಗ ನೆಕ್ಸ್ಟ್ ಸೀನ್ ನೋಡೋಕೋದ್ರೆ ಫ್ಲೈಟ್ ನ ಮಧ್ಯಭಾಗ ಇದೆಲ್ಲ, ಅದನ್ನ ನಮಗೆ ತೋರಿಸ್ತಾರ. ಸ್ಯಾಮ್ಗೆ ಜ್ಞಾನ ತಪ್ಪಿತ್ತಲ್ಲ, ಅವನಿಗೆ ನಿಧಾನವಾಗಿ ಚೇತರಿಸ್ಕೊಂಡು ಕಣ್ಬಿಡ್ತಾ ಇದ್ದಾನೆ. ಅವನು ಆ ರೀತಿ ಕಣ್ಬಿಟ್ಟಾಗ ಫಸ್ಟ್ ಯಾರು ನೋಡ್ತಾನೆ, ಲಿಲ್ಲಿನ. ಸರಿ, ಲಿಲ್ಲಿ ಯಾವ ಸೀಟ್ ಅಲ್ಲಿ ಕೂತಿದ್ಲು ಆ ಸೀಟ್ ಕಡೆ ಅವನು ಕಣ್ಣಾಡಿಸ್ತಾನೆ. ಬಟ್ ಅಲ್ಲಿ ನೋಡಿದ್ರೆ ಲಿಲ್ಲಿನೇ ಕಾಣ್ತಾ ಇಲ್ಲ. ಇದನ್ನ ನೋಡಿದಂತ ಸ್ಯಾಮ್ಗೆ ತನ್ನ ಹಾರ್ಟ್ ಬೀಟ್ ನಿಂತಂಗೆ ಆಗ್ಬಿಡುತ್ತೆ. ಅದಕ್ಕೆ ಸ್ಯಾಮ್ ಫ್ಲೈಟ್ ಅಲ್ಲೆಲ್ಲ ಲಿಲ್ಲಿ ಲಿಲ್ಲಿ ಅಂತ ತುಂಬಾನೇ ಜೋರಾಗಿ ಕೂಗ್ತಾ ಇದ್ದಾನೆ. ಬಟ್ ಏನ್ ಮಾಡುದು, ಲಿಲ್ಲಿ ಕಡೆಯಿಂದ ಏನು ಕೂಡ ರೆಸ್ಪಾನ್ಸ್ ಇಲ್ಲ. ಈಗ ಸ್ಯಾಮ್, ಲಿಲ್ಲಿ ನೀನು ಬದುಕಿದ್ರೆ ದಯವಿಟ್ಟು ಏನಾದ್ರು ಮಾತಾಡು ಅಂತ ಕೇಳ್ಕೊಂತಾ ಇದ್ದಾನೆ. ಬಟ್ ಏನೇ ಮಾಡಿದ್ರು ಲಿಲ್ಲಿ ಕಡೆಯಿಂದ ಏನು ಕೂಡ ರೆಸ್ಪಾನ್ಸ್ ಇಲ್ಲ. ಅದೇ ರೀತಿ ಬೇರೆ ಪ್ಯಾಸೆಂಜರ್ ಇದಾರಲ್ಲ, ಅವರು ಕೂಡ ತಮ್ಮ ಫ್ಯಾಮಿಲಿಯವ್ರನ್ನ ಹುಡುಕ್ತಾ ಇದ್ದಾರೆ. ಫ್ಲೋರಾ ಈಗ ತನ್ನ ಪೇರೆಂಟ್ಸ್ ಮತ್ತೆ ಬ್ರದರ್ ನ ಹುಡುಕ್ತಾ, ರಾಬಿನ್ ನೀನ್ ಎಲ್ಲಿದ್ಯಾ, ಅಪ್ಪ ಅಮ್ಮ ಎಲ್ಲಿದ್ದೀರಾ ಅಂತ ಕೇಳ್ಕೊಂತಾ ಇದ್ದಾಳೆ. ಇಷ್ಟೆಲ್ಲ ಆಗಿದೆಯಲ್ಲ, ಇದಕ್ಕೆಲ್ಲ ಕಾರಣ ಯಾರು, ಡ್ಯಾನ್. ಬಟ್ ಡ್ಯಾನ್ ಮಾತ್ರ ಒಂದು ಸಿಗರೆಟ್ ಅನ್ಸಕ್ಕೆ ತುಂಬಾನೇ ಪ್ರಯತ್ನ ಪಡ್ತಾ ಇದ್ದಾನೆ. ಎಂಟೈರ್ ಫ್ಲೈಟ್ ಕ್ರಾಶ್ ಆಗಿ ಯಾವ ಕ್ಷಣದಲ್ಲಿ ಸಮುದ್ರದಲ್ಲಿ ಮುಳುಗುತ್ತಂತ ಯಾರಿಗೂ ಕೂಡ ಗೊತ್ತಿಲ್ಲ. ಹಾಗಿದ್ರು ಕೂಡ ಅವನಿಗೆ ಸಿಗರೆಟ್ ಅನ್ಸೋದೇ ಚಿಂತೆ. ಇದಾದ್ಮೇಲೆ ನಮಗೆ ಫ್ಲೈಟ್ ನ ಹಿಂದಿನ ಭಾಗ ಇದೆಯಲ್ಲ, ಅದನ್ನ ನಮಗೆ ತೋರಿಸ್ತಾರೆ. ಅವ್ರಿರಂತ ಫ್ಲೈಟ್ ಈಗ ಸಮುದ್ರದಲ್ಲಿ ಮುಳುಗೋ ರೀತಿ ಕಾಣ್ತಾ ಇದೆ. ಅದಕ್ಕೆ ಈಗ ಮ್ಯಾಟ್ ಫಸ್ಟ್ ರಾಬಿನ್ ಕಾಪಾಡ್ಬೇಕಂತ ತುಂಬಾನೇ ಕಷ್ಟ ಪಡ್ತಾ ಇದ್ದಾನೆ. ಯಾಕಂದ್ರೆ ಮ್ಯಾಟ್ ಎಲ್ವಾ ರಾಬಿನ್ ಕರೆದು ಗೇಮ್ ಆಡು ಅಂತ ಹೇಳಿದ್ದು. ಅದಕ್ಕೇನೆ ರಾಬಿನ್ ಸೀಟ್ ಬೆಲ್ಟ್ ಅನ್ನ ಹಾಕೊಂಡಿದ್ನಲ್ಲ, ಅದು ತುಂಬಾನೇ ಟೈಟ್ ಆಗಿ ಕಚ್ಕೊಂಡ್ಬಿಟ್ಟಿದೆ. ಅದಕ್ಕೇನೆ ಮ್ಯಾಟ್ ತುಂಬಾನೇ ಕಷ್ಟಪಟ್ಟು ಆ ಬೆಲ್ಟ್ ನ ಹೇಳಿಕೆ ಟ್ರೈ ಮಾಡ್ತಾ ಇದ್ದಾನೆ. ಈಗ ಮ್ಯಾಟ್ ಇಷ್ಟೇ ಸರ್ಕಸ್ ಮಾಡ್ತಾ ಇದ್ರು ಆ ಬೆಲ್ಟ್ ಈಗ ಓಪನ್ ಆಗ್ತಾ ಇಲ್ಲ. ಇದಾದ್ಮೇಲೆ ಮ್ಯಾಟ್ ಈ ಬೆಲ್ಟ್ ನ ಕಟ್ ಮಾಡ್ಬೇಕಂತ ನಿರ್ಧಾರ ಮಾಡ್ಕೊಂತಾನೆ. ಈಗ ಮ್ಯಾಟ್ ಮೇಲೆಗಡೆ ನೋಡಿ, ಹಲೋ ಯಾರಾದ್ರೂ ಇದ್ದೀರಾ, ನಿಮ್ಮ ಹತ್ರ ಏನಾದ್ರೂ ಶಾರ್ಪ್ ಆಗಿರೋ ವಸ್ತು ಇದೆ ಅಂತ ಕೇಳ್ಕೊಂತಾನೆ. ಅದಕ್ಕೆ ಜೋಯಿ ರೆಸ್ಪಾನ್ಸ್ ಮಾಡಿ, ಹಾ ನಾನು ಇಲ್ಲಿದ್ದೀನಿ ಅಂತ ಹೇಳ್ತಾಳೆ. ಈಗ ಮ್ಯಾಟ್ ಜೋಯಿಗೆ ನಿಮ್ಮ ಹತ್ರ ಏನಾದ್ರೂ ಶಾರ್ಪ್ ಆಗಿರೋ ವಸ್ತು ಇದೆ ಅಂತ ಕೇಳ್ಕೊಂತಾನೆ. ಈಗ ಜೋಯಿ ಸುತ್ತಮುತ್ತಲು ನೋಡಿದಾಗ ಒಂದು ಟೂಲ್ ಬಾಕ್ಸ್ ಕಾಣುತ್ತೆ. ಈಗ ಜೋಯಿ ಅದರಲ್ಲಿ ಇದ್ದಂತ ಒಂದು ಟೂಲ್ ನ ತೆಗೆದು ಮ್ಯಾಟ್ ಕಡೆ ಎಸಿತಾಳೆ. ಮ್ಯಾಟ್ ಕೂಡ ಆ ಟೂಲ್ ನ ಯೂಸ್ ಮಾಡಿ ತುಂಬಾನೇ ಕಷ್ಟಪಟ್ಟು ಆ ಸೀಟ್ ನ ಓಪನ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಈಗ ನೆಕ್ಸ್ಟ್ ಸೀನ್ ಗೆ ಹೋದ್ರೆ ಸಮುದ್ರದ ಮೇಲೆ ಏನಾಗ್ತಿದೆ ಅಂತ ನಮಗೆ ತೋರಿಸ್ತಾರೆ. ಫ್ಲೈಟ್ ಕ್ರಾಶ್ ಆದಾಗ ಲಿಲ್ಲಿ ತನ್ನ ಸೀಟ್ ನ ಸಮೇತ ಆಚೆ ಬಿದ್ದಿರ್ತಾಳೆ. ಈಗ ಲಿಲ್ಲಿ ಕಣ್ಬಿಟ್ಟು ನೋಡಿದ್ರೆ ಸುತ್ತಾನು ನೀರೇ. ಈಗ ಅವಳು ಬದುಕಬೇಕಲ್ಲ, ಅದಕ್ಕೆ ಅವಳು ಸಿಕ್ಕಿದ್ನೆಲ್ಲ ಕೈ ಹಿಡ್ಕೊಳಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ. ಅಷ್ಟಲ್ಲಿಗೆ ಯಾವ್ದೊಂದು ದೊಡ್ಡ ವಸ್ತು ಸಮುದ್ರದ ಮೇಲೆ ತೇಲಿ ಬರ್ತಾರೆ ಕಾಣುತ್ತಾ. ಈಗ ಲಿಲ್ಲಿ ಹಾಗೂ ಈಗ ಕಷ್ಟಪಟ್ಟು ಆ ವಸ್ತು ಹತ್ರ ಹೋಗಿ ಅದನ್ನ ಹತ್ತಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ. ಬಟ್ ನೆಕ್ಸ್ಟ್ ಸೆಕೆಂಡ್ ಅವಳ ಕಾಲ್ನ ಹಿಂದೆಯಿಂದ ಯಾರೋ ಎಳಿತಾ ಇದ್ದಾರೆ. ಅದಕ್ಕೆ ಲಿಲ್ಲಿ ದಯವಿಟ್ಟು ಯಾರಾದ್ರೂ ಬದುಕಿದ್ರೆ ಆ ರೀತಿ ಎಲ್ಲ ಮಾಡಬೇಡಿ, ನಂಗೆ ತುಂಬಾನೇ ಭಯ ಆಗ್ತಿದೆ ಅಂತ ಹೇಳ್ಕೊಂತಾ ಇದ್ದಾಳೆ. ಆ ರೀತಿ
ಮಾಹಿತಿ ಹೇಳಿದ್ರು ಕೂಡ ಲಿಲ್ಲಿನ ಸಮುದ್ರದ ಒಳಗಡೆ ಯಾರು ಎಳ್ದು ಬಿಡ್ತಾರೆ. ಈ ಸೀನ್ ನೋಡಿದಂತ ಯಾರಿಗೆ ಆಗ್ಲಿ ಅಯ್ಯೋ ಲಿಲ್ಲಿ ಏನಾಯ್ತು ಅಂತ ಅನ್ಸುತ್ತೆ. ಬಟ್ ಅಷ್ಟಲ್ಲೇ ಲಿಲ್ಲಿ ತುಂಬಾನೇ ಕಷ್ಟಪಟ್ಟು ಆ ವಸ್ತು ಇತ್ತಲ್ಲ ಅದ್ರ ಮೇಲೆ ಹತ್ಕೊಂಡ್ಬಿಡ್ತಾಳೆ. ಈಗ ಲಿಲ್ಲಿ ಬಚಾವಾಗಿದ್ದಾಳಲ್ವಾ, ಆದ್ರೂ ಕೂಡ ಲಿಲ್ಲಿ ಉಸಾಡೋಕು ಕಷ್ಟಪಡ್ತಾ ಕೆಮ್ತಾ ಇದ್ದಾಳೆ. ಈಗ ಲಿಲ್ಲಿ ತನ್ನ ಕಾಲ್ಗೆ ಆಗಿರಂತ ಗಾಯನ ನೋಡ್ಕೊಂಡ್ರೆ ಆ ಗಾಯಕ್ಕೆ ತುಂಬಾನೇ ದೊಡ್ಡದಾಗಿ ಕಾಣ್ತಾ ಇದೆ. ಆಗ್ಲಿ ಲಿಲ್ಲಿನ ಸಮುದ್ರದ ಒಳಗೆ ಯಾರು ಎಳೆದ್ರಲ್ವಾ, ಅದಕ್ಕೆ ಲಿಲ್ಲಿ ಈ ಕೆಲಸ ಯಾರು ಮಾಡಿರ್ಬೋದು ಅಂತ ಸುತ್ತಮುತ್ತಲು ಚೆಕ್ ಮಾಡ್ತಾ ಇದ್ದಾಳೆ. ಬಟ್ ಏನ್ ಮಾಡುದು, ಲಿಲ್ಲಿಗೆ ಅಲ್ಲಿ ಯಾರು ಕೂಡ ಕಾಣ್ತಾ ಇಲ್ಲ. ಈಗ ಲಿಲ್ಲಿಯ ಪರಿಸ್ಥಿತಿ ನೋಡಿದ್ರೆ ಒಂದು ಕಡೆ ಭಯ, ಇನ್ನೊಂದು ಕಡೆ ನೋವಾಗ್ತಾ ಇದೆ. ಯಾಕಂದ್ರೆ ಅವಳ ನೋವನ್ನ ಹೇಳೋದಕ್ಕೆ ಯಾರು ಕೂಡ ಸುತ್ತಮುತ್ತಲು ಇಲ್ವಲ್ಲ, ಅದಕ್ಕೇನೆ. ಇದಾದ್ಮೇಲೆ ಲಿಲ್ಲಿನ ಕ್ಯಾಮ್ರಾದ ಟಾಪ್ ಆಂಗಲ್ ಇಂದ ತೋರಿಸ್ತಾರೆ. ಲಿಲ್ಲಿ ಈಗ ಒಂದು ವಸ್ತು ಮೇಲೆ ಕೂತಿದ್ದಾಳಲ್ಲ, ಆ ವಸ್ತು ಬೇರೆ ಏನೂ ಅಲ್ಲ, ಅದು ಫ್ಲೈಟ್ ನ ರೆಕ್ಕೆನೆ. ಬಟ್ ಪಾಪ ಲಿಲ್ಲಿ ತುಂಬಾನೇ ನೋವಿಂದ ಅಳ್ತಾ ಇದ್ದಾಳೆ. ಇದಾದ್ಮೇಲೆ ಸೀನ್ ಕಾಕ್ಪಿಟ್ ಕಡೆ ತಿರುಗುತ್ತೆ. ಕಾಕ್ಪಿಟ್ ಅಲ್ಲಿ ಇದ್ದಂತ ಬೆನ್ ಮತ್ತೆ ಲಿಲ್ಲಿ ತನ್ನ ಕ್ಯಾಪ್ಟನ್ ನ ಕಾಲನ್ನ ತೆಗೆಯಕ್ಕೆ ಟ್ರೈ ಮಾಡ್ತಾನೆ ಇದ್ದಾರೆ. ಕ್ಯಾಪ್ಟನ್ ಗಂತೂ ತುಂಬಾನೇ ನೋವಾಗ್ತಾ ಇದೆ. ಆದ್ರೆ ಏನ್ ಮಾಡೋದು, ಈಗ ಇವ್ರ ಕಾಲನ್ನ ಬಿಡಿಸಿಲ್ಲ ಅಂದ್ರೆ ಇವ್ರು ಸತ್ಯ ಹೋಗ್ತಾರೆ. ಯಾಕಂದ್ರೆ ಇವ್ರು ಇದರಲ್ಲ ಈ ಕಾಕ್ಪಿಟ್ ಇನ್ನು ಸ್ವಲ್ಪ ಹೊತ್ತಿಗೆ ಮುನ್ಗೋ ರೀತಿ ಕಾಣ್ತಾ ಇದೆ. ಇದಾದ್ಮೇಲೆ ಬೆನ್ ಕ್ಯಾಪ್ಟನ್ಗೆ, ಕ್ಯಾಪ್ಟನ್ ನಾವು ಮತ್ತೆ ಇನ್ನೊಂದ್ಸಲ ಟ್ರೈ ಮಾಡಿದ್ರೆ ನಿಮ್ಮ ಕಾಲ್ ಬಂದೇ ಬರುತ್ತೆ ಅಂತ ಹೇಳ್ತಾ ಇದ್ದಾನೆ. ಇದಾದ್ಮೇಲೆ ಕೆಲ್ಲಿ ಕೂಡ, ಕ್ಯಾಪ್ಟನ್ ನಾನು ನಿಮ್ಮನ್ನ ಬಿಟ್ಟು ನೀವು ಧೈರ್ಯನ ಕಳ್ಕೊಂಬೇಡಿ ಅಂತ ಹೇಳ್ತಾ ಇದ್ದಾಳೆ. ಆದ್ರೆ ಕ್ಯಾಪ್ಟನ್ಗೆ ತುಂಬಾನೇ ಎಕ್ಸ್ಪೀರಿಯನ್ಸ್ ಇದೆ ಅಲ್ವಾ, ಅದಕ್ಕೆ ಅವ್ರಿಗೆ ಕಾಕ್ಪಿಟ್ ನ ಪರಿಸ್ಥಿತಿ ಏನಾಗಿದೆ ಅಂತ ಗೊತ್ತಾಗ್ತಾ ಇದೆ. ಇನ್ನು ಸ್ವಲ್ಪ ಹೊತ್ತಾದ್ರೆ ಈ ಕಾಕ್ಪಿಟ್ ಮುನ್ಗೋಗಿ ಈ 3 ಜನ ಸಾಯ್ಬೇಕಾಗುತ್ತೆ. ಇದೆಲ್ಲಾನು ಅರ್ಥ ಮಾಡ್ಕೊಂಡಂತ ಆ ಕ್ಯಾಪ್ಟನ್, ಬೆನ್ ನನ್ನ ಕತೆ ಬಿಡು, ನನಗೆಲ್ಲಾನು ಗೊತ್ತಾಗಿದೆ. ಈಗ ನೀನು ಈ ಫ್ಲೈಟ್ ನ ಕೋ ಪೈಲಟ್ ಅಲ್ಲ, ಬದಲಾಗಿ ಇಷ್ಟು ಜನನ ಕಾಪಾಡುವಂತ ಹೊಣೆ ನಿನ್ಗೇನೆ ಇದೆ ಅಂತ ಹೇಳ್ತಾ ಇದ್ದಾನೆ. ಇದನ್ನ ಕೇಳ್ತಾರಂತ ಬೆನ್ಗೆ ಏನ್ ಹೇಳ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ಈಗ ಮತ್ತೆ ಕ್ಯಾಪ್ಟನ್ ಮಾತಾಡ್ತಾ, ನೋಡು ನಾನು ಒಬ್ನೇ ಇಲ್ಲಿ ಸಿಗಾಕೊಂಡಿರೋದು, ನನ್ನನ್ನು ನೀವು ಕಾಪಾಡಕ್ಕೂ ಆಗೋದಿಲ್ಲ. ಬಟ್ ಹೊರಗಡೆ ಇರೋಂತ ಜನಕ್ಕೆ ಏನಾಗಿದೆ ಅಂತ ನಮ್ಗೆ ಗೊತ್ತೇ ಇಲ್ಲ. ದಯವಿಟ್ಟು ನೀನು ಆಚೆ ಹೋಗಿ ಅವ್ರಿಗೆಲ್ಲರಿಗೂ ಸಹಾಯ ಮಾಡು ಅಂತ ಹೇಳ್ತಾ ಇದ್ದಾನೆ. ಇದಕ್ಕೆ ಬೆಂತಾನೆ ಕ್ಯಾಪ್ಟನ್ಗೆ, ಕ್ಯಾಪ್ಟನ್ ನೀವು ಆ ರೀತಿ ಎಲ್ಲ ಮಾತಾಡಬೇಡಿ, ನಾವು ನಿಮ್ಮನ್ನ ಬಿಟ್ಟು ಎಲ್ಲೂ ಹೋಗೋದಿಲ್ಲ ಅಂತ ಹೇಳ್ತಾ ಇದ್ದಾನೆ. ಈಗ ಕ್ಯಾಪ್ಟನ್ ಇದು ನನ್ನ ಆರ್ಡರ್, ನೀವು ಆಚೆ ಹೋಗ್ಲೇಬೇಕು, ಜನನ ಕಾಪಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇದನ್ನ ಕೇಳ್ತಾರಂತ ಪಾಪ ಕೆಲ್ಲಿ ಈಗ ಅವಳು ಕೂಡ ಅಳ್ತಾ ಇದ್ದಾಳೆ. ಆದ್ರೆ ಇವ್ರ ಹತ್ರ ಬೇರೆ ಆಪ್ಷನ್ ಇಲ್ವಲ್ಲ, ಹಾಗಾಗಿ ಈ ಇಬ್ರು ಫ್ಲೈಟ್ ನ ಕಾಕ್ಪಿಟ್ ಇಂದ ಆಚೆ ಬಂದ್ಬಿಡ್ತಾರೆ. ಹೊರಗಡೆ ಬಂದಂತ ಕೆಲ್ಲಿಗೆ ಆಚೆ ನಿಂತಿದ್ದಂತ ಕ್ಲೋರಾ ಕಾಣಿಸ್ತಾಳೆ. ಕ್ಲೋರಾಗಂತೂ ತುಂಬಾನೇ ಭಯ ಆಗಿದೆ ಅಲ್ವಾ, ಅದಕ್ಕೆ ಅವಳು ತುಂಬಾನೇ ಜೋರಿಗೆ ಅಳ್ತಾ ಇದ್ದಾಳೆ. ಇದರಿಂದ ಕೆಲ್ಲಿ ಈಗ ಕ್ಲೋರನ ಎತ್ಕೊಂಡು ಸಮಾಧಾನ ಮಾಡ್ತಾ ಇದ್ದಾಳೆ. ಇದಾದ್ಮೇಲೆ ಬೆನ್ ಸುತ್ತಮುತ್ತಲು ನೋಡ್ತಾ ಇದ್ದಾನೆ. ಆ ರೀತಿ ಇವನು ನೋಡ್ಬೇಕಾದ್ರೆ ಫ್ಲೈಟ್ ಪೀಸ್ ಪೀಸ್ ಆಗಿ ಅಲ್ಲೊಂದು ಪೀಸ್ ಇಲ್ಲೊಂದು ಪೀಸ್ ಬಿದ್ದಿರೋದು ಇವನಿಗೆ ಕಾಣ್ತಾ ಇದೆ. ಅದರಲ್ಲಿದ್ದಂತ ಕೆಲವು ಜನ ತಮ್ಮನ್ನ ಹುಡುಗ ನಮ್ಮನ್ನ ಯಾರಾದ್ರೂ ಕಾಪಾಡಿ ಅಂತ ಕಿರ್ತಾ ಇದ್ದಾರೆ. ಇದನ್ನ ನೋಡ್ತಾರಂತ ಬೆನ್ಗೆ ನಾನು ಮೊದ್ಲು ಯಾರನ್ನ ಕಾಪಾಡ್ಲಿ, ಯಾರನ್ನ ನಾನು ಫಸ್ಟ್ ಸೇವ್ ಮಾಡಿ ಅಂತ ಅನ್ಕೊಂತಾ ಇದ್ದಾನೆ. ಯಾಕಂದ್ರೆ ಇವ್ನು ಇರೋದು ಒಬ್ನೇ, ಸೇವ್ ಮಾಡ್ತಾ ಅವ್ರನ್ನ ಎಲ್ಲಿ ಇರಿಸಬೇಕಂತ ಇವನಿಗೂ ಕೂಡ ಗೊತ್ತಾಗ್ಬೇಕಲ್ಲ, ಅದಕ್ಕೆ ಈ ರೀತಿ ಅನ್ಕೊಂತಾ ಇದ್ದಾನೆ. ಇದಾದ್ಮೇಲೆ ನೆಕ್ಸ್ಟ್ ಸೀನ್ ಗೆ ಹೋದ್ರೆ ಫ್ಲೈಟ್ ನ ಹಿಂದಿನ ಭಾಗ ಇದೆಯಲ್ಲ ಅದನ್ನ ನಮಗೆ ತೋರಿಸ್ತಾರೆ. ಈಗ ಜೋಯ್ ನಿಧಾನವಾಗಿ ಫ್ಲೈಟ್ ನ ಕೆಳಗಡೆ ಇಳಿಯಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ. ಬಟ್ ಏನ್ ಮಾಡೋದು, ಅವಳ ಕಾಲಿಗೂ ಗಾಯ ಆಗಿದೆ. ಅದೇ ರೀಸನ್ ಗೆ ಅವಳು ಬ್ಯಾಲೆನ್ಸ್ ತಪ್ಪಿ ಕೆಳಗಡೆ ಬೀಳೋ ರೀತಿ ಆಗ್ತಾ ಇದೆ. ಬಟ್ ಹಾಗೂ ಈಗ ತುಂಬಾ ಕಷ್ಟಪಟ್ಟು ಬ್ಯಾಲೆನ್ಸ್ ಅನ್ನು ಕೂಡ ಕಂಡ್ಕೊಂಡ್ಬಿಡ್ತಾಳೆ. ಈಗ ಮ್ಯಾಟ್ ಕೂಡ ಅಲ್ಲೇನೆ ಇದಾನಲ್ಲ, ಅವನಿಗೆ ಕಿಟಕಿಯಿಂದ ಸುತ್ತಮುತ್ತಲು ನೋಡ್ತಾ ಅಯ್ಯೋ ದೇವ್ರು ಇದೆಂತ ಪ್ಲೇಸ್ ಅಪ್ಪ ಅಂತ ತನಗೆ ತಾನೇ ಕ್ವಶನ್ ಮಾಡ್ಕೊಂತಾ ಇದ್ದಾನೆ. ಅಷ್ಟಲ್ಲಿಗೆ ಟಪ್ ಅಂತ ಒಂದು ಸೌಂಡ್ ಕೇಳುತ್ತೆ. ಬಂದಿರೋದು ದೇವ್ರಂತ ನಾವು ನೋಡಕ್ ಹೋದ್ರೆ ಬಂದಿರೋದು ದೇವರಲ್ಲ, ಬದಲಾಗಿ ಒಂದು ಆಕ್ಟೋಪಸ್ ಬಂದಿದೆ. ಆ ಆಕ್ಟೋಪಸ್ ಕಿಟಕಿಗೆ ಬಂದು ಹೊಡೆದಿರೋದಕ್ಕೆ ಈ ಸೌಂಡ್ ಕೇಳಿರೋದು. ಈ ಸೀನ್ ನೋಡ್ತಾರಂತ ಮ್ಯಾಟ್ಗೆ ತುಂಬಾನೇ ಭಯ ಆಗ್ತಾ ಇದೆ. ಯಾಕಂದ್ರೆ ಇವರು ಕತ್ಲಲ್ಲಿ ಇದಾರಲ್ವಾ, ಏನ್ ಆಗ್ತಿದೆ ಅಂತ ಇವ್ರಿಗೆ ಗೊತ್ತೇ ಆಗ್ತಾ ಇಲ್ಲ. ಇದಾದ್ಮೇಲೆ ಕ್ಯಾಮ್ರಾ ಆಚೆಗಡೆಯಿಂದ ಮ್ಯಾಟ್ ಇದನ್ನಲ್ಲ, ಆ ಫ್ಲೈಟ್ ಯಾವ ರೀತಿ ಇದೆ ಅಂತ ನಮ್ಗೆ ತೋರಿಸುತ್ತೆ. ಆ ಫ್ಲೈಟ್ ಈಗ ನೋಡಕ್ಕೆ ಒಂದು ಬಿಲ್ಡಿಂಗ್ ತರ ಕಾಣ್ತಾ ಇದೆ. ಈಗ ಮ್ಯಾಟ್ರ್ ಅಂತ ಫ್ಲೈಟ್ ಅಲ್ಲಿ ಆಕ್ಸಿಜನ್ ಲೆವೆಲ್ ಕೂಡ ಕಮ್ಮಿ ಆಗ್ತಾ ಇದೆ. ಇದೇ ರೀತಿ ಇವ್ರು ಇಲ್ಲೇ ಇದ್ರೆ ಇನ್ನು ಸ್ವಲ್ಪ ಹೊತ್ತಿಗೆ ಇಲ್ಲೇನೆ ಸತ್ತೋಗ್ತಾರ. ಈಗ ಸೀನ್ ಕಟ್ ಮಾಡಿದ್ರೆ ಡೆಕ್ಲನ್ ಮತ್ತೆ ಜಯ ಅವರಿದ್ದಾರಲ್ಲ, ಅವರಿಬ್ರು ನಮ್ಗೆ ತೋರಿಸ್ತಾರೆ. ಅವ್ರಿಗೆ ಸ್ವಲ್ಪನೇ ಪ್ರಜ್ಞೆ ಬರ್ತಾ ಇದೆ. ಅದಕ್ಕೆ ಇಬ್ರು ಕಣ್ಬಿಟ್ಟು ಸುತ್ತಮುತ್ತ ನೋಡ್ತಾ ಇದಾರೆ. ಈಗ ಸುತ್ತಮುತ್ತ ನೋಡಿದ್ರೆ ಏನ್ ಕಾಣುತ್ತೆ, ಹೊಡೆದೋಗಿರಂತ ಫ್ಲೈಟ್ ಸುತ್ತಮುತ್ತ ನೀರು ಇದ್ದಾನೆ ಕಾಣುತ್ತೆ. ಇದನ್ನ ನೋಡಂತ ಅವ್ರಿಗೆ ಏನು ಕೂಡ ಅರ್ಥ ಆಗ್ತಾ ಇಲ್ಲ. ಈಗ ಡೆಕ್ಲನ್ ತುಂಬಾನೇ ಕಷ್ಟಪಟ್ಟು ಅವ್ರ ಇದ್ದಂತ ವಾಶ್ರೂಮ್ ನ ಬಾಗಿಲು ತೆಗಿತಾನೆ. ಆಚೆ ಕಡೆ ನೋಡಿದ್ರೆ ಸುತ್ತಲೂ ನೀರೇನೆ ಕಾಣ್ತಾ ಇದೆ. ಈಗ ಇವ್ರಿಗೆ ಅರ್ಥ ಆಗುತ್ತೆ ಫ್ಲೈಟ್ ಕ್ರಾಶ್ ಆಗಿ ಸಮುದ್ರದಲ್ಲಿ ಬಿದ್ದಿದೆ ಅಂತ. ಇದಾದ್ಮೇಲೆ ಲಿಲ್ಲಿ ಇದ್ದಾಳಲ್ಲ, ಅವಳು ಕಥೆನ ನಮಗೆ ತೋರಿಸ್ತಾರೆ. ಅವಳಿಗೆ ತನ್ನ ಪ್ರಾಣ ಕಾಪಾಡೋಣಕ್ಕೆ ತುಂಬಾನೇ ಕಷ್ಟ ಪಡ್ತಾ ಇದ್ದಾಳೆ. ಯಾಕಂದ್ರೆ ಲಿಲ್ಲಿ ಸುತ್ತ ಯಾವ್ದೊಂದು ಜೀವಿ ಸುತ್ತುತ್ತಾ ಇರೋ ರೀತಿ ಕಾಣ್ತಾ ಇದೆ. ಸ್ವಲ್ಪ ಹೊತ್ತು ಮುಂಚೆ ಇವಳನ್ನ ಸಮುದ್ರದ ಒಳಗಡೆ ಎಳಿತಲ್ಲ, ಅದೇನೆ ಈ ಜೀವಿ. ಈಗ ಲಿಲ್ಲಿ ಸುತ್ತಮುತ್ತ ನೋಡ್ತಾ ಯಾರಾದ್ರೂ ಬದುಕಿದ್ರೆ ನನ್ನನ್ನ ಬಂದು ಕಾಪಾಡಿ ಅಂತ ತುಂಬಾನೇ ಜೋರಿಗೆ ಕಿರ್ಸ್ತಾ ಇದ್ದಾಳೆ. ಈಗ ಸೀನ್ ಕಾಕ್ಪಿಟ್ ನ ಕಡೆ ಹೋಗುತ್ತೆ. ಕಾಕ್ಪಿಟ್ ನ ಗ್ಲಾಸ್ ಆಲ್ರೆಡಿ ಸ್ವಲ್ಪ ಬ್ರೇಕ್ ಆಗಿತ್ತಲ್ವಾ, ಈಗ ಆ ಗ್ಲಾಸ್ಗೆ ನೀರಿನ ಪ್ರೆಷರ್ ತಡೆಯಕ್ಕೆ ಆಗ್ತಾ ಇಲ್ಲ. ಅದಕ್ಕೇನೆ ಆ ಗ್ಲಾಸ್ ಈಗ ಬ್ರೇಕ್ ಆಗ್ಬಿಟ್ಟು ನೀರೆಲ್ಲ ಒಳಗಡೆ ಬಂದ್ಬಿಡುತ್ತೆ. ಇದಾದ್ಮೇಲೆ ಇನ್ನೇನು ಕಾಕ್ಪಿಟ್ ನ ತುಂಬಾ ನೀರೇ ತುಂಬಿಡುತ್ತೆ. ಅದೇ ಟೈಮ್ಗೆ ಬೆನ್ಗೆ ಕ್ಯಾಬಿನ್ ನ ಇನ್ನೊಬ್ಬ ವರ್ಕರ್ ಜ್ಞಾನ ತಪ್ಪಿ ಬಿದ್ದಿರೋದು ಕಾಣುತ್ತೆ. ಇದಾದ್ಮೇಲೆ ಬೆನ್ ಮತ್ತೆ ಕೆಲ್ಲಿ ಅವರನ್ನು ನಿಧಾನವಾಗಿ ಕೆಳಗಡೆ ಮಲಗಿಸಿ ಅವ್ರಿಗೆ ಏನಾದ್ರು ಟ್ರೀಟ್ಮೆಂಟ್ ಅನ್ನ ಕೊಡ್ಬೇಕಲ್ಲ, ಅದಕ್ಕೆ ತಮಗೆ ಗೊತ್ತಿರೋ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ. ಇದಾದ್ಮೇಲೆ ಬೆನ್ ಕೆಲ್ಲಿ ಹತ್ರ ಮಾತಾಡ್ತಾ, ನಾವ್ ಇದೇ ರೀತಿ ಕೂತಿದ್ರೆ ಯಾರು ಕೂಡ ಬದುಕೋದಿಲ್ಲ. ಸಮುದ್ರದಲ್ಲಿ ತೇಲ್ತಾರಂತ ಒಬ್ಬೊಬ್ಬರು ನೋಡ್ಕಿ ಅವ್ರನ್ನ ಇಲ್ಲಿಗೆ ಕರ್ಕೊಂಡ್ ಬರ್ಬೇಕು, ಆಗ ಮಾತ್ರ ಇಲ್ಲಿ ಜಾಸ್ತಿ ಜನ ಉಳಿಯಕಾಗುತ್ತೆ ಅಂತ ಹೇಳ್ತಾ ಇದ್ದಾನೆ. ಇದನ್ನ ಕೇಳ್ದಂತ ಕೆಲ್ಲಿ ಇದಕ್ಕೆ ಓಕೆ ಅಂತ ಹೇಳ್ತಾಳೆ. ಸರಿ ಅಂತ ಕೆಲ್ಲಿ ಫಸ್ಟ್ ನಾನೇ ಹೋಗ್ತೀನಿ ಅಂತ ಸಮುದ್ರಕ್ಕೆ ಜಂಪ್ ಮಾಡಿ ಲೈಫ್ ಜಾಕೆಟ್ ಮತ್ತೆ ಏನೇನ್ ಬೇಕು ಎಲ್ಲಾನು ತಗೋಬತ್ತಾಳ. ಅಷ್ಟರಲ್ಲಿ ಕೋರೆಗೆ ದೂರದಲ್ಲಿ ಏನೊಂದು ಕಾಣುತ್ತಾ, ಅದೇನೊಂದು ಸರಿಯಾಗಿ ಅಬ್ಸರ್ವ್ ಮಾಡಿದ್ರೆ ಅದೊಂದು ತೇಲ್ತಾರಂತ ಬಾಡಿ. ಅಂದ್ರೆ ಈ ಫ್ಲೈಟ್ ನ ಕ್ರಾಶ್ ಅಲ್ಲಿ ಯಾರೊಬ್ಬ ವ್ಯಕ್ತಿ ಸತ್ತೋಗಿದ್ದಾನೆ, ಅವನ ಬಾಡಿನ ಇವರ ಕಣ್ಮುಂದೆ ಈಗ ತೇಲ್ತಾ ಇರೋದು. ಬಟ್ ಸ್ವಲ್ಪ ಹೊತ್ತಿನಲ್ಲಿ ಯಾವ್ದೊಂದು ಜೀವಿ ಬಂದು ಆ ಬಾಡಿನ ಸಮುದ್ರದ ಒಳಕ್ಕೆ ಎಳ್ಕೊಂಡು ಹೋಗ್ಬಿಡುತ್ತೆ. ಇದನ್ನ ನೋಡಂತ ಕೋರಗೆ ತುಂಬಾನೇ ಭಯ ಆಗ್ತಾ ಇದೆ. ಇದನ್ನ ನೋಡಿದಂತ ಕೋರ ಬೆನ್ಗೆ, ಅಂಕಲ್ ಅಲ್ಲಿ ನೋಡಿ ಏನೊಂದು ಜೀವಿ ಬರ್ತಾ ಇದೆ ಅಂತ ಹೇಳ್ತಾಳೆ. ಬಟ್ ಅಷ್ಟಲ್ಲೇ ಆ ಜೀವಿ ಸಮುದ್ರದ ಒಳಕ್ಕೆ ಆ ಬಾಡಿ ಸಮೇತ ಹೊರಟೋಗುತ್ತೆ. ಇದನ್ನ ನೋಡಂತ ಬೆನ್ ತುಂಬಾನೇ ಭಯದಿಂದ ಕೋರಗೆ, ಇದು ಬೇರೆ ಏನೂ ಅಲ್ಲ, ಇದು ಸಮುದ್ರದ ಶಾರ್ಕ್, ಇದ್ರ ಕೈಗೆ ಸಿಗಿಕೊಂಡ್ರೆ ನಮ್ಮ ಕತೆ ಅಷ್ಟೇ ಅಂತ ಹೇಳ್ತಾ ಇದ್ದಾನೆ. ಶಾರ್ಕಿನ ಕಡಿಮೆ ಇಲ್ಲ, ಸತ್ತಿರಂತ ಪ್ಯಾಸೆಂಜರ್ ಎಲ್ಲ ತಗೊಂಡೋಗಿ ತಿಂತಾ ಇದಾವೆ. ಇದಾದ್ಮೇಲೆ ಬೆನ್ ಕೆಲ್ಲಿಗೆ ಹಿಂದೆ ಬಾ, ಅಲ್ಲಿ ಶಾರ್ಕ್ ಇದಾವೆ ಅಂತ ಹೇಳ್ತಾನೆ. ಬಟ್ ಬೆನ್ ಎಷ್ಟೇ
ಎಷ್ಟೇ ಜೋರಾಗಿ ಕೇಳಿದ್ರು ಕೆಲ್ಲಿಗೆ ಕೇಳಿಸೋದೇ ಇಲ್ಲ. ಒಂದು ಕಡೆ ಸಮುದ್ರದ ಅಲೆನ, ಇನ್ನೊಂದು ಕಡೆ ಜನಗಳ ಕಿರ್ಚಾಟ. ಇದ್ರ ಮಧ್ಯೆ ಕೆಲ್ಲಿಗೆ ಏನ್ ಸೌಂಡ್ ಕೂಡ ಕೇಳಿಸೋದಿಲ್ಲ. ಇದರಿಂದ ಗಾಬರಿದಂತ ಬೆನ್ ಒಂದು ಲೈಫ್ ರಾಡ್ ಬರುತ್ತಲ್ಲ, ಅದನ್ನೆತ್ತಿ ಸಮುದ್ರಕ್ಕೆ ಹಾಕಿದ ತಕ್ಷಣ ಅದ್ರಲ್ಲಿ ಗಾಳಿ ತುಂಬಿಬಿಡುತ್ತೆ. ಇದಾದ್ಮೇಲೆ ಬೆನ್ ಅದೇ ಬಾಟಲ್ ಕ್ಲೋರಾನ ಕರ್ಕೊಂಡು ಬಾ ನಾವು ಕೆಲ್ಲಿನ ಕಾಪಾಡೋಣ ಅಂತ ಕರ್ಕೊಂಡು ಹೋಗ್ತಾನೆ. ಕೆಲ್ಲಿಗೆ ಜನಗಳನ್ನ ಕಾಪಾಡ್ಬೇಕಂತ ಸ್ವಿಮ್ಮಿಂಗ್ ಮಾಡ್ತಾ ಇದ್ದಾಳೆ. ಬಟ್ ಅವಳಿಗೇನ್ ಗೊತ್ತು ಅವಳ ಕಡೆ ಒಂದು ಮಾನ್ಸ್ಟರ್ ಬರ್ತಾ ಇದೆ ಅಂತ. ಕೆಲ್ಲಿಗೆ ಸುತ್ತಮುತ್ತಲು ನೋಡಿದಾಗ ಯಾರಾದ್ರೂ ಬದುಕಿದಾರೆ ಅಂತ ಚೆಕ್ ಮಾಡ್ತಾ ಇದ್ದಾಳೆ. ಬಟ್ ಅವಳಿಂದನೇ ಒಂದು ಶಾರ್ಕ್ ನೇರವಾಗಿ ಅವಳ ಕಡೆನೆ ಬರ್ತಾ ಇದೆ. ಈ ಕಡೆ ಬೆನ್ ಮತ್ತೆ ಕ್ಲೋರಾ ಕೆಲ್ಲಿನ ಕಾಪಾಡೋಕೆ ಒಂದು ಬೋರ್ಡ್ ಕುತ್ಕೊಂಡು ಅವಳ ಕಡೆನೆ ಬರ್ತಾ ಇದ್ದಾರೆ. ಈಗ ಕ್ಲೋರಾ ಕೆಲ್ಲಿಗೆ ನಿಮ್ಮಿಂದ ಶಾರ್ಕ್ ಬರ್ತಿದೆ ಅಲ್ಲಿಂದ ತಪ್ಪಿಸ್ಕೊಳ್ಳಿ ಅಂತ ಕೇಳ್ತಾ ಇದ್ದಾಳೆ. ಅದಕ್ಕೆ ಕೆಲ್ಲಿ ಶಾರ್ಕ್ ಎಲ್ಲಾದ್ರೂ ಬಂದ್ಬಿಡ್ತಾ ಅಂತ ಸುತ್ತಮುತ್ತ ಚೆಕ್ ಮಾಡ್ತಾ ಇದ್ದಾಳೆ. ಬಟ್ ಕೆಲ್ಲಿಯ ಕಣ್ಣಿಗೆ ಶಾರ್ಕ್ ಎಲ್ಲಿದೆ ಅಂತ ಗೊತ್ತೇ ಆಗೋದಿಲ್ಲ. ಬಟ್ ಶಾರ್ಕ್ ನ ಕಣ್ಣಿಗೆ ಕೆಲ್ಲಿ ಎಲ್ಲಿದೆ ಅಂತ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ಶಾರ್ಕ್ ಸೀದಾ ಬಂದು ಕೆಲ್ಲಿಯ ಮೇಲೆ ಅಟ್ಯಾಕ್ ಮಾಡ್ಬಿಡುತ್ತೆ. ಈಗ ಕೆಲ್ಲಿ ತುಂಬಾನೇ ಜೋರಿಗೆ ಕಿರ್ತೆಗೆ ಯಾರಾದ್ರೂ ಬಂದು ನನ್ನ ಕಾಪಾಡಿ ಅಂತ ಕಿರ್ಚ್ಕೊಂತಾ ಇದ್ದಾಳೆ. ಇದನ್ನ ನೋಡಿದಂತ ಬೆನ್ ತನ್ನ ಬೋಟನ್ನ ಕೆಲ್ಲಿ ಕಡೆ ತಿರುಗಿಸ್ತಾನೆ. ಬಟ್ ಏನ್ ಮಾಡೋದು, ಟೈಮ್ ಆಲ್ರೆಡಿ ಮುಗಿದೋಗಿದೆ. ಇದರಿಂದ ಬೆನ್ ಕೆಲ್ಲಿನ ಕೂಡ ಕಾಪಾಡಕ್ ಆಗೋದಿಲ್ಲ. ಇದಾದ್ಮೇಲೆ ಆ ಶಾರ್ಕ್ ಕ್ಲೋರಾ ಮತ್ತೆ ಬೆನ್ ಇದ್ರಲ್ಲ ಆ ಬೋಟ್ ನ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ. ಈಗ ಬೆನ್ ಹಾಗು ಹೀಗೂ ಮಾಡಿ ಆ ಶಾರ್ಕ್ ನ ಹೊಡೆದು ಕಳಿಸ್ಬಿಡ್ತಾನೆ. ಬಟ್ ಇವರಿಬ್ರು ಬದುಕಬೇಕಲ್ಲ, ಆ ಬೋಟ್ ಕೂಡ ಡ್ಯಾಮೇಜ್ ಆಗಿದೆ. ಇದಾದ್ಮೇಲೆ ಇವರಿಬ್ರು ತಪ್ಪಿಸ್ಕೊಂಡು ತಾವಿದ್ದಂತ ಫ್ಲೈಟ್ ಗೆ ಮತ್ತೆ ಬಂದ್ಬಿಡ್ತಾರೆ. ಈಗ ಈ ಸೀನ್ ಇಲ್ಲಿಗೆ ಕಟ್ಟಾಗಿ ನೆಕ್ಸ್ಟ್ ಸೀನ್ ಅಲ್ಲಿ ಮ್ಯಾಟ್, ಜಾಯ್, ಆ ರಾಬಿನ್ ಮತ್ತೆ ಆ ಜಿನ ತೋರಿಸ್ತಾರೆ. ಈಗ ಇವರು ಕೂಡ ಇವ್ರು ಇದಾರಲ್ಲ ಈ ಫ್ಲೈಟ್ ಇಂದ ಆಚೆ ಹೋಗ್ಬೇಕಂತ ಅನ್ಕೊಂತಾ ಇದ್ದಾರೆ. ಅದಕ್ಕೆ ಮ್ಯಾಟ್ ಆಚೆ ಹೋಗಂತ ಒಂದು ಡೋರ್ ನ ಓಪನ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಇದನ್ನ ನೋಡಿದಂತ ಜಾಯ್ ತುಂಬಾನೇ ಜೋರಾಗಿ ಕೂಗ್ತಾ ಆ ಡೋರ್ ನ ಓಪನ್ ಮಾಡಬೇಡ, ಅದನ್ನ ಓಪನ್ ಮಾಡಿದ್ರೆ ನೀರೆಲ್ಲ ಒಳಗೆ ಬಂದ್ಬಿಡುತ್ತೆ, ಆದ್ರಿಂದ ನಾವು ಇಲ್ಲೇನೆ ಸಾಯ್ಬೇಕಾಗುತ್ತೆ ಅಂತ ಹೇಳ್ತಾ ಇದ್ದಾಳೆ. ಇವಳ ಈ ಮಾತು ಮ್ಯಾಟ್ ಕೂಡ ಅರ್ಥ ಆಗುತ್ತೆ. ಇದಾದ್ಮೇಲೆ ಮ್ಯಾಟ್ ಜಾಯ್ಗೆ ನಾವು ಹಾಗಾದ್ರೆ ಇಲ್ಲಿಂದ ಹೇಗೆ ಹೋಗೋದು ಅಂತ ಕೇಳ್ತಾನೆ. ಅದಕ್ಕೆ ಜಾಯ್ ಮಾತಾಡ್ತಾ ಈಗ ನಾವು ಏನು ಕೂಡ ಮಾಡಕ್ ಆಗೋದಿಲ್ಲ, ಬದಲಾಗಿ ನಮ್ಮನ್ನ ಯಾರಾದ್ರೂ ಹುಡ್ಕೊ ಬಂದ್ರೇನೆ ನಾವು ಬದುಕಕ್ಕಾಗುತ್ತೆ ಅಂತ ಹೇಳ್ತಾ ಇದ್ದಾಳೆ. ಈಗ ಸೀನ್ ನ ಕಟ್ ಮಾಡಿದ್ರೆ ಫ್ಲೈಟ್ ನ ಮಧ್ಯ ಭಾಗ ಇದೆಯಲ್ಲ ಅದನ್ನ ನಮ್ಗೆ ತೋರಿಸ್ತಾರೆ. ಫ್ಲೈಟ್ ಅಲ್ಲಿ ಇರೋಂತ ಯಾರಿಗೂ ಕೂಡ ಮಾತು ಇಲ್ಲ, ಬದುಕು ಅಂತ ಗ್ಯಾರಂಟಿ ಕೂಡ ಇಲ್ಲ. ಈಗ ಅವರು ಮುಂದೆ ಏನ್ ಮಾಡ್ಬೇಕಂತ ಗೊತ್ತಾಗದೆ ಸುಮ್ಮನೆ ಇದ್ದಾರೆ. ಈಗ ನೆಕ್ಸ್ಟ್ ಸೀನ್ ನಮ್ಗೆ ಸಮುದ್ರದ ಒಳಗಡೆ ತೋರಿಸ್ತಾರೆ. ಫ್ಲೈಟ್ ನ ಮಧ್ಯ ಭಾಗ ಬಂಡೆಯ ಮಧ್ಯಕ್ಕೆ ಹೋಗಿ ತೆಗೆದುಕೊಂಡ್ಬಿಟ್ಟಿದೆ. ಬಟ್ ಆ ಬಂಡೆ ಕೂಡ ಡ್ಯಾಮೇಜ್ ಆಗ್ಬಿಟ್ಟು ಅದು ಕೂಡ ಈಗ ಬಿರ್ಕನ ಬಿಡ್ತಾ ಇದೆ. ಆ ಬಂಡೆ ಏನಾದ್ರೂ ಪೂರ್ತಿಗೆ ಹೊಡೆದ್ರೆ ಈ ಫ್ಲೈಟ್ ಪೂರ್ತಿ ಸಮುದ್ರದಲ್ಲೇ ಮುಳುಗೋಗುತ್ತೆ. ಅದೇ ಟೈಮ್ಗೆ ಸಮುದ್ರದಲ್ಲಿ ಒಬ್ಬ ಕ್ರೂ ವರ್ಕರ್ ಕೂಡ ಸಿಗಾಕೊಂಡಿರ್ತಾಳೆ. ಅವಳಿಗೆ ಇವ್ರನ್ನ ನೋಡಿ ಇವ್ರ ಕಡೆ ಈಚ್ಕೊಂತ ಬರ್ತಾ ಇದ್ದಾಳೆ. ಇದನ್ನ ನೋಡ್ತಾರಂತ ನಮ್ಗೇನೆ ಅನ್ಸ್ತಾ ಇದೆ ಶಾರ್ಕ್ ಈಗ ಬಂದು ಇವಳನ್ನ ತಿಂದಾಕ್ಬೋದು ಅಂತ. ಬಟ್ ಅವಳ ಅದೃಷ್ಟ ಚೆನ್ನಾಗಿದೆ, ಹೇಗೋ ಕಷ್ಟಪಟ್ಕೊಂಡು ಫ್ಲೈಟ್ ನ ಹೋಗಿ ಹತ್ಕೊಂಡ್ಬಿಡ್ತಾಳೆ. ಈಗ ನೆಕ್ಸ್ಟ್ ನಲ್ಲಿ ಜಾಯ್ ಮತ್ತೆ ಮ್ಯಾಟ್ ಇಬ್ಬರು ಕೂಡ ತೋರಿಸ್ತಾರೆ. ಈಗ ಮ್ಯಾಟ್ ನ ಕೈಗೆ ಗಾಯ ಆಗಿದೆ, ಅದಕ್ಕೆ ಜಾಯ್ ಅವನ ಕೈಗೆ ಈಗ ಬ್ಯಾಂಡೇಜ್ ಅನ್ನ ಹಾಕ್ತಾ ಇದ್ದಾಳೆ. ಆಗ ಮ್ಯಾಟ್ ಜಾಯ್ ಕಡೆ ನೋಡಿ ಒಂದು ಸಣ್ಣದಾಗಿ ಸ್ಮೈಲ್ ಅನ್ನ ಮಾಡ್ತಾನೆ. ಇದನ್ನ ನೋಡಿದಂತ ಆ ಅಜ್ಜಿ ಕಾಮಿಡಿ ಮಾಡ್ತಾ ಅಯ್ಯೋ ಮಗನೇ ಹೊರಗಡೆ ನಮ್ಮ ಪ್ರಾಣ ಹೋಗೋದ್ರಲ್ಲಿದೆ, ನೀನ್ ನೋಡ್ರಿ ಇಲ್ಲಿ ಲವ್ ಮಾಡ್ತಾ ಕೂತಿದ್ಯಾ ಅಂತ ಹೇಳ್ತಾ ಇದ್ದಾಳೆ. ಇದನ್ನ ಕೇಳಿದಂತ ಮ್ಯಾಟ್ ಈಗ ನಾಚಿಕೆ ನಗಾಡ್ತಾ ಇದ್ದಾನೆ. ಇದಾದ್ಮೇಲೆ ಮ್ಯಾಟ್ ಮಾತಾಡ್ತಾ ಅಜ್ಜಿ ಹಾಗೇನು ಇಲ್ಲ, ಇವಳು ನನ್ನ ಕೈ ಹಿಡ್ಕೊಂಡಿದ್ದಕ್ಕೆ ನಂಗೆ ಸ್ವಲ್ಪ ಧೈರ್ಯ ಇದೆ ಅಂತ ಹೇಳ್ತಾ ಇದ್ದಾನೆ. ಈಗ ಜಾಯ್ ಒಂದು ಸೀರಿಯಸ್ ನೋಟಿದೆ ಫ್ರೆಂಡ್ಸ್ ಅಂತ ಹೇಳಕ್ಕೆ ಶುರು ಮಾಡ್ತಾಳೆ. ಅದೇನಂದ್ರೆ ಇವ್ರು ಇದರಲ್ಲ ಆ ಫ್ಲೈಟ್ ನಲ್ಲಿ ಈಗ ಆಕ್ಸಿಜನ್ ಲೆವೆಲ್ ತುಂಬಾನೇ ಕಡಿಮೆ ಇದೆ. ಇದಕ್ಕೆ ಜಾಯ್ ಇನ್ನು ಇಷ್ಟೊತ್ತವರೆಗೂ ನಾವು ಇಲ್ಲಿ ಉಸಿರಾಡಕ್ಕಾಗುತ್ತೋ ಗೊತ್ತಿಲ್ಲ, ಆದಷ್ಟು ಬೇಗ ನಾವು ಬೇರೆ ದಾರಿನ ಹುಡುಕ್ಬೇಕು ಅಂತ ಹೇಳ್ತಾ ಇದ್ದಾಳೆ. ಇವಳು ಈ ರೀತಿ ಹೇಳಿದ್ರೆ ಎಲ್ಲರೂ ಕೂಡ ಈಗ ಸೈಲೆಂಟ್ ಆಗಿ ಇದ್ದಾರೆ. ಇದಾದ್ಮೇಲೆ ಕ್ಯಾಮ್ರಾ ಫ್ಲೈಟ್ ನ ಮಧ್ಯ ಭಾಗ ಇದೆಯಲ್ಲ ಅದ್ರ ಕಡೆ ಹೋಗುತ್ತಾ ಆ ಭಾಗ ಈಗ ನಿಧಾನವಾಗಿ ಸಮುದ್ರದಲ್ಲಿ ಮುಳುಗ್ತಾ ಇದೆ. ಇದನ್ನ ನೋಡಂತ ಪ್ರತಿಯೊಬ್ಬರು ತುಂಬಾನೇ ಭಯನ ಪಡ್ತಾ ಇದ್ದಾರೆ, ಯಾಕಂದ್ರೆ ಎಲ್ಲರಿಗೂ ತಮ್ಮ ಪ್ರಾಣ ಅಂದ್ರೆ ತುಂಬಾನೇ ಮುಖ್ಯ ಅಲ್ಲ ಅದಕ್ಕೇನೆ. ಬಟ್ ಸ್ಯಾಮ್ ನ ಕಣ್ಣಿಗೆ ಇದೇನು ಕೂಡ ಕಾಣ್ತಾ ಇಲ್ಲ, ಅವನ ಕಣ್ಣಿಗೆ ಬರೀ ಲಿಲ್ಲಿನೇ ಕಾಣ್ತಾ ಇದ್ದಾಳೆ. ಅದಕ್ಕೇನೆ ಅವನು ಸಮುದ್ರ ಕಡೆ ನೋಡ್ತಾ ಲಿಲ್ಲಿ ನೀನ್ ಎಲ್ಲಿದ್ಯಾ, ನಿಂಗೆ ಏನು ಆಗಿಲ್ಲ ಅಂತ ನಂಗೆ ಗೊತ್ತು, ಪ್ಲೀಸ್ ನನ್ನ ಹತ್ರ ಮಾತಾಡು ಅಂತ ಕೂಗ್ಕೋತಾ ಇದ್ದಾನೆ. ಅಷ್ಟರಲ್ಲಿ ಈಗ ಕ್ಯಾಮ್ರಾ ಲಿಲ್ಲಿ ಕಡೆ ತಿರುಗುತ್ತೆ. ಲಿಲ್ಲಿಗೂ ಕೂಡ ಏನೂ ಆಗಿಲ್ಲ, ಅವಳು ಕೂಡ ಈಗ ಜೀವಂತವಾಗಿ ಇದ್ದಾಳ. ಬಟ್ ಏನ್ ಮಾಡುದು, ಅವಳು ಕೂತಿರೋಂತ ರೇಖೆ ಕೂಡ ಈಗ ನಿಧಾನವಾಗಿ ಸಮುದ್ರದಲ್ಲಿ ಮುಳುಗ್ತಾ ಇದೆ. ಈಗ ಆ ನೀರು ಲಿಲ್ಲಿಗೆ ಸೊಂಟದವರೆಗೂ ಬಂದಿದೆ. ಇದನ್ನ ನೋಡಿದ ಲಿಲ್ಲಿಗೆ ಅರ್ಥ ಆಗುತ್ತೆ ಇನ್ನ ಸ್ವಲ್ಪ ಹೊತ್ತು ನಾನು ಇಲ್ಲೇ ಇದ್ರೆ ಸಾಯೋದು ಗ್ಯಾರಂಟಿ ಅಂತ. ಈಗ ಅವಳು ಸುತ್ತಮುತ್ತ ನೋಡ್ತಾ ಇದ್ದಾಳ. ಈಗ ಅವಳ ಕಣ್ಣಿಗೆ ಫ್ಲೈಟ್ ನ ಮಧ್ಯ ಭಾಗ ಇದೆಯಲ್ಲ ಅದು ಕಾಣ್ತಾ ಇದೆ. ಇದನ್ನ ನೋಡಿದ ಲಿಲ್ಲಿ ಏನು ಕೂಡ ಯೋಚನೆ ಮಾಡಿದ್ರೆ ಸೀದಾ ಅದ್ರ ಕಡೆ ಈಜಕ್ಕೆ ಶುರು ಮಾಡ್ಕೊಂತಾಳೆ. ಎವ್ರಿ ಸೆಕೆಂಡ್ ಅವಳು ಈ ರೀತಿ ಸ್ವಿಮ್ಮಿಂಗ್ ಅನ್ನ ಮಾಡ್ತಾ ಇರ್ಬೇಕಾದ್ರೆ ಅವಳಿಗೆ ಪ್ರಾಣ ಭಯ ಅಂತೂ ಇದ್ದೇ ಇದೆ. ಯಾಕಂದ್ರೆ ಯಾವ್ದಾದ್ರು ಶಾರ್ಕ್ ಬಂದ್ಬಿಡುತ್ತೇನೋ, ಅವಳನ್ನ ತಿಂದಾಕ್ಬಿಡುತ್ತೇನೋ ಅಂತ ನಮ್ಗೂ ಕೂಡ ಅನಿಸ್ತಾ ಇದೆ. ಬಟ್ ಆ ರೀತಿ ಏನು ಕೂಡ ಆಗ್ತಾ ಇಲ್ಲ, ಬದಲಾಗಿ ಲಿಲ್ಲಿ ತುಂಬಾನೇ ಕಷ್ಟಪಟ್ಟು ಫ್ಲೈಟ್ ನ ಕಡೆ ಹೋಗ್ತಾ ಇದ್ದಾಳೆ. ಇದನ್ನ ನೋಡಿದಂತ ಒಬ್ಬ ವ್ಯಕ್ತಿ ಅಯ್ಯೋ ದೇವ್ರೆ ಅಲ್ಲಿ ನೋಡಿ ಒಂದು ಶಾರ್ಕ್ ನಮ್ ಕಡೆ ಬರ್ತಾ ಇದೆ ಅಂತ ಹೇಳ್ತಾನೆ. ಬಟ್ ಸ್ವಲ್ಪದಲ್ಲೇ ಆ ವ್ಯಕ್ತಿಗೂ ಗೊತ್ತಾಗುತ್ತೆ ಬರ್ತಾ ಇರೋದು ಶಾರ್ಕ್ ಅಲ್ಲ ಬದಲಾಗಿ ಲಿಲ್ಲಿ ಅಂತ. ಅದಾದ್ಮೇಲೆ ಆ ವ್ಯಕ್ತಿ ಲಿಲ್ಲಿನ ಹಿಡ್ಕೊಂಡು ಒಳಗಡೆ ಕರ್ಕೊಂತಾನೆ. ಇದನ್ನ ನೋಡಿದಂತ ಸ್ಯಾಮ್ಗೆ ಅರ್ಥ ಆಗುತ್ತೆ ಲಿಲ್ಲಿನೂ ಬದುಕಿದಾಳ ಅಂತ. ಅದಕ್ಕೆ ಸ್ಯಾಮ್ ಸೀದಾ ಅವಳ ಹತ್ರ ಹೋಗಿ ಅವಳನ್ನ ಹಗ್ ಮಾಡ್ಕೊಂತಾನೆ. ಬಟ್ ಸ್ಯಾಮ್ ಆ ರೀತಿ ಮಾಡ್ತಾ ಇರ್ಬೇಕಾದ್ರೆ ಅವನ ಕಣ್ಣಲ್ಲಿ ನೀರ್ ಬರ್ತಾನೆ ಇರುತ್ತೆ, ಯಾಕಂದ್ರೆ ಸ್ಯಾಮ್ಗೆ ಲಿಲ್ಲಿ ಕಂಡ್ರೆ ತುಂಬಾನೇ ಇಷ್ಟ ಅಲ್ವಾ, ಅದಕ್ಕೆ ಈ ರೀತಿ ಆಗ್ತಾ ಇದೆ. ಈಗ ಅವನು ಅಳ್ತಾನೆ ನೀನು ಇಷ್ಟೊತ್ತರೆಗೂ ಎಲ್ಲಿದ್ದೆ, ನೀನ್ ಸತ್ತೋಗ್ಬಿಟ್ಟಿದ್ದೆ ಅಂತ ಅನ್ಕೊಂಡಿದ್ದೆ ಅಂತ ಹೇಳ್ತಾನೆ. ಅದಕ್ಕೆ ಲಿಲ್ಲಿ ಕೂಡ ಅಳ್ತಾ ಹೌದು ನಾನು ಕೂಡ ಅದೇ ರೀತಿ ಅನ್ಕೊಂಡ್ಬಿಟ್ಟಿದ್ದೆ, ನೀನ್ ಸತ್ತೋಗಿದೆ ಅಂತಾನೆ ಅನ್ಕೊಂಡ್ಬಿಟ್ಟಿದ್ದೆ ಅಂತ ಹೇಳ್ತಾ ಇದ್ದಾಳೆ. ಇವರಿಬ್ರು ಈ ರೀತಿ ಮಾತಾಡ್ಬೇಕಾದ್ರೆ ಅದರಿಂದ ಜನಕ್ಕೆ ಒಂದು ಸಮಾಧಾನ ಅಂತೂ ಆಗ್ತಾ ಇದೆ, ಯಾಕಂದ್ರೆ ನಾವೆಲ್ಲರೂ ಸೇರ್ಕೊಂಡು ಒಬ್ಬನಾದ್ರೂ ಉಳಿಸ್ಕೊಂಡಿದೀವಿ ಅಂತ. ಅದೇ ಜಾಗಕ್ಕೆ ಚೆಸ್ಸನ ಹುಡುಗ ಕೂಡ ಬರ್ತಾನೆ. ಬಟ್ ಅವನ ನೋಡಿದ್ರೆ ಅವನಲ್ಲಿ ಕಾನ್ಫಿಡೆನ್ಸ್ ಇದ್ದಂಗೆ ಕಾಣ್ತಾ ಇಲ್ಲ, ಯಾಕಂದ್ರೆ ಈ ಆಕ್ಸಿಡೆಂಟ್ ಅಲ್ಲಿ ಅವನ ಫ್ರೆಂಡ್ ಎಲ್ಲ ಮಿಸ್ ಆಗ್ಬಿಟ್ಟಿದ್ದಾನೆ. ಬಟ್ ಅವನು ಆ ರೀತಿ ಮಿಸ್ ಆಗಿರೋದು ಇನ್ನು ಒಪ್ಕೊಳಕ್ಕೆ ರೆಡಿ ಇಲ್ಲ. ಅದಕ್ಕೆ ಆ ಹುಡುಗ ಮಾತಾಡ್ತಾ ಇಲ್ಲ ನನ್ನ ಫ್ರೆಂಡ್ ಸತ್ತಿರೋದಿಲ್ಲ, ಅವ್ನು ನಿಜವಾಗ್ಲೂ ಬದುಕಿ ಬಂದೇ ಬರ್ತಾನೆ ಅಂತ ಹೇಳ್ತಾ ಇದ್ದಾನೆ.
ಈಗ ಆ ಹುಡುಗ ಆ ರೀತಿ ಹೇಳ್ಬೇಕಾದ್ರೆ ಅವನಲ್ಲಿ ಕಾನ್ಫಿಡೆನ್ಸ್ ಇಲ್ಲ ಅಂತ ನಮ್ಗೇನೆ ಅರ್ಥ ಆಗ್ತಾ ಇದೆ. ಇದನ್ನ ನೋಡಿದಂತ ಬೇರೆ ಒಬ್ಬ ಹುಡುಗ ಅವನ ಹತ್ರ ಹೋಗಿ ನಿನ್ನ ಫ್ರೆಂಡ್ ಬಂದೇ ಬರ್ತಾನೆ, ನೀನು ಸಮಾಧಾನ ಮಾಡ್ಕೊ ಅಂತ ಹೇಳ್ತಾ ಇದ್ದಾನೆ. ಇದನ್ನ ಕೇಳಿದಂತ ತೇಜ್ ನನ್ನ ಫ್ರೆಂಡ್ ಮತ್ತೆ ಬರ್ತಾನಲ್ಲ, ನಾವಿಬ್ರು ಮತ್ತೆ ಮೀಟ್ ಮಾಡ್ತೀವಲ್ಲ ಅಂತ ಹೇಳಿ ತನ್ನ ಕಣ್ಣನ್ನ ಒರೆಸ್ಕೊಂತಾನೆ. ಈಗ ನೆಕ್ಸ್ಟ್ ಸೀನ್ಗೆ ಹೋದ್ರೆ ಜಾಯ್ ಮತ್ತೆ ಅಜ್ಜಿ ಇದ್ರಲ್ಲ ಅವ್ರನ್ನ ನಮ್ಗೆ ತೋರಿಸ್ತಾರೆ. ಅವರಿಗೆ ಉಸಿರಾಡೋದಕ್ಕೆ ತುಂಬಾನೇ ಕಷ್ಟ ಪಡ್ತಾ ಇದಾರೆ. ಯಾಕಂದ್ರೆ ಫ್ಲೈಟ್ ನ ಒಳಗಿತ್ತಲ್ಲ ಆಕ್ಸಿಜನ್ ಅದೆಲ್ಲ ಈಗ ಕಡಿಮೆ ಆಗ್ತಾ ಇದೆ. ಅದರಲ್ಲೂ ಆ ಪುಟ್ಟ ಹುಡುಗ ಇದಾನಲ್ಲ ರಾಬಿನ್, ಅವನಿಗೆ ಹೊಟ್ಟೆ ಹಸಿವಾಗ್ತಾ ಇದೆ ಅಂತ. ಅದಕ್ಕೆ ಆ ಪುಟ್ಟ ಹುಡುಗ ಅಳ್ತಾ ನನಗೆ ಊಟ ಬೇಕು ಅಂತ ಕೇಳ್ಕೊಂತಾ ಇದ್ದಾನೆ. ಜಾಯ್ಗೆ ಅವನನ್ನ ಹಗ್ ಮಾಡ್ಕೊಂಡು ನೀನ್ ಸ್ವಲ್ಪ ಹೊತ್ತು ವೇಟ್ ಮಾಡೋದು, ನಾವ್ ಇಲ್ಲಿಂದ ಆಚೆ ತಪ್ಸ್ಕೊಂಬೋಣ ಅಂತ ಹೇಳ್ತಾ ಇದ್ದಾಳೆ. ಈಗ ಇವರ ಪರಿಸ್ಥಿತಿ ಯಾವ ರೀತಿ ಇದೆ ಅಂದ್ರೆ ಇವ್ರು ಬದುಕಿದಾರೋ ಸತ್ತಿದಾರೋ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಈಗ ಇವ್ರು ಬದುಕಿದಾರ ಅಂತ ಯಾರಿಗಾದ್ರೂ ಗೊತ್ತಾಗ್ಬೇಕಂದ್ರೆ ಇದ್ರಲ್ಲಿ ಯಾರಾದ್ರೂ ಒಬ್ರು ಆಚೆ ಹೋಗಿ ಇನ್ಫಾರ್ಮ್ ಅನ್ನ ಮಾಡ್ಬೇಕು. ಸರಿ ಅಂತ ಮ್ಯಾಡ್ ನಾನೀಗ ಆಚೆಗಡೆ ಹೋಗ್ತೀನಿ ಅಂತ ಹೇಳ್ತಾನೆ. ಇದಕ್ಕೆ ಜಾಯ್ ಮ್ಯಾಟ್ ಅನ್ನ ಬೈತಾ ಹೊರಗಡೆ ಏನಿದೆ ಏನಾಗ್ತಿದೆ ಅಂತ ನಮ್ಗೇನೆ ಗೊತ್ತಾಗ್ತಾ ಇಲ್ಲ, ಆ ರೀತಿ ಇರ್ಬೇಕಾದ್ರೆ ನೀನೇಕೆ ಆಚೆಗಡೆ ಹೋಗ್ತಿ ಅಂತ ಕೇಳ್ತಾಳೆ. ಅದಕ್ಕೆ ಮ್ಯಾಟ್ ನ ಗಡ್ದ ನಾವ್ ಇಲ್ಲೇನೆ ಇದ್ರೆ ನಾವ್ ಇಲ್ಲೇನೆ ಸುತ್ತೋಗ್ತೀವಿ, ನೀವೆಲ್ಲಾರು ಇಷ್ಟು ಕಷ್ಟ ಪಡ್ತಾ ಇದೀರಲ್ಲ ಇದನ್ನೆಲ್ಲ ನೋಡಿ ನಂಗೆ ತುಂಬಾನೇ ಕಷ್ಟ ಆಗ್ತಾ ಇದೆ, ಅದಕ್ಕೆ ನಾನು ಒಂದ್ಸಲ ಆಚೆ ಹೋಗಿ ಬರ್ತೀನಿ ಅಂತ ಹೇಳ್ತಾ ಇದ್ದಾನೆ. ಇದನ್ನ ಕೇಳ್ದ ಪ್ರತಿಯೊಬ್ಬರಿಗೆ ಸೈಲೆಂಟ್ ಆಗಿ ಹೋಗ್ತಾರೆ. ಯಾಕಂದ್ರೆ ಅವ್ರಿಗೆ ಪ್ರಯತ್ನ ಪಟ್ರೆ ಇಲ್ಲಿಂದ ಆಚೆ ಹೋಗಕ್ಕಾಗೋದು. ಈಗ ಫ್ಲೈಟ್ ನ ಕಂಡೀಷನ್ ನೋಡಿದ್ರೆ ಫ್ಲೈಟ್ ತುಂಬಾನೇ ಒಳಗಡೆ ಮುಳುಗೋಗಿದೆ. ಆದ್ರಿಂದ ಅಲ್ಲಿಂದ ತಪ್ಸ್ಕೊಬೇಕಾದ್ರೆ ನೀರಿನ ಒಳಗಿಂದ ಈಚ್ಕೊಂಡ್ಬಂದು ಆಚೆ ತಪ್ಸ್ಕೊಬೇಕಾಗುತ್ತೆ. ಇದನ್ನ ಕೇಳಿದ ತಕ್ಷಣ ಎಲ್ಲರಿಗೂ ಈಗ ಭಯ ಆಗುತ್ತೆ. ಈಗ ಜಾಯ್ ಮ್ಯಾಟ್ ಕೈನ ಇಟ್ಕೊಂಡು ನೀನು ಸೇಫ್ ಆಗಿ ರಿಟರ್ನ್ ಬಾ ಅಂತ ಹೇಳ್ತಾಳೆ. ಅದಕ್ಕೆ ಮ್ಯಾಟ್ ನಗಾಡ್ತಾ ನಾನು ನಿನ್ ಜೊತೆ ಒಂದು ಕಪ್ ಕಾಫಿ ಕೂಡ ಕುಡ್ದಿಲ್ಲ, ಅಷ್ಟ್ ಬೇಗ ಸಾಯಕ್ಕಾಗುತ್ತೆ ಅಂತ ಹೇಳ್ತಾ ಇದ್ದಾನೆ. ಇದಾದ್ಮೇಲೆ ಮ್ಯಾಟ್ ಸೀದಾ ನೀರೊಳಗಡೆ ಜಂಪ್ ಮಾಡ್ಬಿಡ್ತಾನೆ. ಅದೇ ರೀತಿ ಮ್ಯಾಟ್ ಸ್ವಲ್ಪ ಹೊತ್ತಾಗ್ತಿದ್ದಂಗೆ ನೀರಿಂದ ಆಚೆ ಬಂದ್ಬಿಡ್ತಾನೆ. ಈಗ ಮ್ಯಾಟ್ ಸುತ್ತಮುತ್ತ ನೋಡ್ತಾ ಇದ್ರೆ ಬರೀ ಸತ್ತಿರುವಂತ ಶವಾಗ್ಲೇ ಕಾಣ್ತಾ ಇದಾವೆ. ಅದ್ರ ಜೊತೆಗೆ ಫ್ಲೈಟ್ ನ ಪೀಸ್ ಆಗಿತ್ತಲ್ಲ ಅದ್ರ ಭಾಗಗಳು ಕೂಡ ಕಾಣಿಸ್ತಾ ಇದಾವೆ. ಇದನ್ನ ನೋಡಿದಂತ ಮ್ಯಾಟ್ ಯಾರಾದ್ರೂ ಬದುಕಿದ್ರ ದಯವಿಟ್ಟು ನನಗೆ ಸಹಾಯ ಮಾಡಿ ಅಂತ ತುಂಬಾನೇ ಜೋರಿಗೆ ಕೂಗ್ತಾನೆ. ಮೊದ್ಲಿಗೆ ಮ್ಯಾಟ್ ಹತ್ರ ಯಾವ್ದು ಕೂಡ ಉತ್ತರನೇ ಬರೋದಿಲ್ಲ. ಆದ್ರೆ ಸ್ವಲ್ಪ ಹೊತ್ತಲ್ಲೇ ಅವನ ಹಿಂದೆಯಿಂದ ನಾವ್ ಇಲ್ಲಿದ್ದೀವಿ ನಿಂಗೆ ಕೇಳಿಸ್ತಾ ಇದೆಯಾ ಅಂತ ಕೇಳ್ತಾರೆ. ಈಗ ಸೀನ್ ಕಟ್ ಮಾಡಿದ್ರೆ ನಮ್ಮ ಕೋಪೈಲಟ್ ಇದನ್ನಲ್ಲ ಅವನ ನಮ್ಗೆ ತೋರಿಸ್ತಾರೆ. ಅವನಿಗೆ ಇದನ್ನಲ್ಲ ಆ ಫ್ಲೈಟ್ ಅಲ್ಲಿರುವಂತ ಪ್ಯಾಸೆಂಜರ್ಸ್ ಅವನ ಜೊತೆ ಈಗ ಜಗಳನ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ ಹೀರೋ ಅವ್ರನ್ನ ಸಮಾಧಾನ ಮಾಡ್ತಾ ನೋಡಿ ನಾವು ಫ್ಲೈಟ್ ಹತ್ತಿದಾಗ 656 ಜನ ಇದ್ವಿ, ಬಟ್ ಈಗ ಕೌಂಟ್ ಮಾಡಿದ್ರೆ 30ಕ್ಕೂ ಕಡಿಮೆ ಜನ ಇದೀವಿ, ನಾವು ಹೇಗಾದ್ರೂ ಮಾಡಿ ಇಲ್ಲಿರುವಂತ ಜನನ ಕಾಪಾಡ್ಕೋಬೇಕು ಅಂತ ಹೇಳ್ತಾನೆ. ಇದಾದ್ಮೇಲೆ ಬೆನ್ ಆ ರಾಫ್ಟ್ ಅಂತ ಹೇಳ್ತಾರಲ್ಲ ಆ ಬಲೂನ್ ಬೋಟ್ ಅದನ್ನ ತಗೋ ಬರ್ತಾನೆ. ಈಗ ಯಾರ್ಯಾರು ಬದುಕಿದಾರಲ್ಲ ಅವರೆಲ್ಲ ಈಗ ಆ ಬೋಟ್ ಅನ್ನ ಹತ್ತಿ ಕೂತ್ಕೊಂತಾರೆ. ಅಷ್ಟರಲ್ಲಿ ಕೋರ ತುಂಬಾನೇ ಜೋರಿಗೆ ಕೂಗ್ತಾ ಬೆನ್ ಹಿಂದೆ ನೋಡಿ ಅಂತ ಹೇಳ್ತಾಳೆ. ಈಗ ನಮ್ಮ ಬೆನ್ ಹಿಂದೆ ತಿರುಗಿ ನೋಡಿದ್ರೆ ಒಂದು ದೊಡ್ಡ ಶಾರ್ಕ್ ಇವ್ರ ಕಡೆನೆ ಬರ್ತಾ ಇದೆ. ಅದನ್ನ ನೋಡಿದಂತ ರಾಫ್ಟ್ ಜನಕ್ಕೆ ತುಂಬಾನೇ ಭಯ ಆಗ್ತಾ ಇದೆ. ಕೆಲವರೊಂದು ಬ್ಯಾಲೆನ್ಸ್ ಅನ್ನು ತಪ್ಪಿ ನೀರಿಗೆ ಬಿದ್ದು ಬಿಡ್ತಾರೆ. ಆದ್ರೂ ಕೂಡ ನಮ್ಮ ಹೀರೋ ತುಂಬಾನೇ ಕಷ್ಟಪಟ್ಟು ಅವ್ರನ್ನೆಲ್ಲ ರಾಫ್ಟ್ ಗೆ ಹೇಳ್ಕೊಂತಾನೆ. ಈಗ ನಮ್ಮ ಹೀರೋ ಹಾಗೂ ಈಗ ತುಂಬಾನೇ ಕಷ್ಟಪಟ್ಟು ರಾಫ್ಟ್ ಗೆ ಎಲ್ಲಾರನ್ನೂ ಹತ್ತಿಸ್ಕೊಂತಾನೆ. ಇದಾದ್ಮೇಲೆ ನಮ್ಮ ಹೀರೋ ರಾಫ್ಟ್ ಗೆ ಎಲ್ಲರೂ ಬಂದಿದ್ದಾರೆ ಅಂತ ಚೆಕ್ ಮಾಡಿದ್ರೆ ಒಬ್ರು ಮಾತ್ರ ಬಂದಿರಲ್ಲ. ಅದು ಯಾರಂತ ನೋಡಿದ್ರೆ ಅದು ಸ್ಯಾಮಿಗೆ ತನ್ನ ಬಗ್ಗೆ ಯೋಚನೆ ಮಾಡಿದ್ರೆ ರಾಫ್ಟ್ ಗೆ ಯಾರೋ ಒಬ್ಬ ವ್ಯಕ್ತಿನ ಕರ್ಕೊಂಡ್ಬರಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಬಟ್ ಆ ವ್ಯಕ್ತಿ ಪರಿಸ್ಥಿತಿನೋ ಅವನಿಗೆ ತುಂಬಾನೇ ಗಾಯಗಳಾಗಿದ್ದಾವೆ. ಆ ವ್ಯಕ್ತಿಗೆ ಸ್ವಲ್ಪ ಮುಂದೆ ಕೂಡ ಹೋಗಕ್ ಆಗ್ತಾ ಇರೋದಿಲ್ಲ. ಆದ್ರಿಂದ ಸ್ಯಾಮ್ ಬೆನ್ಗೆ ದಯವಿಟ್ಟು ಇಲ್ಲಿಗೆ ಬನ್ನಿ ಅಂತ ತುಂಬಾನೇ ಜೋರಿಗೆ ಕೂಗ್ತಾನೆ. ಇದಾದ್ಮೇಲೆ ಬೆನ್ ಸರಿ ಅಂತ ತಾನು ರೌಟ್ ನ ಅವ್ರ ಕಡೆ ತಿರುಗಿಸ್ತಾನೆ. ಬಟ್ ಅಷ್ಟಲ್ಲೇ ಡ್ಯಾನ್ ಬೇಡ ನಾವು ಆ ಕಡೆ ಹೋಗೋದು ಬೇಡ, ಅವ್ರು ಬೇಕಾದ್ರೆ ಬೇರೆ ರೌಟ್ ಅಲ್ಲಿ ಬರ್ಲಿ ಅಂತ ಹೇಳ್ತಾ ಇದ್ದಾನೆ. ಆಕ್ಚುಲಿ ಇದೆಲ್ಲದಕ್ಕೂ ಕಾರಣ ಈ ಪುಣ್ಯಾತ್ಮನೇ. ಈಗ ನಮ್ ಹೀರೋ ಅವನ ನೋಡಿ ಗುರಾಯಿಸಾನೆ, ಬಟ್ ಏನು ಕೂಡ ಮಾತಾಡೋದಿಲ್ಲ. ಇದಾದ್ಮೇಲೆ ತನ್ನ ರಾಫ್ಟ್ ನ ಅವ್ರ ಕಡೆ ತಿರುಗಿಸ್ತಾನೆ. ಇದಾದ್ಮೇಲೆ ಸೀನ್ ಸ್ಯಾಮ್ ಕಡೆ ತಿರುಗುತ್ತೆ. ಸ್ಯಾಮ್ ಸುತ್ತ ಈಗ 3 ಶಾರ್ಕ್ ಸೇರ್ಕೊಂಡು ಪ್ರದಕ್ಷಿಣೆ ಆಗ್ತಾ ಇದಾವೆ. ಸ್ಯಾಮ್ ದೇವ್ರನ್ನೆಲ್ಲ ಅವೇನು ವರನು ಕೇಳಕ್ ಬಂದಿಲ್ಲ, ಬದಲಿಗೆ ಸ್ಯಾಮ್ ಸಿಕ್ಕಿದನ್ನೆಲ್ಲ ಅವನ ತಿನ್ಬಿಡೋಣ ಅಂತಾನೆ ಬಂದಿದ್ದಾವೆ. ಇದನ್ನ ನೋಡಿದಂತ ಸ್ಯಾಮ್ಗೆ ಅನ್ಸುತ್ತೆ ನಮ್ಮ ಕತೆ ಮುಗೀತು ಅಂತ. ಬಟ್ ಅಷ್ಟಲ್ಲೇ ಬೆನ್ ಕೂಡ ಅಲ್ಲಿಗೆ ಹೋಗ್ಬಿಡ್ತಾನೆ. ಇದಾದ್ಮೇಲೆ ಬೆನ್ ಆ ಗಾಯ ಆಗಿತ್ತಿಲ್ಲ ಆ ವ್ಯಕ್ತಿನ ತೆಗೆದು ರಾಫ್ಟ್ ಒಳಗೆ ಹಾಕೊಂತಾನೆ. ಇದಾದ್ಮೇಲೆ ಸ್ಯಾಮ್ ನ ಎಳೆದು ಬೋರ್ಡ್ ಒಳಗಡೆ ಹಾಕೊಬೇಕು. ಬಟ್ ಅಷ್ಟಲ್ಲೇ ಒಂದು ಶಾರ್ಕ್ ಬಂದು ಸ್ಯಾಮ್ ನ ತಿನ್ನಕ್ಕೆ ಟ್ರೈ ಮಾಡುತ್ತಾ. ಇದನ್ನ ನೋಡಿದಂತ ಲಿಲ್ಲಿ ಸ್ಯಾಮ್ಗೆ ಲೋ ನಿಂದ ಒಂದು ಶಾರ್ಕ್ ಇದೆ ಕಣೋ ಹುಷಾರು ಅಂತ ಹೇಳ್ತಾಳೆ. ಈಗ ಸ್ಯಾಮ್ ಕೂಡ ತನ್ನ ಕಾಲನ ಅತ್ತ ಇತ್ತ ಆಡ್ತಾ ಆ ಶಾರ್ಕ್ ಇಂದ ತಪ್ಪಿಸ್ಕೊಂಡ್ಬಿಡ್ತಾನೆ. ಇದಾದ್ಮೇಲೆ ನಮ್ಮ ಹೀರೋ ಸ್ಯಾಮ್ ನ ಕೂಡ ಎಳೆದು ಬೋಟ್ ನ ಒಳಗಡೆ ಹಾಕೊಂತಾರ. ಸ್ಯಾಮ್ ಒಬ್ಬ ವ್ಯಕ್ತಿಗೆ ಹೆಲ್ಪ್ ಮಾಡಿದ್ನಲ್ಲ ಆ ವ್ಯಕ್ತಿಗೆ ಸ್ಯಾಮ್ಗೆ ಥ್ಯಾಂಕ್ಸ್ ಅನ್ನ ಹೇಳ್ತಾ ಇದ್ದಾನೆ. ಇದಾದ್ಮೇಲೆ ಸ್ಯಾಮ್ ಸೀದಾ ಲಿಲ್ಲಿ ಕಡೆ ಹೋಗ್ತಾನೆ. ಲಿಲ್ಲಿ ಸ್ಯಾಮ್ ನ ನೋಡಿ ಅಳಕ್ಕೆ ಶುರು ಮಾಡ್ಕೊಂಡ್ಬಿಡ್ತಾಳೆ. ಆಗ ಸ್ಯಾಮ್ ಲಿಲ್ಲಿನ ಅದ್ ಮಾಡ್ಕೊಂಡು ನೀನ್ ಯಾಕೆ ಕಳ್ತಾ ಇದೀಯ, ನಾನು ರಿಟರ್ನ್ ಬಂದ್ಬಿಟ್ನಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಲಿಲ್ಲಿ ನೀನ್ ಎಲ್ಲೂ ಹೋಗ್ಬೇಡ ಕಣೋ, ನನ್ನ ಜೊತೆ ಇರು ಅಂತ ಹೇಳ್ತಾಳೆ. ಈ ಲವ್ ಬರ್ಡ್ಸ್ ಈ ರೀತಿ ಮಾತಾಡ್ತಾ ಇರ್ಬೇಕಾದ್ರೆ ಎಲ್ಲರೂ ಕೂಡ ಇವರನ್ನೇ ನೋಡ್ತಾ ಇದ್ದಾರೆ. ಇದಾದ್ಮೇಲೆ ಸೀನ್ ಫ್ಲೈಟ್ ನ ಕಡೆ ಭಾಗ ಇದೆಯಲ್ಲ ಅದ್ರ ಕಡೆ ಹೋಗುತ್ತಾ. ಒಳಗಿದ್ದವ್ರಿಗೆ ಒಂದೇ ಟೆನ್ಷನ್, ಮ್ಯಾಟ್ ಆಚೆ ಹೋದ್ರು ಇನ್ನೂ ಕೂಡ ಬಂದಿಲ್ಲ ಅಂತ. ಅದೇ ರೀತಿ ಒಳಗಡೆ ಆಕ್ಸಿಜನ್ ಲೆವೆಲ್ ಕೂಡ ಕಡಿಮೆ ಆಗ್ತಿದೆಯಲ್ವಾ, ಅದಕ್ಕೆ ಪ್ರತಿಯೊಬ್ರು ಬದುಕೋದಕ್ಕಂತ ತುಂಬಾನೇ ಕಷ್ಟ ಪಡ್ತಾ ಇದಾರೆ. ಇದಾದ್ಮೇಲೆ ಜಾಯ್ ನಾವ್ ಇಲ್ಲೇನೆ ಇರಕ್ಕಾಗಲ್ಲ, ಇಲ್ಲಿಂದ ತಪ್ಪಿಸ್ಕೊಬೇಕಂತ ಹೇಳ್ತಾಳೆ. ಬಟ್ ಅಲ್ಲೊಂದು ಸಮಸ್ಯೆ ಇದೆ. ಅದೇನಂದ್ರೆ ಆ ಅಜ್ಜಿಗೆ ಈಜ್ ಬರೋದಿಲ್ಲ. ಇನ್ನ ರಾಬಿನ ನೋಡಿದ್ರೆ ಅವನಿನ ಚಿಕ್ಕ ಹುಡುಗ, ಈಗ ಸ್ವಿಮ್ಮಿಂಗ್ ಬರೋದು ಕೇವಲ ಜಾಯ್ ಮಾತ್ರ. ಇದೆಲ್ಲ ಯೋಚನೆ ಮಾಡಿದಂತ ಜಾಯ್ ಆ ಅಜ್ಜಿ ಹತ್ರ ನೋಡಿ ನಾನೀಗ ರಾಬಿನ ಕರ್ಕೊಂಡು ಮೇಲೆಗಡೆ ಹೋಗ್ತೀನಿ, ಅದಾದ್ಮೇಲೆ ಅಲ್ಲಿ ಯಾರಾದ್ರೂ ಸಿಗಿದ್ರೆ ಅವ್ರನ್ನ ಕರ್ಕೊಂಡ್ಬಂದು ನಿಮ್ಮನ್ನ ಕಾಪಾಡ್ತೀನಿ ಅಂತ ಹೇಳ್ತಾಳೆ. ಇದನ್ನ ಕೇಳಂತ ಆ ಅಜ್ಜಿ ಒಂದು ಎಮೋಷನ್ ಇಂದ ಮಾತಾಡ್ತಾ ನೋಡು ಮಗು, ನನ್ನ ಬಗ್ಗೆ ನೀನು ಯೋಚನೆ ಮಾಡಕ್ ಹೋಗ್ಬೇಡ, ನಾನು ಬದುಕ್ತೀನೋ ಸಾಯ್ತೀನೋ ನನಗೇನೆ ಗೊತ್ತಿಲ್ಲ, ನನ್ನ ಕಾಪಾಡಕ್ಕೆ ನೀನು ಮತ್ತೆ ರಿಸ್ಕ್ ಅನ್ನ ತಗೊಳಕ್ ಹೋಗ್ಬೇಡ, ನೀನು ಈ ಚಿಕ್ಕ ಹುಡುಗನ ಕಾಪಾಡ್ಕೋ ಸಾಕು ಅಂತ ಹೇಳ್ತಾಳೆ. ಈ ರೀತಿ ಆ ಅಜ್ಜಿ ಹೇಳ್ತಾ ಇರ್ಬೇಕಾದ್ರೆ ಜಾಯ್ನ ಕಣ್ಣಲ್ಲಿ ಆದಾಗದೆ ನೀರ್ ಬರ್ತಾ ಇದೆ. ಆದ್ರೆ ಈಗ ಜಾಯ್ಗೂ ಬೇರೆ ಆಪ್ಷನ್ ಇಲ್ಲ. ಇದಾದ್ಮೇಲೆ ಅವಳು ರಾಬಿನ ಕರ್ಕೊಂಡು ಸಮುದ್ರದಲ್ಲಿ ಆಚೆ ಬರ್ತಾಳೆ. ಅಲ್ಲಿ ಬಂದು ಸುತ್ತಮುತ್ತಲು ನೋಡ್ರಿ ಯಾರು ಕೂಡ ಕಾಣ್ತಾನೆ ಇಲ್ಲ. ಬೆನ್ ಇದೆಲ್ಲ ಆ ರಾಫ್ಟ್ ಗೆ ತುಂಬಾನೇ ದೂರ ಹೊರಟೋಗಿದೆ. ಅದೇ ರೀತಿ ಜಾಯ್ಗೆ ಇನ್ನೊಂದು ವಿಚಾರ ಕೂಡ ಗೊತ್ತಿಲ್ಲ, ಅದೇನಂದ್ರೆ ಇವ್ರನ್ನ ಹುಡುಕ್ತಾ ಶಾರ್ಕ್ ಕೂಡ ಇಲ್ಲಿಗೆ ಬರುತ್ತಂತ. ಅದಕ್ಕೆ ಅವಳು ಯಾವ್ದೇ ತರ ಭಯನ ಪಡ್ತೆ ರಾಬಿನ ಅವಳ ಜೊತೆ ಕರ್ಕೊಂಡು ಈಜ್ತಾ ಇದ್ದಾಳೆ. ಅದೇ ರೀತಿ ಸ್ವಿಮ್ ಮಾಡ್ತಾ ಇರ್ಬೇಕಾದ್ರೆ ಅವಳಿಗೆ ಒಂದು ಲೈಫ್ ಬೋಟ್ ಇರೋದು ಕೂಡ ಕಾಣುತ್ತೆ. ಅದು ನೋಡ್ರಿ ಒಂದು ರೇಂಜ್ ಗೆ ಡ್ಯಾಮೇಜ್ ಕೂಡ ಆಗಿದೆ. ಅದಕ್ಕೆ ಜಾಯ್ ತುಂಬಾನೇ
ತುಂಬಾನೇ ಖುಷಿಯಿಂದ ರಾಬಿನ್ ಹತ್ರ, ರಾಬಿನ್ ಅಲ್ಲಿ ನೋಡು ಒಂದು ಬೋಟ್ ಕಾಣ್ತಾ ಇದೆ, ಇನ್ನು ಸ್ವಲ್ಪ ದೂರ ನಾವು ಸ್ವಿಮ್ಮಿಂಗ್ ಮಾಡ್ಬಿಟ್ರೆ ಆ ಬೋಟ್ ಹತ್ರನೇ ಹೊರಟೋಗ್ತೀವಿ ಅಂತ ಹೇಳ್ತಾಳೆ. ಇದನ್ನ ನೋಡಿದ್ರಂತ ನಮಗೂ ಅನ್ಸುತ್ತೆ ಇವರಿಬ್ರು ಕೂಡ ಬದುಕೊಂಡ್ಬಿಡ್ತಾರೆ ಅಂತ. ಬಟ್ ಅದೇ ಟೈಮ್ಗೆ ಕ್ಯಾಮ್ರಾ ಕೂಡ ಈಗ ಸಮುದ್ರದ ಆಳಕ್ಕೆ ಹೋಗುತ್ತೆ. ಅಲ್ಲಿ ನೋಡಿದ್ರೆ ಯಾವ್ದು ಶಾರ್ಕ್ ಕೂಡ ಕಾಣ್ತಾ ಇಲ್ಲ. ಈಗ ಜಾಯ್ ಹಾಗೂ ಈಗ ಅವಳದನ್ನ ಬೋಟ್ ಒಳಗಡೆ ಹತ್ತಿಸಿ ತಾನು ಕೂಡ ಬೋಟ್ ಅಲ್ಲಿ ಹತ್ಕೊಂತಾಳೆ. ಬಟ್ ಆ ರೀತಿ ಬೋಟ್ ನ ಒಳಗಡೆ ಹತ್ತಿದ ಅಷ್ಟೇ ಸುಸ್ತಾಗಿ ಬೋಟ್ ನಲ್ಲೇ ಮಲ್ಕೊಂಡ್ಬಿಡ್ತಾಳೆ. ಈ ಜಾಯ್ ಏನಾಯ್ತಪ್ಪ ಅಂತ ನಾವು ನೋಡ್ಕೋದ್ರೆ ಅವಳ ಕಾಲಿಗೆ ಆಲ್ರೆಡಿ ಒಂದು ಶಾರ್ಕ್ ಬಂದು ಕಚ್ಬಿಟ್ಟಿದೆ. ಇದರಿಂದ ಜಾಯ್ಗೆ ತುಂಬಾನೇ ನೋವು ಆಗ್ತಾ ಇದೆ. ಬಟ್ ಆ ಟೈಮಲ್ಲಿ ಜಾಯ್ ಇದನ್ನ ತೋರ್ಸಕ್ ಆಗ್ತಾ ಇರ್ಲಿಲ್ಲ. ಆಗ ಜಾಯ್ ಏನಾದ್ರೆ ಇದನ್ನ ನೋಡ್ತಾ ಕೂತಿದ್ರೆ ಶಾರ್ಕ್ ಇವಳನ್ನ ತಿಂದಾಗ್ತಾ ಇತ್ತು. ಈಗ ಜಾಯ್ ಈ ಗಾಯಕ್ಕೆ ಒಂದು ಬಟ್ಟೆನ ಕಟ್ತಾ ಇದ್ದಾಳೆ. ಬಟ್ ಏನು ಮಾಡೋದು, ಆ ಕಾಲಿಂದ ತುಂಬಾನೇ ರಕ್ತ ಹೋಗ್ತಾನೆ ಇದೆ. ಈಗ ನೆಕ್ಸ್ಟ್ ಸೆಕೆಂಡ್ ಅಲ್ಲಿ ಜಾಯ್ ಜ್ಞಾನ ತಪ್ಪಿ ಅಲ್ಲೇನೆ ಮಲಗಿಬಿಡ್ತಾಳೆ. ಇದನ್ನ ನೋಡಿದಂತ ರಾಬಿನ್ ತುಂಬಾನೇ ಭಯ ಆಗ್ತಾ ಇದೆ. ಈಗ ಅವನು ಜಾಯ್ ನೀವು ಎದ್ದೇಳಿ ಎದ್ದೇಳಿ ಅಂತ ಕೂಗ್ತಾನೆ ಇದ್ದಾನೆ. ಬಟ್ ಜಾಯ್ ನ ಕಡೆಯಿಂದ ಯಾವುದೇ ತರದ ರೆಸ್ಪಾನ್ಸೇ ಇಲ್ಲ. ಇದರಿಂದ ರಾಬಿನ್ ಗೆ ಏನ್ ಮಾಡ್ಬೇಕಂತಾನೆ ಗೊತ್ತಾಗೋದಿಲ್ಲ. ಈಗ ರಾಬಿನ್ ಗೆ ಯಾರಾದ್ರೂ ಸಿಗ್ಬೋದು ಅಂತ ಸುತ್ತಮುತ್ತ ನೋಡ್ತಾ ಇದ್ದಾನೆ. ಇದಾದ್ಮೇಲೆ ಸೀನ್ ಆ ಅಜ್ಜಿ ಇದಾರಲ್ಲ ಅವ್ರ ಕಡೆ ಹೋಗುತ್ತೆ. ಈಗ ಅಲ್ಲಿರಂತ ನೀರು ಸೀದಾ ಅಜ್ಜಿ ಕುತ್ತಿಗೆ ಹತ್ರನೇ ಬಂದ್ಬಿಟ್ಟಿದೆ. ಈಗ ಆ ಅಜ್ಜಿ ಉಸಿರಾಡೋದಕ್ಕೆ ತುಂಬಾನೇ ಕಷ್ಟ ಪಡ್ತಾ ಇದಾರೆ. ಈಗ ಆ ಅಜ್ಜಿ ಓದವ್ರೆ ನನ್ನ ಕಾಪಾಡಕ್ಕೆ ಯಾರಾದ್ರೂ ಬರ್ತಾರ, ಇಲ್ಲಾಂದ್ರೆ ನಾನು ಇಲ್ಲಿನೇ ಸತ್ತೋಗ್ತೀನಿ ಅಂತ ಅನ್ಕೊಂತಾ ಇದಾರೆ. ಈಗ ನೆಕ್ಸ್ಟ್ ಸೀನ್ಗೆ ಹೋದ್ರೆ ಸಮುದ್ರದಲ್ಲಿ ಮೀನ್ ಹಿಡಿತಾರಲ್ಲ ಅವ್ರನ್ನ ನಮ್ಗೆ ತೋರಿಸ್ತಾರೆ. ಅವ್ರಿಗೆ ಬಲೆ ಹಾಕಿದಾಗ ಸಣ್ಣ ಸಣ್ಣ ಮೀನೇ ಸಿಕ್ಕಿದೆ. ಇದು ನೋಡಕ್ಕೆ ಒಂದು ಸಣ್ಣ ಸೀನ್ ತರ ಕಾಣುತ್ತೆ. ಬಟ್ ಇದನ್ನ ಸ್ಟೋರಿಯಲ್ಲಿ ಮುಂದೆ ಒಂದು ಟರ್ನಿಂಗ್ ಅನ್ನ ತಗೊಳುತ್ತೆ. ಇದಾದ್ಮೇಲೆ ನಮ್ಗೆ ನಮ್ಮ ಹೀರೋ ಮತ್ತೆ ಅವನ ರಾಫ್ಟ್ ನ ತೋರಿಸ್ತಾರೆ. ಈಗ ಟೈಮ್ ನೋಡಿದ್ರೆ ತುಂಬಾನೇ ಹೊತ್ತಾಗಿ ಕತ್ಲು ಕೂಡ ಹೋಗಿದೆ. ಸಾಲದಕ್ಕೆ ಯಾರು ಕೂಡ ಏನು ತಿಂದಿರಲ್ಲ, ಎಲ್ಲರಿಗೂ ಹೊಟ್ಟೆ ಹಸಿವಿದೆ. ಬಟ್ ಅದನ್ನ ಯಾರು ಕೂಡ ಹೇಳ್ಕೊಳಕ್ ಆಗೋದಿಲ್ಲ. ಸುತ್ತಮುತ್ತಲು ನೋಡಿದ್ರೆ ನೀರು ಮತ್ತೆ ಕತ್ಲು ಬಿಟ್ರೆ ಏನು ಕೂಡ ಕಾಣ್ತಾ ಇಲ್ಲ. ಅದಕ್ಕೆ ತಕ್ಕನಂಗೆ ಇವ್ರಿರೋಂತ ಜಾಗದಲ್ಲಿ ನೆಟ್ವರ್ಕ್ ಕೂಡ ಸಿಗ್ತಾ ಇಲ್ಲ. ಇದನ್ನ ನೋಡಂತ ಪ್ರತಿಯೊಬ್ಬರಿಗೂ ಅನ್ಸುತ್ತೆ ನಮ್ಮ ಜೀವನ ಇಲ್ಲಿಗೆ ಮುಗಿದೋಗ್ಬೋದು ಅಂತ. ಅದೇ ರೀಸನ್ಗೆ ಕೆಲವರು ಅಳ್ತಾ ಇದ್ರೆ, ಇನ್ನ ಕೆಲವರು ದೇವರ ಹತ್ರ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದೇ ರೀತಿ ಸ್ಯಾಮ್ ಲಿಲ್ಲಿ ಕೈನ ಹಿಡ್ಕೊಂಡು ಅವಳ ಜೊತೆನೆ ಕೂತಿದ್ದಾನೆ. ಅಷ್ಟಲ್ಲಿಗೆ ದೂರದಲ್ಲಿ ಏನೊಂದು ಸೌಂಡ್ ಕೇಳುತ್ತೆ. ಇದನ್ನ ಕೇಳ್ದಂತೆ ಇವರೆಲ್ಲ ತಲೆ ಎತ್ತಿ ಮೇಲೆ ನೋಡ್ತಾರೆ. ಅಲ್ಲಿಗೆ ಬಂದಿರೋದು ಬೇರೆ ಏನಲ್ಲ, ಅದೊಂದು ಹೆಲಿಕಾಪ್ಟರ್. ಇದನ್ನ ನೋಡಂತ ಈ ಪ್ರತಿಯೊಬ್ಬರಿಗೂ ಅನ್ಸುತ್ತೆ ನಾವು ಸೇಫ್ ಆಗ್ಬಿಟ್ವಿ, ಬದುಕೊಂಡ್ಬಿಟ್ವಿ ಅಂತ. ಇದಾದ್ಮೇಲೆ ಇವರೆಲ್ಲರೂ ಸೇರ್ಕೊಂಡು ಹೆಲ್ಪ್ ಹೆಲ್ಪ್ ನಾವೆಲ್ಲರೂ ಇಲ್ಲೇ ಇದೀವಿ, ನಮ್ಮನ್ನ ಕಾಪಾಡಿ ಅಂತ ತುಂಬಾನೇ ಜೋರಿಗೆ ಕೂಗ್ತಾ ಇದ್ದಾರೆ. ಅದೇ ರೀತಿ ಹೆಲಿಕಾಪ್ಟರ್ ಕೂಡ ಇವ್ರ ಕಡೆನೆ ಬರ್ತಾ ಇದೆ. ಇದನ್ನ ನೋಡಿದಂತ ಸ್ಯಾಮ್ ಲಿಲ್ಲಿ ಹತ್ರ, ಲಿಲ್ಲಿ ನಾವು ಬದುಕೊಂಡ್ಬಿಟ್ವಿ, ನಾವ್ ಇಲ್ಲಿಂದ ತಪ್ಸ್ಕೊಂಡು ಹೋಗ್ತಾ ಇದೀವಿ ಅಂತ ಹೇಳ್ತಾನೆ. ಇವನೇ ಈ ಮಾತು ಕೇಳ್ತಾರಂತ ಲಿಲ್ಲಿಗೂ ಕೂಡ ತುಂಬಾನೇ ಖುಷಿ ಆಗ್ತಾ ಇದೆ. ಆ ಹೆಲಿಕಾಪ್ಟರ್ ಸ್ವಲ್ಪ ಹತ್ರ ಬಂದಾಗ ಗೊತ್ತಾಗುತ್ತೆ ಬಂದಿರೋದು ಸಾಮಾನ್ಯ ಹೆಲಿಕಾಪ್ಟರ್ ಅಲ್ಲ, ಬದಲಾಗಿ ಒಂದು ಕೋಸ್ಟ್ ಗಾರ್ಡ್ ಹೆಲಿಕಾಪ್ಟರ್ ಅಂತ. ಅದಕ್ಕೇನೆ ಅವರು ತಮ್ಗೊಂದು ಹಗ್ಗನ ಕಟ್ಕೊಂಡು ಸಮುದ್ರದ ಒಳಗೆ ಇಳಿಯಕ್ಕೆ ಟ್ರೈ ಮಾಡ್ತಾರೆ. ಅದನ್ನ ನೋಡಿದಂತ ರಾಫ್ಟ್ ಅಲ್ಲಿರುವಂತ ಪ್ರತಿಯೊಬ್ಬರಿಗೂ ಗಾಬರಿ ಆಗುತ್ತೆ. ಇದನ್ನ ನೋಡಿದಂತ ಈ ಪ್ಯಾಸೆಂಜರ್ ತುಂಬಾನೇ ಜೋರಿಗೆ ಹೋಗ್ತಾ ಯಾರು ಕೂಡ ಸಮುದ್ರಕ್ಕೆ ಇಳಿಬೇಡಿ, ಅಲ್ಲಿ ಶಾರ್ಕ್ ಇದಾವೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಇವರ ಮಾತು ಅವ್ರಿಗೆ ಕೇಳಿಸೋದೇ ಇಲ್ಲ. ಇದಾದ್ಮೇಲೆ ಅವರು ಕೂಡ ಈಗ ಸಮುದ್ರದಲ್ಲೇ ಇಳಿದು ಬಿಡ್ತಾರೆ. ಈಗ ನಮ್ಗೆ ಅನ್ಸ್ತಾ ಇದೆ ಶಾರ್ಕ್ ಇಲ್ಗೂ ಬಂದು ಅಟ್ಯಾಕ್ ಮಾಡ್ಬೋದೇನೋ ಅಂತ. ಬಟ್ ಅಷ್ಟರಲ್ಲಿ ಈ ಸ್ಟೋರಿಲಿ ಇನ್ನ ಒಂದು ಟ್ವಿಸ್ಟ್ ಕೂಡ ಬರುತ್ತೆ. ಅದೇನಂದ್ರೆ ಇದ್ದಕ್ಕಿದ್ದಂಗೆ ಡಮ್ ಅಂತ ಒಂದು ಸೌಂಡ್ ಕೂಡ ಕೇಳುತ್ತೆ. ಅದೇನಂತ ಹೆಲಿಕಾಪ್ಟರ್ ಕಡೆ ನಾವು ತಿರುಗಿ ನೋಡಿದ್ರೆ ಹೆಲಿಕಾಪ್ಟರ್ ತನ್ನ ಕಂಟ್ರೋಲ್ ತಪ್ಪಿಕೊಂಡು ಸಮುದ್ರ ಕಡೆ ಬೀಳೋ ರೀತಿ ಆಗ್ತಾ ಇದೆ. ಇದಾದ್ಮೇಲೆ ಆ ಹೆಲಿಕಾಪ್ಟರ್ ಕೂಡ ಸೀದಾ ಸಮುದ್ರದಲ್ಲೇ ಬಿದ್ದೋಗುತ್ತೆ. ಇಷ್ಟೊತ್ತರೆಗೂ ಈ ಪ್ಯಾಸೆಂಜರ್ಸ್ ನಾವು ಇಲ್ಲಿಂದ ತಪ್ಪಿಸ್ಕೊಂತೀವಿ, ಬದುಕೊಂಡ್ವಿ ಅಂತ ಅನ್ಕೊಂತಾ ಇದ್ರು. ಈಗ ಹೆಲಿಕಾಪ್ಟರ್ ಬಿದ್ದಂತ ಫೋರ್ತ್ಗೆ ಇವ್ರು ಕೂತಿದಂತ ರಾಫ್ಟ್ ಕೂಡ ಉಲ್ಟಾ ಬಿದ್ದೋಗ್ಬಿಡುತ್ತೆ. ಇದರಿಂದ ಅದರಲ್ಲಿ ಇದ್ದಂತ ಪ್ಯಾಸೆಂಜರ್ಸ್ ಎಲ್ಲರನ್ನೂ ನೀರಲ್ಲಿ ಬಿದ್ದೋಗ್ಬಿಡ್ತಾರೆ. ಈಗ ಎಲ್ಲರೂ ಮತ್ತೊಂದ್ಸಲ ಗಾಬರಿಯಿಂದ ಕಿರ್ಚಾಡ್ತಾ ಆ ಬೋಟನ್ನ ಇಟ್ಕೊಂಡು ಕಾಪಾಡಿ ಕಾಪಾಡಿ ಅಂತ ಕೂಕೊಂತಾ ಇದ್ದಾರೆ. ಅದೇ ರೀತಿ ತುಂಬಾನೇ ಕಷ್ಟಪಟ್ಟು ಆ ಬೋಟನ್ನ ಹಿಡಿದು ಎಲ್ಲರೂ ಕೂಡ ಅದ್ರಲ್ಲಿ ಎತ್ಕೊಂತಾ ಇದ್ದಾರೆ. ಅದೇ ಟೈಮ್ಗೆ ತುಂಬಾನೇ ದೂರದಲ್ಲಿ ಯಾರು ಇದನ್ನೆಲ್ಲ ಬೈನಾಕುಲರಲ್ಲೇ ನೋಡ್ತಾ ಇದ್ದಾರೆ. ಅದು ಯಾರು ಅಂತ ನಾವು ನೋಡಿದ್ರೆ ಆಗ್ಲೇ ಮೀನ್ ಹಿಡಿದಿದ್ರಲ್ಲ ಅವ್ರನ್ನ ಇದನ್ನೆಲ್ಲ ನೋಡ್ತಾ ಇರೋದು. ಈಗ ರಾಫ್ಟ್ ಇದ್ರಲ್ಲ ಈ ಪ್ಯಾಸೆಂಜರ್ಸ್, ಇವ್ರೀಗ ಅವರನ್ನ ನೋಡಿ ದಯವಿಟ್ಟು ಬಂದು ನಮ್ಮನ್ನ ಕಾಪಾಡಿ ಪ್ಲೀಸ್ ಪ್ಲೀಸ್ ಅಂತ ಕೂಕೊಂತಾ ಇದ್ದಾರೆ. ಬಟ್ ಆಶ್ಚರ್ಯ ಏನಂದ್ರೆ ಆ ಬೋಟ್ ಒಂದು ಚೂರು ಕೂಡ ಕದಲೋದೇ ಇಲ್ಲ. ಯಾಕಂದ್ರೆ ಅವರು ಮೀನ್ ಹಿಡಿತಾ ಇರೋದು ಇಲ್ಲಿಗಲ್ ಆಗಿ. ಈಗ ಅವರು ಬಂದು ಇವ್ರನ್ನೇನಾದ್ರೂ ಕಾಪಾಡದೆ ಪೊಲೀಸರ ಕೈಗೆ ಸಿಕ್ತಿರೋ ಭಯ ಇರುತ್ತೆ ಅವ್ರಿಗೆ. ಇದನ್ನ ನೋಡಿದಂತ ಬೆನ್ ಅವ್ರು ನಮ್ ಕಡೆ ಬರೋದಿಲ್ಲ, ನಾವೇನೇ ಅವ್ರ ಕಡೆ ಹೋಗ್ಬೇಕು ಅಂತ ಹೇಳ್ತಾನೆ. ಇದಾದ್ಮೇಲೆ ಎಲ್ಲರೂ ರಾಫ್ಟ್ ಅನ್ನ ಆ ಫಿಶಿಂಗ್ ಬೋಟ್ ಕಡೆ ತಿರುಗಿಸ್ತಾರೆ. ಬಟ್ ಅಷ್ಟರಲ್ಲಿ ಬೆನ್ಗೆ ಏನೋ ಮಿಸ್ ಆಗಿದೆ ಅಂತ ಅನ್ಸುತ್ತೆ. ಅದಕ್ಕೆ ನಾವು ಸುತ್ತಮುತ್ತಲು ನೋಡಿ ಕ್ಲೋರಾ ಇಲ್ಲಿದ್ದಾಳೆ ಅಂತ ಕೇಳ್ತಾನೆ. ಈಗ ಕ್ಲೋರಾನ ಬಿಟ್ಟು ಬೇರೆ ಎಲ್ಲರೂ ಕೂಡ ಈಗ ಬೋಟ್ ಅಲ್ಲೇ ಇದಾರೆ. ಬಟ್ ಕ್ಲೋರಾ ಮಾತ್ರ ಕಾಣ್ತಾ ಇಲ್ಲ. ಅದರಲ್ಲಿ ಯಾರೊಬ್ಬ ಪ್ಯಾಸೆಂಜರ್ ಮೇ ಬಿ ಅವಳು ಸಮುದ್ರದಲ್ಲಿ ಸಿಕ್ಕಾಕೊಂಡಿರ್ಬೋದು ಅಂತ ಹೇಳ್ತಾನೆ. ಇದನ್ನ ಕೇಳಿದಂತ ಬೇರೆ ಪ್ಯಾಸೆಂಜರ್ ಕ್ಲೋರಾ ಕ್ಲೋರಾ ಅಂತ ತುಂಬಾನೇ ಜೋರಿಗೆ ಕೂಗ್ತಾ ಇದಾರೆ. ಸ್ವಲ್ಪ ದೂರದಲ್ಲಿ ಸಮುದ್ರದಲ್ಲಿ ಒಂದು ಫ್ಲೈಟ್ ನ ಪೀಸ್ ತೇಲ್ತಾ ಇರೋದು ಇವ್ರ ಕಣ್ಣಿಗೆ ಕಾಣುತ್ತೆ. ಈಗ ಕ್ಯಾಮ್ರಾ ನಿಧಾನವಾಗಿ ಆ ಕಡೆ ಜೂಮ್ ಆದ್ರೆ ಅಲ್ಲಿ ಕಾಣ್ತಾ ಇರೋದು ಬೇರೆ ಯಾರಲ್ಲ, ಅದು ಕ್ಲೋರಾನೇ. ಪಾಪ ಒಂದು ಚಿಕ್ಕ ಹುಡುಗಿ ಸಮುದ್ರದ ಮಧ್ಯೆ ಸಿಗಾಕೊಂಡು ಯಾರಾದ್ರೂ ನಮ್ಮನ್ನ ಕಾಪಾಡ್ತಾರೆ ಅಂತ ಕಾಯ್ತಾ ಇದ್ದಾಳೆ. ಅವಳ ಕೆಳಗಡೆ ಎಷ್ಟು ಶಾರ್ಕ್ ಇದ್ದವೋ ಅವಳಿಗೆ ಏನಾಗ್ಬೋದು ಅಂತ ಯಾರಿಗೂ ಕೂಡ ಗೊತ್ತೇ ಇಲ್ಲ. ಇದನ್ನ ನೋಡಿದಂತ ಬೆನ್ ನೀವ್ಯಾರು ಕೂಡ ಬರಬೇಡಿ, ನಾನೇ ಹೋಗಿ ಅವಳನ್ನ ಕರ್ಕೊ ಬರ್ತೀನಿ ಅಂತ ಹೇಳ್ತಾನೆ. ಇದಾದ್ಮೇಲೆ ಬೆನ್ ಸೀದಾ ಸಮುದ್ರಕ್ಕೆ ಜಂಪ್ ಮಾಡ್ತಾನೆ. ಇದನ್ನ ನೋಡಂತ ನಮ್ಗೆ ಅನ್ಸುತ್ತೆ ಮೇ ಬಿ ಈಗ ಶಾರ್ಕ್ ಬಂದು ಇವ್ನಿಗೇನಾದ್ರೂ ಅಪಾಯ ಮಾಡ್ಬೋದು ಅಂತ. ಬೆನ್ ಕೂಡ ತುಂಬಾನೇ ಕಷ್ಟ ಪಡ್ತಾ ಕ್ಲೋರಾ ಕಡೆ ತುಂಬಾನೇ ಸ್ಪೀಡ್ ಸ್ವಿಮ್ಮಿಂಗ್ ಅನ್ನ ಮಾಡ್ತಾ ಇದ್ದಾನೆ. ಇದಾದ್ಮೇಲೆ ಬೆನ್ ಸೀದಾ ಕ್ಲೋರಾ ಹತ್ರ ಬಂದ್ಬಿಡ್ತಾನೆ. ಕ್ಲೋರಾಗೆ ಬೆನ್ ನೋಡಿದ್ರೆ ಸ್ವಲ್ಪ ಧೈರ್ಯ ಅಂತೂ ಬರುತ್ತೆ. ಈಗ ಬೆನ್ ಕ್ಲೋರಾಗೆ ನೀನ್ ನನ್ನ ಬೆನ್ ಮೇಲೆ ಕೂತ್ಕೋ ಅಂತ ಹೇಳ್ತಾನೆ. ಅದಕ್ಕೆ ಕ್ಲೋರಾ ಬೆನ್ ನಂಗೆ ತುಂಬಾನೇ ಭಯ ಆಗ್ತಿದೆ, ನಾನು ಕೂತ್ಕೊಳಕ್ ಆಗೋದಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಬೆನ್ ಲೈಟ್ ಆಗಿ ಸ್ಮೈಲ್ ಅನ್ನ ಮಾಡ್ತಾ ನಾನು ಬಂದಿದ್ದೀನಲ್ಲ ನಿನ್ನ ಕಾಪಾಡ್ತೀನಿ ದಯವಿಟ್ಟು ಕೂತ್ಕೋ ಅಂತ ಹೇಳ್ತಾನೆ. ಫಸ್ಟ್ ಗೆ ಬೆನ್ ಅವಳಿಗೊಂದು ಲೈಫ್ ಜಾಕೆಟ್ ಬೇಕಲ್ಲ ಅದನ್ನ ಕೂಡ ಹಾಕ್ಸ್ತಾನೆ. ಇದಾದ್ಮೇಲೆ ಬೆನ್ ಒಂದು ಬೆಲ್ಟ್ ಅನ್ನ ತಗೊಂಡು ಅವಳಿಗೆ ಸೇರಿಸಿ ತನಗೇನೆ ಕಟ್ಕೊಂತಾನೆ. ಈಗ ಬೆನ್ ಕ್ಲೋರಾಗೆ ಏನೇ ಆಗ್ಲಿ ನೀನ್ ನನ್ ಮೇಲೆ ಕೂತಿರೋ, ನನ್ನಿಂದ ಬಿಟ್ಟು ಎಲ್ಲೂ ಹೋಗ್ಬೇಡ ಅಂತ ಹೇಳ್ತಾನೆ. ಕ್ಲೋರಾ ಕೂಡ ಆಳ್ತಾನೆ ಓಕೆ ಅಂತ ಹೇಳ್ಬಿಡ್ತಾಳೆ. ಇದಾದ್ಮೇಲೆ ಬೆನ್ ಸ್ವಿಮ್ಮಿಂಗ್ ಮಾಡ್ತಾ ತಮ್ಮ ರಾಫ್ಟ್ ನ ಕಡೆ ಬರ್ತಾ ಇದ್ದಾನೆ. ಬಟ್ ಅಷ್ಟರಲ್ಲಿ ಸೀನ್ ಸಮುದ್ರದ ಕೆಳಗಡೆ ಹೋಗುತ್ತೆ. ನೀರಿನ ಕೆಳಗಡೆ ಇದ್ದಂತ ಕೆಲವೊಂದು ಶಾರ್ಕ್ ಇವ್ರ ಕಡೆನೆ ಬರ್ತಾ ಇದಾವೆ. ಇದನ್ನ ನೋಡುವಂತ ಪ್ಯಾಸೆಂಜರ್ಸ್ ನಮ್ ಹೀರೋಗೆ ಬೇಗ ಬನ್ನಿ ಆ ಶಾರ್ಕ್ಸ್ ನಿಮ್ಮ ಹತ್ರನೇ ಬಂದ್ಬಿಡ್ತವೆ ಅಂತ ಹೇಳ್ತಾ ಇದ್ದಾರೆ. ಬಟ್
ಬಟ್ ನಮ್ಮ ಹೀರೋನು ಕೂಡ ತುಂಬಾನೇ ಕಷ್ಟಪಟ್ಟು ಸ್ವಿಮ್ಮಿಂಗ್ ಅನ್ನ ಮಾಡ್ತಾ ಇದ್ದಾನೆ. ಅದೇ ಟೈಮ್ಗೆ ದೂರದಲ್ಲಿದ್ದಂತ ಆ ಮೀನ್ ಹಿಡಿಯೋರು ಇಲ್ಲೇನ್ ನಡೀತಿದೆ ಅಂತ ಬೈನಾಕುಲರಲ್ಲಿ ನೋಡ್ತಾ ಇದ್ದಾರೆ. ಫಸ್ಟ್ ಗೆ ಅವರು ಇವ್ರಿಗೆ ಸಹಾಯ ಮಾಡಕ್ಕೆ ಬರ್ಲೇ ಇಲ್ಲ. ಬಟ್ ಏನ್ ಮಾಡೋದು, ಅವ್ರಿಗೂ ಕೂಡ ಮನ್ಸಿದೆ ಅಲ್ವಾ. ಈಗ ಅವ್ರು ಸುಮ್ನೆ ಇದ್ರೆ ಇವ್ರ ಕಣ್ಣು ಮುಂದೆ ಇಷ್ಟು ಜನನ ಸತ್ತೋಗ್ತಾರ. ಇದನ್ನೆಲ್ಲ ಯೋಚನೆ ಮಾಡಿದಂತ ಆ ಟೀಮ್ ಅಲ್ಲಿ ಇದ್ದಂತ ಒಬ್ಬನಿಗೆ ಒಂದು ಐಡಿಯಾ ಬರುತ್ತೆ. ಅದೇನಂದ್ರೆ ಅವ್ರ ಹತ್ರ ತುಂಬಾನೇ ಮೀನುಗಳಿದಾವಲ್ಲ, ಅವನ ಸಮುದ್ರಕ್ಕೆ ಎಸೆದ್ರೆ ಸಮುದ್ರದಲ್ಲಿ ಶಾರ್ಕ್ ಎಲ್ಲ ಇವ್ರ ಕಡೆನೆ ಬರುತ್ತೆ. ಆಗ ನಾವು ಹೋಗಿ ಆ ಜನಗಳನ್ನೆಲ್ಲ ಕಾಪಾಡಬಹುದು ಅಂತ ಹುಡುಗ ಹೇಳ್ತಾನೆ. ಇವನ ಈ ಮಾತು ಆ ಬೋಟಲ್ ಇದ್ದಂತ ಪ್ರತಿಯೊಬ್ಬರಿಗೂ ಓಕೆ ಆಗುತ್ತೆ. ಅದೇ ಸೆಕೆಂಡ್ ಬಲೆಯಲ್ಲಿದ್ದಂತ ಎಲ್ಲ ಮೀನು ಸಮುದ್ರಕ್ಕೆ ಎಸೆದ್ಬಿಡ್ತಾರೆ. ಇವ್ರು ಮಾಡಿದಂತ ಈ ಐಡಿಯಾ ಸಖತ್ತಾಗಿ ವರ್ಕ್ ಆಗ್ತಾ ಇದೆ. ಅಲ್ಲಿ ಬರ್ತಿದ್ದಂತ ಶಾರ್ಕ್ ಎಲ್ಲ ಈ ಫಿಶ್ ನ ತಿನ್ನಕಂತ ಈ ಕಡೆನೆ ಬರ್ತಾ ಇದಾವೆ. ಇದನ್ನ ಯೂಸ್ ಮಾಡ್ಕೊಂಡಂತ ಕ್ಲೋರಾ ಮತ್ತೆ ಬೆನ್ ರಾಫ್ಟ್ ಗೆ ಬಂದು ಹತ್ಕೊಂತಾರ. ಈ ಸೀನ್ ನೋಡುವಂತ ಪ್ರತಿಯೊಂದು ಪ್ಯಾಸೆಂಜರ್ ಗೆ ತುಂಬಾನೇ ಖುಷಿ ಆಗ್ತಾ ಇದೆ. ಇವರು ಈ ರೀತಿ ಸಂತೋಷನ ಪಡ್ತಾ ಇರಬೇಕಾದ್ರೆ ಆ ಡ್ಯಾನ್ ಇದ್ದಾನಲ್ವಾ, ಅವನಿಗೆ ಸಮುದ್ರದಲ್ಲಿ ಒಂದು ಸಿಗರೇಟ್ ಪ್ಯಾಕ್ ಬಿದ್ದಿರೋದು ಕಾಣುತ್ತೆ. ಅದನ್ನ ನೋಡಿದಂತ ಡ್ಯಾನ್ ಆ ಸಿಗರೇಟ್ ಪ್ಯಾಕ್ ತಗೊಳಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಅವನಿಗೆ ಶಾರ್ಕ್ ಬರುತ್ತೆ ನಮ್ಮನ್ನೆಲ್ಲ ತಿಂದಾಕ್ಬಿಡ್ತೇನೆ ಭಯನೇ ಇಲ್ಲ, ಬದಲಿಗೆ ಅವನಿಗೆ ಸಿಗರೇಟ್ ಅನ್ನೋದೇ ಮುಖ್ಯ ಆಗಿದೆ. ಈಗ ಅವನು ಕೈ ಚಾಚಿ ಸಿಗರೇಟ್ ಪ್ಯಾಕ್ ತಗೊಳಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಇದನ್ನ ನೋಡಿದಂತ ಸ್ಯಾಮ್ ಕೋಪದಿಂದ ಅವನ ಕಡೆ ನೋಡ್ತಾ, ಏಯ್ ಇಷ್ಟೆಲ್ಲ ಆದ್ರೂ ನಿಂಗೆ ಸಿಗರೇಟ್ ಪ್ಯಾಕ್ ಮುಖ್ಯ ಅಂತ ಬೈತಾ ಇದ್ದಾನೆ. ಬಟ್ ಅವ್ನು ಏನು ಕೂಡ ತಲೆ ಕಟ್ಸ್ಕೊಂಡೆ ಆ ಸಿಗರೇಟ್ ಪ್ಯಾಕ್ ಅನ್ನ ತಗೊಂಡ್ಬಿಡ್ತಾನೆ. ಇಷ್ಟು ಟೆನ್ಷನ್ ಆಗಿದೆ ಮರಿ, ಒಂದು ಸಿಗರೇಟ್ ಸೇದ್ಬೇಕಲ್ಲ ಅಂತ ಹೇಳಿ ಒಂದು ಸಿಗರೇಟ್ ಅನ್ನ ಬಾಗಿ ಇಟ್ಕೊಂತಾನೆ. ಇದಾದ್ಮೇಲೆ ಆ ಸಿಗರೇಟ್ ಗೆ ಬೆಂಕಿ ನಡೆಸಬೇಕಲ್ಲ, ಅದಕ್ಕೆ ಅವನು ಲೆಟರ್ ನ ತಗೊಂಡು ರಾಫ್ಟ್ ಗೆ ಹೊರ್ಕೊಂತಾನೆ. ಬಟ್ ಅಷ್ಟರಲ್ಲಿ ದಡಕ್ ಅಂತ ಒಂದು ಸೌಂಡ್ ಕೇಳುತ್ತಾ, ಅದ್ರ ಜೊತೆಗೆ ಒಬ್ಬ ವ್ಯಕ್ತಿ ಕಿರ್ಚಾರಂತ ಸೌಂಡ್ ಕೂಡ ಕೇಳುತ್ತಾ. ಈಗ ಪಕ್ಕಕ್ಕೆ ನೋಡಿದ್ರೆ ಪಕ್ಕದಲ್ಲಿದ್ದಂತ ಡ್ಯಾನೇ ಕಾಣ್ತಾ ಇಲ್ಲ. ಅಂದ್ರೆ ಈಗ ಕೆಳಗಡೆ ಬಿದ್ನಲ್ಲ ಆ ವ್ಯಕ್ತಿ ಡ್ಯಾನೇ ಆಗಿದ್ದಾನೆ. ಅವನು ಇಷ್ಟೊತ್ತರ್ಗು ಮಾಡ್ತಿದ್ದಂತ ಈ ಕೆಲಸಕ್ಕೆ ಸರಿಯಾದಂತ ಉತ್ತರನೇ ಸಿಕ್ಕಿದ್ದ. ಅದಕ್ಕೆ ಆ ಪ್ಯಾಸೆಂಜರ್ಸ್ ಏನೋ ಇವನು ಒಂದು ಸಿಗರೇಟ್ ಗೆ ತನ್ನ ಪ್ರಾಣನೇ ಕಳ್ಕೊಂಡ್ಬಿಟ್ಟ ಅಂತ ಅನ್ಕೊಂತಾ ಇದಾರೆ. ಈಗ ಆ ಸೀನ್ ಅಲ್ಲಿಗೆ ಕಟ್ ಆಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ ನಮ್ಗೆ ತೋರಿಸ್ತಾರ. ನಿನ್ನೆ ಇವರಿಂದ ಆ ಫಿಶಿಂಗ್ ಬೋಟ್ ತುಂಬಾನೇ ದೂರ ಇತ್ತು. ಬಟ್ ಈಗ ಬದುಕಿರೋಂತ ಪ್ರತಿಯೊಬ್ಬರು ಕರ್ಕೊಂಡು ದಡದ ಕಡೆ ಹೋಗ್ತಾ ಇದಾರೆ. ಇಷ್ಟೊತ್ತವರೆಗೂ ಎಲ್ಲರೂ ಸದೋಗ್ತಿರಂತ ಭಯನೇ ಪಡ್ತಾ ಇದ್ರು. ಬಟ್ ಯಾರ ಬೈಯಲ್ಲಿ ಏನು ಕೂಡ ಮಾತೇ ಬರ್ತಾ ಇಲ್ಲ. ಕೆಲವರು ಸಮುದ್ರ ನೋಡಿ ಅಳ್ತಾ ಇದ್ರೆ, ಇನ್ನು ಕೆಲವರು ಸಮುದ್ರ ನೋಡಿ ಸೈಲೆಂಟ್ ಆಗಿ ಕೂತಿದ್ದಾರೆ. ಕೆಲವರಿಗೆ ಅಳ್ತಾ ಇರೋದು ದುಃಖಕ್ಕಲ್ಲ, ಬದಲಾಗಿ ನಾವು ಬದುಕ್ಬಿಟ್ವಿ ಅಂತ. ಅದೇ ಟೈಮ್ಗೆ ಸ್ಯಾಮ್ ಲಿಲ್ಲಿ ಕಡೆ ತಿರುಗಿ ನೋಡ್ತಾನೆ. ಇದಾದ್ಮೇಲೆ ಸ್ಯಾಮ್ ಸಣ್ಣದಾಗಿ ಒಂದು ಸ್ಮೈಲ್ ಮಾಡಿ, ನಿಜ ಹೇಳ್ಬೇಕಂದ್ರೆ ಪ್ರಪೋಸ್ ಮಾಡಕ್ಕೆ ಇದಕ್ಕಿಂತ ಚೆನ್ನಾಗಿರೋ ಪ್ಲೇಸ್ ಇನ್ನೆಲ್ಲೂ ಕೂಡ ಸಿಗೋದಿಲ್ಲ ಅಂತ ಹೇಳ್ತಾನೆ. ಅದೇ ರೀತಿ ಸ್ಯಾಮ್ ಲಿಲ್ಲಿಗೆ ಪ್ರಪೋಸ್ ಕೂಡ ಮಾಡ್ಬಿಡ್ತಾನೆ. ಲಿಲ್ಲಿಗೂ ಇನ್ನ ಕಂಡ್ರೆ ಇಷ್ಟನೇ. ಈಗ ಲಿಲ್ಲಿ ಕೂಡ ಇದಕ್ಕೆ ಓಕೆ ಅಂತ ಹೇಳ್ಬಿಡ್ತಾಳೆ. ಇವರೆಲ್ಲರಿಗೂ ಈ ರೀತಿ ಸಂತೋಷ. ಬಟ್ ಕ್ಲೋರಾ ಮಾತ್ರ ಸೈಲೆಂಟ್ ಆಗಿ ಕೂತು ಸಮುದ್ರದ ಕಡೆನೆ ನೋಡ್ತಾ ಇದ್ದಾಳೆ. ಈಗ ನಮ್ ಹೀರೋ ಅವಳ ಹತ್ರ ಹೋಗಿ ಏನಾಯ್ತು ಅಂತ ಕೇಳ್ತಾನೆ. ಈಗ ಅವಳು ನಮ್ ಹೀರೋಗೆ ನನ್ನ ಬ್ರದರ್ ಏನಾದಂತ ನಂಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾಳೆ. ಆಕ್ಚುಲಿ ಇವಳಿಗೂ ಅವನ ಕಂಡ್ರೆ ತನ್ನ ಬ್ರದರ್ ಅಂತ ಅನಿಸ್ತಾ ಇರುತ್ತೆ. ಬಟ್ ಈಗ ಅನ್ನೋದು ಇರುತ್ತಲ್ಲ, ಅದಕ್ಕೇನೆ ಅವಳು ಅವನನ್ನ ಅಕ್ಸೆಪ್ಟೇ ಮಾಡಿರೋದಿಲ್ಲ. ಈಗ ಕ್ಲೋರಾ ತನ್ನ ಬ್ರದರ್ ಮಾತ್ರ ಕಳ್ಕೊಂಡಿಲ್ಲ, ಬದಲಾಗಿ ತನ್ನ ತಂದೆ ತಾಯಿನೂ ಕೂಡ ಕಳ್ಕೊಂಡಿದ್ದಾಳೆ. ಅದೇ ರೀತಿ ಎಷ್ಟು ಜನ ತನ್ನ ಫ್ರೆಂಡ್ಸ್ ಫ್ಯಾಮಿಲಿ ಕೂಡ ಕಳ್ಕೊಂಡಿದ್ದಾರೆ. ಬಟ್ ಅಷ್ಟರಲ್ಲಿ ಬೋಟಲ್ ಇದ್ದಂತ ಒಬ್ಬರಿಗೆ ಮೊಬೈಲ್ ಸಿಗ್ನಲ್ ಸಿಗುತ್ತೆ. ಇದನ್ನ ಕೇಳಿದಂತೆ ಕ್ಲೋರಾಗೆ ಒಂದು ವಿಚಾರ ಜ್ಞಾಪಕ ಬರುತ್ತೆ. ಅದೇನಂದ್ರೆ ಇವಳ ಅಮ್ಮ ಇದ್ದಾಳಲ್ಲ, ಅವಳು ಕ್ಲೋರಾಳ ಬ್ರದರ್ ಗುತ್ತಿಗೆ ಒಂದು ಟ್ರ್ಯಾಕರ್ ನ ಹಾಕಿರ್ತಾಳೆ. ಅದು ಜ್ಞಾಪಕ ಬಂದಂತ ಕ್ಲೋರಾ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಬಿಟ್ಟು ಒಂದು ಪಾಸ್ವರ್ಡ್ ಅನ್ನ ಹಾಕ್ತಾಳೆ. ಇದರಿಂದ ಆ ಟ್ರ್ಯಾಕರ್ ನ ಕಂಡೀಷನ್ ನೋಡಿದ್ರೆ ಆ ಟ್ರ್ಯಾಕರ್ ಇನ್ನೂ ವರ್ಕ್ ಆಗ್ತಾ ಇದೆ. ಇದನ್ನ ನೋಡಿದಂತ ನಮ್ ಹೀರೋ ಆ ಮೀನ್ ಹಿಡಿಯೋರಿಗೆ ಇದನ್ನ ತಗೊಂಡೋಗಿ ತೋರಿಸ್ತಾನೆ. ಅವರು ಕೂಡ ತಮ್ಮ ಟೈಮ್ ಅನ್ನ ವೇಸ್ಟ್ ಮಾಡದೆ ಬೋಟ್ ಅನ್ನ ಅದ್ ಕಡೆನೆ ತಿರುಗಿಸ್ತಾರೆ. ಬೋಟ್ ಅಲ್ಲಿ ಕೂತಿರುವಂತ ಪ್ರತಿಯೊಬ್ಬರಿಗೂ ಒಂದೇನೆ ಚಿಂತೆ, ಕ್ಲೋರಾಳ ತಮ್ಮ ಬದುಕಿದನ ಇಲ್ಲ ಅನ್ನೋದು. ಇದಾದ್ಮೇಲೆ ಇವ್ರು ಇದ್ದಂತ ಬೋಟ್ ಜೋ ಇದ್ದಲ್ಲ, ಆ ಬೋಟ್ ಹತ್ರನೇ ಬರುತ್ತೆ. ಜೋಯಿನ ನೋಡಿದ್ರೆ ಅವಳಿಗಿನ ಜ್ಞಾನನೇ ಬಂದಿರೋದಿಲ್ಲ. ಬಟ್ ರಾಬಿನ್ ನೋಡಿದ್ರೆ ರಾಬಿನ್ ಆ ಬೋಟ್ ಅಲ್ಲಿ ಕಾಣೋದೇ ಇಲ್ಲ. ಇದನ್ನ ನೋಡ್ತಾರಂತ ಕ್ಲೋರಾಗೆ ತುಂಬಾನೇ ದುಃಖ ಆಗ್ತಾ ಇದೆ. ಈಗ ಜಾಯ್ನ ಅವರೆಲ್ಲರೂ ಸೇರ್ಕೊಂಡು ಎತ್ತಾ ಇದ್ರಲ್ಲ, ಆಗ ಜಾಯ್ಗೆ ಸ್ವಲ್ಪ ಜ್ಞಾನ ಬರುತ್ತೆ. ಆಗ ಜಾಯ್ ಒಂದ್ ನಿಮಿಷ ಅಂತ ಕೇಳ್ಕೊಂತಾಳೆ. ಅವರು ಕೂಡ ಈಗ ಜಾಯ್ನ ಒಂದ್ ನಿಮಿಷ ಅದೇ ರೀತಿ ಬಿಟ್ಬಿಡ್ತಾರೆ. ಈಗ ಜಾಯ್ ತನ್ನ ಇದ್ಲಲ್ಲ ಆ ಬೋಟ್ ಅಲ್ಲಿ ಇನ್ನೊಂದು ಚಿಟ್ಟ ಪಕ್ಕಕ್ಕೆ ತಳ್ತಾಳೆ. ಅದರ ಕೆಳಗಡೆ ನೋಡಿದ್ರೆ ಅಲ್ಲೇನೆ ರಾಬಿನ್ ಮಲಗಿದ್ದಾನೆ. ಬ್ರದರ್ ನ ನೋಡಿದಂತ ಕ್ಲೋರಾಗೆ ತುಂಬಾನೇ ಖುಷಿ ಆಗ್ತಾ ಇದೆ. ಅದಕ್ಕೆ ಅವಳು ತನ್ನ ಬ್ರದರ್ ನ ಮಾಡ್ಕೊಂಡು ಇನ್ಯಾವ್ದು ಕೂಡ ನನ್ನ ಬಿಟ್ಟು ಎಲ್ಲೂ ಹೋಗ್ಬಾರ್ದು ಅಂತ ಹೇಳ್ತಾ ಇದ್ದಾಳೆ. ಇದನ್ನ ನೋಡಿದಂತ ನಮ್ ಹೀರೋ ಕ್ಲೋರಾಗೆ ಸಮಾಧಾನ ಮಾಡ್ಕೋ, ನಿನ್ ತಮ್ಮ ಬಂದ್ಬಿಟ್ಟ ಅಂತ ಹೇಳ್ತಾ ಇದ್ದಾನೆ. ಇಷ್ಟೊತ್ತರ್ಗು ಇದೆಲ್ಲ ನಡೆದಿದೆಯಲ್ಲ, ಇಲ್ಲಿವರೆಗೂ ನಮ್ ಹೀರೋ ಕಣ್ಣಲ್ಲಿ ನೀರೇ ಬಂದಿಲ್ಲ. ಬಟ್ ನಮ್ ಹೀರೋಗೆ ಏನೊಂದು ವಿಚಾರ ಜ್ಞಾಪಕ ಬರುತ್ತೆ. ಅದಕ್ಕೆ ನಮ್ಮ ಹೀರೋನ ಕಣ್ಣಲ್ಲಿ ಲೈಟ್ ಆಗಿ ನೀರು ಬರ್ತಾ ಇದೆ. ಇದಾದ್ಮೇಲೆ ನಮ್ಮ ಹೀರೋ ತನ್ನ ಫೋನ್ ಅನ್ನು ತಗೊಂಡು ಏನನ್ನು ಚೆಕ್ ಮಾಡ್ತಾ ಇದ್ದಾನೆ. ಈಗ ಅವನು ತನ್ನ ಮೊಬೈಲ್ ಅಲ್ಲಿ ಒಂದು ಫೋಟೋನ ಚೆಕ್ ಮಾಡ್ತಾ ಇದ್ದಾನೆ. ಅದರಲ್ಲಿ ಅವನ ಮಗನು, ಮಗಳು, ಅವನ ಹೆಂಡತಿ, ಅವನು ಎಲ್ಲರದ್ದು ಫೋಟೋ ಇದೆ. ಅಂದ್ರೆ ಒಂದು ಫ್ಯಾಮಿಲಿ ಫೋಟೋ ಅದ್ರಲ್ಲಿ ಕಾಣ್ತಾ ಇದೆ. ಇದನ್ನ ನೋಡ್ತಾರಂತ ನಮ್ಮ ಹೀರೋಗೆ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ. ಅದಕ್ಕೆ ನಮ್ಮ ಹೀರೋ ಈ ಫೋಟೋ ನೋಡ್ತಾ ಅಳ್ತಾ ನಿಂತಿದ್ದಾನೆ. ನಾವು ಮೂವಿ ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಹೀರೋನ ನೋಡಿದ್ವಲ್ಲ, ಅವನು ಮನೆಗೆ ಹೋಗ್ತಿಲ್ಲ, ಮನೇಲಿ ಜಗಳ ಮಾಡ್ಕೊಂಡಿದ್ದಾನಂತ. ಅದಕ್ಕೆ ಪರ್ಫೆಕ್ಟ್ ರೀಸನ್ ಇಲ್ಲೇನೆ ಗೊತ್ತಾಗ್ತಾ ಇದೆ. ಇವನಿಗೊಬ್ಬ ಮಗ ಇದ್ದಾನೆ, ಅವನು ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ಈಗ ಹೀರೋ ಮಗ ಇದ್ದಾನಲ್ವಾ, ಅವ್ನಿಗೆ ಏನಾಗಿದೆ ಅಂದ್ರೆ ಕ್ಯಾನ್ಸರ್ ಬಂದ್ಬಿಟ್ಟಿದೆ. ಇದನ್ನ ಕೇಳ್ರಂತ ನಮ್ ಹೀರೋಗೆ ತಡ್ಕೊಳಗೆ ಆಗಿರೋದಿಲ್ಲ. ಅದಕ್ಕೆ ಅವನು ಅದೆಲ್ಲ ಸುಳ್ಳು ಅಂತ ಹೇಳಿ ಅಲ್ಲಿಂದ ಆಚೆ ಬಂದ್ಬಿಟ್ಟಿರ್ತಾನೆ. ಇದೆಲ್ಲ ಆದ್ಮೇಲೆ ನಮ್ಮ ಹೀರೋ ತನ್ನ ಹೆಂಡತಿಗೆ ಫೋನ್ ಮಾಡಿ ಹೇಗಿದ್ಯಾ, ಮಗು ಯಾವ ರೀತಿ ಇದ್ದಾನೆ ಅಂತ ಕೇಳ್ಕೊಂತಾ ಇದ್ದಾನೆ. ಈಗ ಆ ಕಡೆ ಫೋನ್ ರಿಸೀವ್ ಮಾಡೋದು ಅವನ ಹೆಂಡತಿ ಅಲ್ಲ, ಬದಲಾಗಿ ಅವನ ಮಗಳು. ಈಗ ಅವನ ಮಗಳು, ಅಪ್ಪ ನಾವು ಚೆನ್ನಾಗಿದ್ದೀವಿ, ನೀವ್ ಯಾವಾಗ ರಿಟರ್ನ್ ಬರ್ತೀರಾ ಅಂತ ಕೇಳ್ತಾ ಇದ್ದಾಳೆ. ಅದಕ್ಕೆ ನಮ್ ಹೀರೋ ಆದಷ್ಟು ಬೇಗ ನಾನು ರಿಟರ್ನ್ ಬರ್ತೀನಿ, ನಿಂಗೇನಾದ್ರೂ ಬೇಕಾ ಅಂತ ಕೇಳ್ತಾನೆ. ನಮ್ ಹೀರೋ ಈ ರೀತಿ ಹೇಳ್ತಾ ಇರ್ಬೇಕಾದ್ರೆ ಒಂದು ಚಿಕ್ಕ ಮಗು ರೀತಿ ರಿಯಾಕ್ಟ್ ಮಾಡ್ತಾ ಇದ್ದಾನೆ. ಇದಾದ್ಮೇಲೆ ನಮ್ಮ ಹೀರೋ ತನ್ನ ಮಗನ ಹತ್ರ ಕೂಡ ಮಾತಾಡ್ತಾ ಇದ್ದಾನೆ. ಮಗನಷ್ಟೇ, ಅಪ್ಪ ಬೇಗ ಬಂದ್ಬಿಡಿ, ನಾನ್ ನಿಮ್ಮನ್ನ ನೋಡ್ಬೇಕು ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ನಮ್ ಹೀರೋ, ಆ ಮಗ ರಿಟರ್ನ್ ಬರ್ತೀನಿ, ನೀನ್ ಆರೋಗ್ಯದಿಂದ ಚೆನ್ನಾಗಿ ನೋಡ್ಕೋ ಅಂತ ಕೇಳ್ತಾ ಇದ್ದಾನೆ. ಆಕ್ಚುಲಿ ನಮ್ಗೆ ಈ ಮೂವಿಲಿ ಮ್ಯಾಟ್ ಏನಾದ, ಆ ಅಜ್ಜಿ ಏನಾದ್ಲು, ಮತ್ತೆ ಡೆಕ್ಲನ್ ಮತ್ತೆ ಅವನ ಹೆಂಡತಿ ಏನಾದ್ರು ಅಂತ ಏನು ಕೂಡ ತೋರಿಸೋದೇ ಇಲ್ಲ. ಓಕೆ ಫ್ರೆಂಡ್ಸ್, ಈ ಸೀನ್ ಇಂದಾನೆ ಈ ಮೂವಿ ಕೂಡ ಎಂಡ್ ಆಗುತ್ತೆ. ಮೂವಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗೋದು ಮಾತ್ರ ಮರಿಬೇಡಿ. ಪ್ಲೀಸ್ ಸಪೋರ್ಟ್ ಮಾಡಿ.